ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲಿನ ಕೆಮಿಸ್ಟ್ರಿ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ನಾವು ನಿಮ್ಮ ಸೆಕೆಂಡ್ ಸೆಮಿಸ್ಟರಿನ ಸೆಕೆಂಡ್ ಕೆಮಿಸ್ಟ್ರಿ ಚಾಪ್ಟರ್ ವಿಚ್ ಇಸ್ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ನ ಒನ್ ಶಾರ್ಟ್ ವಿಡಿಯೋ ಆಗಿ ಕವರ್ ಮಾಡ್ತಿದ್ದೀವಿ. ಅದರ ಅರ್ಥ ಏನು, ಒನ್ ಶಾರ್ಟ್ ಅಂದ್ರೆ ಏನು? ಈ ಚಾಪ್ಟರ್ ಅಲ್ಲಿ ಬರುವಂತ ಪ್ರತಿಯೊಂದು ಕಾನ್ಸೆಪ್ಟ್ ನ ಇನ್ ಡೀಟೇಲ್ ಆಗಿ ನಾವು ಒಂದೇ ವಿಡಿಯೋ ಅಲ್ಲಿ ಕವರ್ ಮಾಡ್ತೀವಿ. ಇದಲ್ಲದೆ ನಿಮ್ಮ ನಾಲೆಡ್ಜ್ ನ ಟೆಸ್ಟ್ ಮಾಡಕ್ಕೆ ಒಂದಷ್ಟು ಅಪ್ಲಿಕೇಶನ್ ಕ್ವೆಶನ್ಸ್ ನ ಕೂಡ ಈ ವಿಡಿಯೋ ಅಲ್ಲೇ ನಾವು ಲಾಸ್ಟ್ ಅಲ್ಲಿ ಸಾಲ್ವ್ ಮಾಡ್ತೀವಿ, ಆಯ್ತಾ? ಸೊ ಮೇಕ್ ಶೋರ್ ಯು ಸ್ಟೇ ಟ್ಯೂನ್ ಟಿಲ್ ದ ಎಂಡ್ ಆಫ್ ದ ವಿಡಿಯೋ, ಆಯ್ತಾ ಮಕ್ಕಳೇ? ಸೊ ಪರೀಕ್ಷೆ ಚಾನಲ್ ಅಲ್ಲಿ ನಾನು ನಿಮ್ಮ ಕೆಮಿಸ್ಟ್ರಿ ಟೀಚರ್, ನನ್ನ ಹೆಸರು ಹರ್ಷಿತಾ SS. ಸೊ ತಡ ಮಾಡದೆ ಇವತ್ತಿನ ಲೆಸನ್ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಚಾಪ್ಟರ್ ಏನಿದೆ, ಇದನ್ನ ನಾವು 3 ಮೇಜರ್ ಕಾನ್ಸೆಪ್ಟ್ಸ್ ಅಥವಾ 3 ಮೇಜರ್ ಟಾಪಿಕ್ಸ್ ಆಗಿ ಡಿವೈಡ್ ಮಾಡಿದೀವಿ, ಆಯ್ತಾ? ಸೊ ಫಸ್ಟ್ ಟಾಪಿಕ್ ಏನು, ಅರ್ಲಿಯೆಸ್ಟ್ ಅಟೆಂಪ್ಟ್ಸ್ ಅಟ್ ಕ್ಲಾಸಿಫಿಕೇಶನ್. ಸೊ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ನ ನಾವೇನ್ ನೋಡ್ತೀವಿ, ಅದಕ್ಕಿಂತ ಮುಂಚೆ ಎಲಿಮೆಂಟ್ಸ್ ನ ಕ್ಲಾಸಿಫೈ ಮಾಡಕ್ಕೆ ಒಂದಷ್ಟು ಜನ ಸೈಂಟಿಸ್ಟ್ಸ್ ಒಂದಷ್ಟು ರೀತಿ ಕ್ಲಾಸಿಫಿಕೇಶನ್ಸ್ ನ ಕೊಟ್ಟಿದ್ರು, ಆಯ್ತಾ? ಅದರಲ್ಲಿ ಫಸ್ಟ್ ನಾವು ಡಾಬರಿನಸ್ ಟ್ರಯಡ್ಸ್ ನ ನೋಡ್ತೀವಿ, ಅದಾದ್ಮೇಲೆ ನ್ಯೂಲನ್ಸ್ ಲಾ ಆಫ್ ಆಕ್ಟೇವ್ಸ್ ನ ನೋಡ್ತೀವಿ, ಅದಾದ್ಮೇಲೆ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ನ ನೋಡ್ತೀವಿ, ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ನ ನೋಡ್ತೀವಿ. ಸೊ ಪ್ರತಿಯೊಂದು ಟೈಪ್ ಆಫ್ ಕ್ಲಾಸಿಫಿಕೇಶನ್ ನ ಅಚೀವ್ಮೆಂಟ್ ಹಾಗೂ ಲಿಮಿಟೇಷನ್ಸ್ ನ ನೋಡ್ತೀವಿ. ಲಾಸ್ಟ್ ಅಲ್ಲಿ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಎಲಿಮೆಂಟ್ಸ್ ಗೆ ಯಾವ ರೀತಿ ಪೊಸಿಷನ್ ಕೊಟ್ಟಿದ್ದಾರೆ, ಯಾವ ಬೇಸಿಸ್ ಮೇಲೆ ಪೊಸಿಷನ್ ಕೊಟ್ಟಿದ್ದಾರೆ ನೋಡ್ತೀವಿ, ಮತ್ತೆ ಟ್ರೆಂಡ್ಸ್ ಇನ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಕವರ್ ಮಾಡ್ತೀವಿ, ಆಯ್ತಾ? ಸೊ ತಡ ಮಾಡದೆ ನಾವು ಫಸ್ಟ್ ಟಾಪಿಕ್ ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಫಸ್ಟ್ ಆಫ್ ಆಲ್ ಏನಕ್ಕೆ ಎಲಿಮೆಂಟ್ಸ್ ನ ಕ್ಲಾಸಿಫೈ ಮಾಡಬೇಕು, ಅದಕ್ಕಿಂತ ಮುಂಚೆ ಎಲಿಮೆಂಟ್ಸ್ ಅಂದ್ರೆ ಏನು ಅಂತ ತಿಳ್ಕೊಬೇಕು ಅಲ್ವಾ? ಸೊ ವಾಟ್ ಆರ್ ಎಲಿಮೆಂಟ್ಸ್ ಮಕ್ಕಳೇ? ನೀವು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಅಥವಾ ಪ್ರೀವಿಯಸ್ ಗ್ರೇಡ್ಸ್ ಅಲ್ಲಿ ಕೂಡ ಕಲ್ತಿರ್ತೀರಾ. ಎಲಿಮೆಂಟ್ಸ್ ಆರ್ ಸಬ್ಸ್ಟೆನ್ಸಸ್ ವಿಚ್ ಕಂಟೇನ್ ಅ ಸಿಂಗಲ್ ಟೈಪ್ ಆಫ್ ಆಟಮ್ಸ್. ಒಂದೇ ರೀತಿಯ ಆಟಮ್ಸ್, ಸಿಂಗಲ್ ಟೈಪ್ ಅಥವಾ ಕೈಂಡ್ ಆಫ್ ಆಟಮ್ಸ್ ನ ಇರುವಂತಹ ಸಬ್ಸ್ಟೆನ್ಸಸ್ ನ ನಾವು ಎಲಿಮೆಂಟ್ಸ್ ಅಂತ ಕರಿತೀವಿ, ಆಯ್ತಾ? ಇಟ್ ಕಂಟೇನ್ಸ್ ಅ ಸಿಂಗಲ್ ಟೈಪ್ ಆಫ್ ಆಟಮ್ಸ್. ಈಗ ಎಲಿಮೆಂಟ್ಸ್ ನ ಕ್ಲಾಸಿಫೈ ಏನಕ್ಕೆ ಮಾಡಬೇಕು? ಅಟ್ ಟುಡೇಸ್ ಡೇಟ್ ಅಲ್ಲಿ there are 118 ಎಲಿಮೆಂಟ್ಸ್, ಆಯ್ತಾ ಮಕ್ಕಳೇ? 118 elements, out of which 94 are naturally occurring elements. ಈ 118 elements ನ ನಾವು ರ್ಯಾಂಡಮ್ ಆಗಿ ಸ್ಟಡಿ ಮಾಡ್ತೀವಿ ಅಂದ್ರೆ ಅದು ಒಂದು ಡಿಫಿಕಲ್ಟ್ ಟಾಸ್ಕ್ ಆಗಿ ಉಳ್ಕೊಬಿಡತ್ತೆ, ಆಯ್ತಾ? ಅದಕ್ಕೆ ನಾವು ಒಂದಷ್ಟು ಪ್ರಾಪರ್ಟೀಸ್ ನ ಬೇಸಿಸ್ ಮೇಲೆ ಈ ಎಲಿಮೆಂಟ್ಸ್ ನ ಡಿವೈಡ್ ಮಾಡ್ಬಿಟ್ಟು ಎಲ್ಲಾ ಎಲಿಮೆಂಟ್ಸ್ ನ ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡಬೇಕು. ಅದಕ್ಕೆ ನಾವು ಎಲಿಮೆಂಟ್ಸ್ ನ ಗ್ರೂಪ್ ಮಾಡಬೇಕು ಅಥವಾ ಕ್ಲಾಸಿಫೈ ಮಾಡಬೇಕು, ಆಯ್ತಾ? ಇದಕ್ಕೆ ಒಂದು ಡೈಲಿ ಲೈಫ್ ಎಕ್ಸಾಂಪಲ್ ಕೊಡ್ತೀನಿ. ಏನದು? ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಇರುವಂತ ಇದು ಒಂದು ಸೆಕ್ಷನ್, ಆಯ್ತಾ? ಸೊ ಬೇಸಿಕಲಿ ಕ್ಲೀನಿಂಗ್ ಗೆ ಬೇಕಾಗಿರುವಂತ ವಸ್ತುನೆಲ್ಲ ಈ ಸೂಪರ್ ಮಾರ್ಕೆಟ್ ಸೆಕ್ಷನ್ ಅಲ್ಲಿ ಇಟ್ಟಿರ್ತಾರೆ. ವಾಟ್ ಆರ್ ದೋಸ್ ಸಬ್ಸ್ಟೆನ್ಸಸ್? ಇಲ್ಲಿ ಶಾಂಪೂ ಇರುತ್ತೆ, ಸೋಪ್ ಇರುತ್ತೆ, ಫೇಸ್ ವಾಶ್, ಇಲ್ಲಿ ಟೂತ್ ಪೇಸ್ಟ್. ಸೊ ಈ ರೀತಿ ಒಂದು ಆರ್ಗನೈಸ್ಡ್ ರೀತಿಯಲ್ಲಿ ಇಡಕ್ಕೆ ಅಡ್ವಾಂಟೇಜ್ ಏನು? ಆಗ ನೀವು ಸೂಪರ್ ಮಾರ್ಕೆಟ್ ಎಂಟರ್ ಮಾಡಿದ ತಕ್ಷಣ ನನಗೆ ಟೂತ್ ಪೇಸ್ಟ್ ಬೇಕು ಅಂದಿದ ತಕ್ಷಣ ಎಂಪ್ಲಾಯಿ ಏನ್ ಮಾಡ್ತಾರೆ, ನಿಮ್ನ ಈ ಸೆಕ್ಷನ್ ಕಡೆಗೆ ಕಳಿಸ್ತಾರೆ, ಆಯ್ತಾ? ಸೊ ಎಷ್ಟು ಈಸಿ ಆಯ್ತು, ಎಷ್ಟು ಫೀಸಿಬಲ್ ಆಯ್ತು ನಿಮ್ಮ ಕೆಲಸ ಅಲ್ವಾ? ಅದೇ ರೀತಿ ಎಲಿಮೆಂಟ್ಸ್ ನ ಅರ್ಥ ಮಾಡ್ಕೊಳ್ಳಕ್ಕೆ, ಎಲಿಮೆಂಟ್ಸ್ ನ ಪ್ರಾಪರ್ಟೀಸ್ ನ ಅರ್ಥ ಮಾಡ್ಕೊಳ್ಳಕ್ಕೆ, ಎಲಿಮೆಂಟ್ಸ್ ನ ಕ್ಲಾಸಿಫೈ ಮಾಡಿದ್ರೆ ಅಥವಾ ಒಂದೊಂದು ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಿದ್ರೆ ನಮ್ಗೆ ಆ ಪ್ರಾಸೆಸ್ ಏನಿದೆ ಅದು ಈಸಿ ಆಗುತ್ತೆ. ದಟ್ ಈಸ್ ವೈ ವಿ ಕ್ಯಾರಿ ಔಟ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ಆಯ್ತಾ ಮಕ್ಕಳೇ? ಸೊ ಫಸ್ಟ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ನ ಯಾರು ತಂದ್ರು, ಯಾವ ಬೇಸಿಸ್ ಮೇಲೆ ಮಾಡಿದ್ರು ಎಲಿಮೆಂಟ್ಸ್ ನ ಕ್ಲಾಸಿಫೈ ಅಂತ ನೋಡೋಣ, ಆಯ್ತಾ? ಓಕೆ, ಸೊ ಫಸ್ಟ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ನ ತಂದಿದ್ದು ಡಾಬರಿನರ್ ಅನ್ನೋ ಒಬ್ರು ಸೈಂಟಿಸ್ಟ್, ಆಯ್ತು ಮಕ್ಕಳೇ? ಯಾವ ವರ್ಷದಲ್ಲಿ? ಇನ್ ದ ಇಯರ್ 1817 ಜೋಹಾನ್ ವುಲ್ಫ್ಗ್ಯಾಂಗ್ ಡಾಬರಿನರ್ ಅನ್ನೋ ಒಬ್ರು ಜರ್ಮನ್ ಕೆಮಿಸ್ಟ್ ಏನ್ ಮಾಡಿದ್ರು, ಎಲಿಮೆಂಟ್ಸ್ ನ ತಗೊಂಡು ಆನ್ ದ ಬೇಸಿಸ್ ಆಫ್ ಒನ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಎಲಿಮೆಂಟ್ಸ್ ನ ಅರೇಂಜ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ವಾಟ್ ಇಸ್ ದಟ್ ಪ್ರಾಪರ್ಟಿ? ಆನ್ ದ ಬೇಸಿಸ್ ಆಫ್ ಅಟಾಮಿಕ್ ಮಾಸ್, ಆಯ್ತಾ ಮಕ್ಕಳೇ? ಸೊ ಅಟಾಮಿಕ್ ಮಾಸ್ ಅನ್ನೋ ಒಂದು ಪ್ರಾಪರ್ಟಿನ ಅವರು ತಲೆಯಲ್ಲಿ ಇಟ್ಕೊಂಡ್ರು. ಆಮೇಲೆ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸಿನ ರೀತಿಯಲ್ಲಿ ಆ ಎಲಿಮೆಂಟ್ಸ್ ನ ಅರೇಂಜ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅರ್ಥ ಏನು? ಫಸ್ಟ್ ಎ ಅಂತ ಒಂದು ಎಲಿಮೆಂಟ್ ತಗೋತಾರೆ, ಆಮೇಲೆ ಎಗಿನ್ನ ಜಾಸ್ತಿ ಅಟಾಮಿಕ್ ಮಾಸ್ ಇರುವಂತ ಎಲಿಮೆಂಟ್ ಒಂದು ಬಿ ಅಂತ ತಗೋತಾರೆ, ಅದನ್ನ ಎ ಆದ್ಮೇಲೆ ಇಡ್ತಾರೆ. ಬಿಗಿನ ಅಟಾಮಿಕ್ ಮಾಸ್ ಜಾಸ್ತಿ ಇರೋ ಎಲಿಮೆಂಟ್ ಒಂದು ಸಿ ಅಂತ ತಗೋತಾರೆ, ಅದನ್ನ ಬಿ ಆದ್ಮೇಲೆ ಇಡ್ತಾರೆ, ಆಯ್ತಾ? ಸೊ ಈ ರೀತಿ ಆನ್ ದ ಬೇಸಿಸ್ ಆಫ್ ಅಟಾಮಿಕ್ ಮಾಸ್ ಡಾಬರಿನರ್ ಅವರು ಎಲಿಮೆಂಟ್ಸ್ ನ
ಜೋಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಜೋಡಿಕೆನ ಅಬ್ಸರ್ವ್ ಮಾಡಿದಾಗ ಅವ್ರು ಏನು ಕಂಡ್ರು ಅಂದರೆ ಅ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ಏನಿದೆ ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ನ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಯಿತಾ. ಸೊ ಈ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ನ ಏನು ಕರಿತೀವಿ ಅಂತ ಎಲ್ಲ ನೋಡೋಣ ಆಯಿತಾ. ಸೊ ದಟ್ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ನ ಡಾಬ್ರೈನರ್ ಅವರು ಟ್ರಯಡ್ಸ್ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಯಿತಾ. ಇದರಲ್ಲಿ ಯಾವ ರೀತಿಯ ಪ್ಯಾಟರ್ನ್ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಡಾಬ್ರೈನರ್ ಅವರು, ನಾವು ಗ್ರೂಪ್ ಆಫ್ 3 ಎಲಿಮೆಂಟ್ಸ್ನ ಇಲ್ಲೊಂದು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಸೊ ಫಸ್ಟು ಎ, ಬಿ ಹಾಗೂ ಸಿ ಎಲಿಮೆಂಟ್ನ ಅವರು ಅರೇಂಜ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಸೊ ಅವ್ರೇನು ಅಬ್ಸರ್ವ್ ಮಾಡಿದ್ರು, ಎಗೆ ಒಂದು ಅಟಾಮಿಕ್ ಮಾಸ್ ಇರುತ್ತೆ, ಅದನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ. ಬಿಗೆ ಒಂದು ಅಟಾಮಿಕ್ ಮಾಸ್ ಇರುತ್ತೆ, ವೈ ಅಂತ ತಗೊಳ್ಳೋಣ. ಸಿ ನ ಅಟಾಮಿಕ್ ಮಾಸ್ ಝೆಡ್ ಅಂತ ತಗೊಳ್ಳೋಣ ಆಯ್ತಾ. ಸೊ ಡಾಬ್ರೈನರ್ ಅವ್ರು ಏನು ಅಬ್ಸರ್ವ್ ಮಾಡಿದ್ರು ಅಂದರೆ ಎಕ್ಸ್ ಹಾಗೂ ಝೆಡ್ನ ಅಟಾಮಿಕ್ ಮಾಸ್, ಇವೆರಡು ಎ ಹಾಗೂ ಸಿ ನ ಅಟಾಮಿಕ್ ಮಾಸ್ನ ಆವರೇಜ್ ತಗೊಂಡ್ರೆ, ಆವರೇಜಿನ ಅರ್ಥ ಏನು, ಎಕ್ಸ್ ಪ್ಲಸ್ ಝೆಡ್ ಬೈ 2, ಇದನ್ನ ಆವ್ರೇಜ್ ಅಥವಾ ಮೀನ್ ಅಂತ ಕರಿತೀವಿ ಅಲ್ವಾ. ಸೊ ಇವೆರಡರದ್ದು ಆವ್ರೇಜ್ ತಗೊಂಡಾಗ ನಮಗೆ ಆನ್ಸರ್ ಏನು ಬರ್ತಿತ್ತು, ಈ ಆನ್ಸರ್ನ ನಾವು ಡಬ್ಲ್ಯೂ ಅಂತ ತಗೊಳ್ಳೋಣ ಆಯ್ತಾ. ಸೊ ಈ ಡಬ್ಲ್ಯೂ ಏನಿದೆ ಈ ವೈನ ಅಟಾಮಿಕ್ ಮಾಸ್ಗೆ ತುಂಬ ಕ್ಲೋಸ್ ಇರ್ತಿತ್ತು ಅಥವಾ ಸೇಮ್ ಇರ್ತಿತ್ತು. ಡಬ್ಲ್ಯೂ ಇಸ್ ಈದರ್ ಈಕ್ವಲ್ ಟು ವೈ ಆರ್ ವೆರಿ ಸಿಮಿಲರ್ ಆರ್ ಕ್ಲೋಸ್ ಟು ವೈ ಅಂತ ನಮ್ಮ ಡಾಬ್ರೈನರ್ ಅವರು ಅಬ್ಸರ್ವ್ ಮಾಡಿದ್ರು ಆಯ್ತಾ. ಸೊ ಅದನ್ನೇ ನಾನಿಲ್ಲಿ ಸೆಂಟೆನ್ಸ್ ರೀತಿಯಲ್ಲಿ ಹಾಕಿದ್ದೀನಿ. ಏನಂತ ಇದೆ, ವೆನ್ ದ 3 ಎಲಿಮೆಂಟ್ಸ್ ಇನ್ ಅ ಟ್ರಯಡ್ were written in order of increasing atomic masses. ಸೊ ನಾನು ಹೇಳ್ದ ಹಾಗೆ ಎ ಅಟಾಮಿಕ್ ಮಾಸ್ ಏನಿತ್ತು ಅದು ಬಿಗಿನ ಕಮ್ಮಿ ಇರ್ತಿತ್ತು, ಮತ್ತೆ ಬಿ ಅಟಾಮಿಕ್ ಮಾಸ್ ಏನಿರ್ತಿತ್ತು ಅದು ಸಿಗಿನ ಕಮ್ಮಿ ಇರ್ತಿತ್ತು. ಸೊ ಇನ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸಲ್ಲಿ ಈ ಎಲಿಮೆಂಟ್ಸ್ನ ಜೋಡಿಸಿದ್ರು ಆಯ್ತಾ. ಸೊ ದ ಅಟಾಮಿಕ್ ಮಾಸ್ ಆಫ್ ದ ಮಿಡಲ್ ಎಲಿಮೆಂಟ್, ಸೊ ಬಿ ಎಲಿಮೆಂಟ್ ದ ಅಟಾಮಿಕ್ ಮಾಸ್ ಏನಿತ್ತು ವಾಸ್ ರಫ್ಲಿ ದ ಆವರೇಜ್ ಆಫ್ ದ ಅಟಾಮಿಕ್ ಮಾಸಸ್ ಆಫ್ ದ ಅದರ್ 2 ಎಲಿಮೆಂಟ್ಸ್ ಆಯ್ತಾ. ಸೊ ಯಾವ್ಯಾವ ರೀತಿಯ ಟ್ರಯಡ್ಸ್ನ ನಮ್ಮ ಡಾಬ್ರೈನರ್ ಅವರು ಡಿಸ್ಕವರ್ ಮಾಡಿದ್ರು ಅಂತ ನೋಡೋಣ ಆಯ್ತಾ. ಸೊ ಫಸ್ಟ್ ಟ್ರಯಡ್ ಏನಿದೆ ಇಟ್ ಇಸ್ ಮೇಡ್ ಆಫ್ 3 ಎಲಿಮೆಂಟ್ಸ್. ಯಾವುದದು, ಇಟ್ ಇಸ್ ಲಿಥಿಯಂ, ಸೋಡಿಯಂ ಹಾಗೂ ಪೊಟ್ಯಾಷಿಯಂ. ಸೊ ಇಲ್ಲಿ ಬರ್ದಿರೋದು ಈ ಎಲಿಮೆಂಟ್ಸಿನ ಅಟಾಮಿಕ್ ಮಾಸಸ್ ಆಯ್ತಾ. ಸೊ ಇಲ್ಲಿ ಲಿಥಿಯಂ ಹಾಗೂ ಪೊಟ್ಯಾಷಿಯಮಿನ ಏನು ಅಟಾಮಿಕ್ ಮಾಸ್ನ ಆವ್ರೇಜ್ನ ನಾವಿಲ್ಲಿ ತೆಗೆದಿದ್ದೀವಿ ಆಯ್ತಾ ಮಕ್ಕಳೇ. ಸೊ 6.9 plus 39.1 by 2 andre it is the average of those 2 atomic masses, and you get the answer is 23, which is the same as sodium's atomic mass. So this is the first triad that was discovered by Dobereiner aita. So second triad eno, second triad is calcium, strontium ಹಾಗೂ ಬೇರಿಯಂ ಆಯ್ತಾ. ಸೊ ಸಿಮಿಲರ್ಲಿ ಕ್ಯಾಲ್ಶಿಯಂ ಹಾಗೂ ಬೇರಿಯಂನ ಅಟಾಮಿಕ್ ಮಾಸಸ್ನ ಆವರೇಜ್ನ ತೆಗೆದಾಗ ನಮಗೆ ಆನ್ಸರ್ ಬರೋದು 88.7, ವಿಚ್ ಇಸ್ ವೆರಿ ಕ್ಲೋಸ್ ಟು ದ ಅಟಾಮಿಕ್ ಮಾಸ್ ಆಫ್ ಸ್ಟ್ರಾನ್ಶಿಯಂ ಆಯ್ತಾ. ಮತ್ತೆ ಲಾಸ್ಟ್ ಟ್ರಯಡ್ ಯಾವುದು ಅವರು ಡಿಸ್ಕವರ್ ಮಾಡಿದ್ದು, ಇಟ್ ಇಸ್ ಕ್ಲೋರಿನ್, ಬ್ರೋಮೀನ್ ಅಂಡ್ ಅಯೋಡೀನ್ ಆಯ್ತಾ ಮಕ್ಕಳೇ. ಸೊ ಕ್ಲೋರಿನ್ ಹಾಗೂ ಅಯೋಡೀನಿನ ಅಟಾಮಿಕ್ ಮಾಸ್ನ ಆವರೇಜ್ ತೆಗೆದಾಗ ಬರೋ ಆನ್ಸರ್ 81.2, ವಿಚ್ ಇಸ್ ಅಗೇನ್ ವೆರಿ ಕ್ಲೋಸ್ ಟು ದ ಅಟಾಮಿಕ್ ಮಾಸ್ ಆಫ್ ಬ್ರೋಮೀನ್ ಆಯ್ತಾ. ಸೊ ದಿಸ್ was the classification given by Dobereiner. ಸೊ ಟ್ರಯಡ್ಸ್ ಅಂದ್ರೇನು, ಅದರ ಪ್ರಿನ್ಸಿಪಲ್ ಏನು ಅಂತ ಕೇಳ್ತಾರೆ ಆಯ್ತಾ. ಟ್ರಯಡಿನ ಪ್ರಿನ್ಸಿಪಲ್ ಏನು, ಫಸ್ಟ್ ಆಫ್ ಆಲ್ ಎಲಿಮೆಂಟ್ಸ್ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸ್ ರೀತಿಯಲ್ಲಿ ಅರೇಂಜ್ ಆಗಿರುತ್ತೆ, ಮತ್ತೆ ಫಸ್ಟ್ ಹಾಗೂ ಲಾಸ್ಟ್ ಎಲಿಮೆಂಟ್ನ ಅಟಾಮಿಕ್ ಮಾಸ್ನ ಆವರೇಜ್ ತೆಗೆದಾಗ ಆ ಅಟಾಮಿಕ್ ಮಾಸ್ ಸಿಮಿಲರ್ ಆರ್ ಈಕ್ವಲ್ ಟು ದ ಅಟಾಮಿಕ್ ಮಾಸ್ ಆಫ್ ದ ಮಿಡಲ್ ಎಲಿಮೆಂಟ್. ಸೊ ಈ ಸ್ಟೇಟ್ಮೆಂಟ್ನ ನೀವು ಲಾಸ್ಟ್ ಸ್ಟೇಟ್ಮೆಂಟ್ ಏನಿದೆ ಥರ್ಡ್ ಪಾಯಿಂಟ್ ಅದನ್ನ ಪ್ರಿನ್ಸಿಪಲ್ ಆಫ್ ಡಾಬೆರೀನಸ್ ಟ್ರಯಡ್ಸ್ ಆಗಿ ಬರೀಬೇಕು ಆಯ್ತಾ. ಈಗ ಡಾಬೆರೀನಸ್ ಟ್ರಯಡ್ಸ್ ಇದೆ ಅಲ್ವಾ, ಅದಕ್ಕೆ ತನ್ನದೇ ಆದಂತ ಅಚೀವ್ಮೆಂಟ್ಸ್ ಇರುತ್ತೆ ಮತ್ತೆ ಲಿಮಿಟೇಷನ್ಸ್ ಇರುತ್ತೆ ಆಯ್ತಾ. ಅದೇನು ಅಂತ ನೋಡೋಣ. ಎಸ್, ಸೊ ಡಾಬೆರೀನರ್ ಟ್ರಯಡ್ ನ ಅಚೀವ್ಮೆಂಟ್ ಏನು, ಇಟ್ ವಾಸ್ ದ ಫಸ್ಟ್ ಅಟೆಂಪ್ಟ್ ಟು ಕ್ಲಾಸಿಫೈ ಎಲಿಮೆಂಟ್ಸ್ ಇನ್ ಟು ಅ ಗ್ರೂಪ್. ಸೊ ಡಾಬೆರೀನರ್ ಅವ್ರಿಗಿನ್ನ ಮುಂಚೆ ಯಾವುದೇ ಸೈಂಟಿಸ್ಟ್ನು ಏನು ಎಲಿಮೆಂಟ್ಸ್ನ ಅಟಾಮಿಕ್ ಮಾಸ್ನ ನಾವು ತಲೆಯಲ್ಲಿ ಇಟ್ಕೊಂಡು ಅದನ್ನ ಕ್ಲಾಸಿಫೈ ಮಾಡೋಣ ಅಂತ ಯೋಚನೆನೇ ಮಾಡಿರಲಿಲ್ಲ ಆಯ್ತಾ. ಸೊ ಡಾಬೆರೀನರ್ ವಾಸ್ ದ ಫಸ್ಟ್ ಪರ್ಸನ್ ಹೂ ಯೂಸ್ಡ್ ಸರ್ಟನ್ ಪ್ರಾಪರ್ಟಿ ಆಫ್ ಎಲಿಮೆಂಟ್ಸ್ ಟು ಟ್ರೈ ಅಂಡ್ ಕ್ಲಾಸಿಫೈ ದೆಮ್ ಆಯ್ತಾ ಮಕ್ಕಳೇ. ದಟ್ ವಾಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಆಫ್ ಡಾಬೆರೀನರ್ಸ್ ಟ್ರಯಡ್ಸ್. ಈಗ ಡ್ರಾಬ್ಯಾಕ್ಸ್ ಏನು, ಡ್ರಾಬ್ಯಾಕ್ಸ್ ಅಂತಾನೆ ಕೇಳಲ್ಲ ನಿಮ್ಗೆ, ಲಿಮಿಟೇಷನ್ಸ್ ಏನು ಆಫ್ ಡಾಬೆರೀನಸ್ ಟ್ರಯಡ್ಸ್ ಅಂತ ಕೇಳ್ತಾರೆ, ಲಿಮಿಟೇಷನ್ಸ್ ಏನು ಅಂತಾನು
ಕೇಳ್ಬಹುದು ಆಯ್ತಾ. ಸೊ ಸೇಮ್ ಆನ್ಸರ್ನ ಬರಿಬೇಕು. ಡಾಬ್ರಿನರ್ ಟ್ರಯಡ್ದು ಮೇಜರ್ ಲಿಮಿಟೇಷನ್ ಏನು ಅಂದ್ರೆ ಅವ್ರು ಬರೀ 3 ಟ್ರಯಡ್ಸ್ನ ಡಿಸ್ಕವರ್ ಮಾಡೋಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಆಯ್ತು ಆಯ್ತಾ. ಈಗ ನಾನು ಪ್ರೀವಿಯಸ್ ಸ್ಲೈಡಲ್ಲಿ ನಿಮಗೆ 3 ಸೆಟ್ಸ್ ಆಫ್ ಎಲಿಮೆಂಟ್ಸ್ ತೋರಿಸ್ದೆ ಅಲ್ವಾ, ಆ 3 ಟ್ರಯಡ್ಸ್ನ ಡಾಬ್ರಿನರ್ ಡಿಸ್ಕವರ್ ಮಾಡೋಕ್ಕೆ ಆಯ್ತು. ಮಿಕ್ಕಿದ ಯಾವುದೇ ಎಲಿಮೆಂಟ್ನ ಅವರು ಕೊಟ್ಟಿದ್ದಂಥ ಪ್ರಿನ್ಸಿಪಲ್ನ ಬೇಸಿಸ್ ಮೇಲೆ ಅವ್ರಿಗೆ ಕ್ಲಾಸಿಫೈ ಮಾಡೋಕ್ಕೆ ಆಗಲಿಲ್ಲ ಆಯ್ತಾ. ಸೊ ಹಿ ಬೇಸಿಕಲಿ ಗೇವ್ ರೈಸ್ ಟು ದ ಐಡಿಯಾ ಆಫ್ ಕ್ಲಾಸಿಫೈಯಿಂಗ್ ಎಲಿಮೆಂಟ್ಸ್. ಇದೇ ರೀತಿಯ ಕ್ಲಾಸಿಫಿಕೇಶನ್ ಐಡಿಯಾನ ಇಟ್ಕೊಂಡು ಇನ್ನೊಂದು ಸೈಂಟಿಸ್ಟ್ ಕೂಡ ಎಲಿಮೆಂಟ್ಸ್ನ ಗ್ರೂಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಯ್ತಾ. ಯಾರದು ಸೈಂಟಿಸ್ಟ್, ಯಾವ ರೀತಿ ಕ್ಲಾಸಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ನಾವು ನೋಡೋಣ ಈಗ. Okay, so the next scientist who tried to classify elements was known as Newlands ಆಯ್ತಾ ಮಕ್ಕಳೇ. ಸೊ ಜಾನ್ ನ್ಯೂಲೆನ್ಸ್ ಅನ್ನೋ ಒಬ್ರು ಸೈಂಟಿಸ್ಟ್ 1866 ಅಲ್ಲಿ ಇವರು ಬಂದು ಒಬ್ರು ಇಂಗ್ಲಿಷ್ ಸೈಂಟಿಸ್ಟ್. ಸೊ ಇವರು ಸಿಮಿಲರ್ ಐಡಿಯಾಲಜಿನ ಇಟ್ಕೊಂಡು ಎಲಿಮೆಂಟ್ಸ್ನ ಕ್ಲಾಸಿಫೈ ಮಾಡೋಕ್ಕೆ ಟ್ರೈ ಮಾಡಿದ್ರು. ಸೊ ಏನು ಮಾಡಿದ್ರು ಅವರು, ಅವಾಗ ಅವ್ರ ಟೈಮಲ್ಲಿ ಡಿಸ್ಕವರ್ ಆಗಿದ್ದಂತಹ 56 ಎಲಿಮೆಂಟ್ಸ್ನ ಒಂದು ಬೇಸಿಸ್ ಆಫ್ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸ್ ಜೋಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಯ್ತಾ. ಸಿಮಿಲರ್ ಟು ಡಾಬ್ರಿನರ್, ಅವರು ಕೂಡ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸ್ ರೀತಿಯಲ್ಲೇ ಎಲಿಮೆಂಟ್ಸ್ನ ಜೋಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ವಾ. ಸೊ ಇವ್ರೇನು ಮಾಡಿದ್ರು, ಜಾನ್ ನ್ಯೂಲೆನ್ಸ್ ಅವರು ಹೈಡ್ರೋಜನ್ ಇಂದ ಹಿಡಿದು ಥೋರಿಯಂ ವರೆಗೂ ಎಲಿಮೆಂಟ್ಸ್ನ ಜೋಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಟ್ ದಟ್ ಟೈಮ್ ಹೈಡ್ರೋಜನ್ ಹ್ಯಾಡ್ ದ ಲೀಸ್ಟ್ ಅಟಾಮಿಕ್ ಮಾಸ್ ಅಂಡ್ ಥೋರಿಯಂ ಹ್ಯಾಡ್ ದ ಹೈಯೆಸ್ಟ್ ಅಟಾಮಿಕ್ ಮಾಸ್ ಆಯ್ತಾ. ಸೊ ಇವರು ಅರೇಂಜ್ ಮಾಡಿದಾಗ್ಲೂ ಕೂಡ ಇವರಿಗೆ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಕಾಣಿಸಕ್ಕೆ ಸ್ಟಾರ್ಟ್ ಮಾಡ್ತು ಇನ್ ದಿಸ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಆಯ್ತಾ. ಸೊ ವಾಟ್ ಇಸ್ ದಟ್ ಪ್ಯಾಟರ್ನ್? ಈಗ ಒಂದಷ್ಟು 10 ಎಲಿಮೆಂಟ್ಸ್ನ ನ್ಯೂಲೆನ್ಸ್ ಅವರು ಜೋಡಿಸಿದ್ರು ಅಂತ ಅನ್ಕೊಳ್ಳಿ. ಸೊ ಫಸ್ಟ್ ಎಲಿಮೆಂಟ್ ಇದು, ಸೆಕೆಂಡು, ಥರ್ಡು, 4th, 5th, 6th, 7th and 8th, 9th ಮತ್ತೆ 10th ಎಲಿಮೆಂಟ್ನ ನ್ಯೂಲೆನ್ಸ್ ಅವರು ಜೋಡಿಸಿದ್ರು ಅಂತ ಅನ್ಕೊಳ್ಳಿ ಆಯ್ತಾ. ಆನ್ ದ ಬೇಸಿಸ್ ಆಫ್ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸ್. ಅವ್ರು ಏನು ಅಬ್ಸರ್ವ್ ಮಾಡಿದ್ರು ಅಂದ್ರೆ, ಈ 8th ಎಲಿಮೆಂಟ್ ಏನಿದೆ ಇದರ ಪ್ರಾಪರ್ಟೀಸ್ ಏನಿದೆ, ಇಟ್ ವಾಸ್ ಸಿಮಿಲರ್ ಟು ದ ಫಸ್ಟ್ ಎಲಿಮೆಂಟ್ ಆಯ್ತಾ ಮಕ್ಕಳೇ. ಸೊ 8 ಆದ್ಮೇಲೆ 16th ಎಲಿಮೆಂಟ್ ಏನ್ ಬರುತ್ತೆ, ಹೀಗೆ 10 ಬರೆದ್ವಿ, 11, 12, 13, 14, 15, 16. ಸೊ ಈ 16th ಎಲಿಮೆಂಟಿಗೆ ಮತ್ತೆ 8th ಎಲಿಮೆಂಟಿನ ಪ್ರಾಪರ್ಟೀಸ್ ಸಿಮಿಲರ್ ಆಗಿ ಇತ್ತು ಅಂತ ನ್ಯೂಲೆನ್ಸ್ ಅವರು ಅಬ್ಸರ್ವ್ ಮಾಡಿದ್ರು ಆಯ್ತಾ. ಸೊ ಈ ಪ್ರಾಪರ್ಟಿ ಏನಿದೆ ಇದನ್ನ ಬೇರೆ ಒಂದು ಸೆಟ್ ಆಫ್ ಐಡಿಯಾಸ್ಗೆ ಕಂಪೇರ್ ಮಾಡಿದ್ರು. ವಾಟ್ ಇಸ್ ದ್ಯಾಟ್? ಆಕ್ಟೇವ್ಸ್. ಮ್ಯೂಸಿಕ್ ಅಲ್ಲಿ ನೀವು ಮ್ಯೂಸಿಕ್ ಕಲ್ತಿದ್ರೆ ನಿಮ್ಗೆ ಆಕ್ಟೇವ್ಸ್ ಅಂದ್ರೆ ಏನು ಅಂತ ಗೊತ್ತಿರತ್ತೆ ಆಯ್ತಾ. ಸೊ ಆಕ್ಟೇವ್ಸ್ ಅನ್ನೋ ಒಂದು ಐಡಿಯಾಗೆ ಈ ಕ್ಲಾಸಿಫಿಕೇಶನ್ ನ ನ್ಯೂಲೆನ್ಸ್ ಅವರು ಕಂಪೇರ್ ಮಾಡಿದ್ರು. ಏನಿರತ್ತೆ ಆಕ್ಟೇವ್ಸ್ ಅಲ್ಲಿ, ನಿಮ್ಗೆ ಹಾಡಕ್ಕೆ ಗೊತ್ತಿದ್ರೆ ಅಥವಾ ಗೊತ್ತಿಲ್ಲದೆ ಇದ್ರೂ ನಿಮ್ಗೆ ಸಾ ರೇ ಗ ಮ ಪ ದ ನಿ ಸ ಅನ್ನೋ ಒಂದು ಮ್ಯೂಸಿಕಲ್ ನೋಟ್ಸ್ ಬಗ್ಗೆ ಗೊತ್ತಿರತ್ತೆ ಅಲ್ವಾ. ಸೊ ಸಾರೆ ಗ ಮ ಪ ದ ನಿ ಸ ಅಲ್ಲಿ ಸಿಮಿಲರ್ ಏನಿದೆ, ಸೊ ಸ್ಟಾರ್ಟ್ ಆಗೋದು ವಿತ್ ಸಾ ಅಲ್ವಾ ಮಕ್ಳೇ, ಮತ್ತೆ ಎಂಡ್ ಆಗೋದು ಆರ್ ದ ನೆಕ್ಸ್ಟ್ ನೋಟ್ ಸ್ಟಾರ್ಟ್ ಆಗೋದು ಅಗೇನ್ ಇಟ್ ಸ್ಟಾರ್ಟ್ಸ್ ವಿತ್ ಸಾ. ಸೊ ಸಾರೆ ಗಾಮ ಪ ದ ನಿ ಆದ್ಮೇಲೆ 7 ನೋಟ್ಸ್ ಆದ್ಮೇಲೆ 8th ನೋಟ್ ಏನಿದೆ, ಇಟ್ ಇಸ್ ಸಿಮಿಲರ್ ಟು ದ ಫಸ್ಟ್ ನೋಟ್ ವಿಚ್ ಇಸ್ ಸಿಮಿಲರ್ ಟು ನ್ಯೂಲೆನ್ಸ್ ಕ್ಲಾಸಿಫಿಕೇಶನ್. ಸೊ ಇದನ್ನ ನ್ಯೂಲೆನ್ಸ್ ಅವರು ಲಾ ಆಫ್ ಆಕ್ಟೇವ್ಸ್ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಆಯ್ತಾ. ಸೊ ನ್ಯೂಲೆನ್ಸ್ ಲಾ ಆಫ್ ಆಕ್ಟೇವ್ಸ್ ನ ಪ್ರಿನ್ಸಿಪಲ್ ಏನು ಅಂತ ಕೇಳಿದಾಗ ನೀವೇನ್ ಬರಿಬೇಕು, ವೆನ್ ನ್ಯೂಲೆನ್ಸ್ ಅರೇಂಜ್ಡ್ 56 ಎಲಿಮೆಂಟ್ಸ್ ಅಕಾರ್ಡಿಂಗ್ ಟು increasing atomic mass, every 8th element had properties similar to first element, just like in musical notes anta neevu answer na baribeku aita. So ನ್ಯೂಲೆನ್ಸ್ ಅವರು ಕ್ಲಾಸಿಫಿಕೇಶನ್ ಮಾಡಿದ್ದ ಟೇಬಲ್ ಇಲ್ಲಿ ನಿಮಗೆ ಕಾಣಿಸ್ತಿದೆ ಆಯ್ತಾ. ಸೊ ನಾನು ಹೇಳ್ದಂಗೆ ದಿಸ್ ಇಸ್ ದ ಫಸ್ಟ್ ಎಲಿಮೆಂಟ್ ಹೈಡ್ರೋಜನ್ ಅಂತ ಅನ್ಕೊಳ್ಳಿ, ಓಕೆನಾ. ಹೈಡ್ರೋಜನ್ ಆದ್ಮೇಲೆ ಬರುವಂತಹ ನೋಡಿ, ಇದು ಫಸ್ಟ್ ಅಂದ್ರೆ ಸೆಕೆಂಡ್, ಥರ್ಡ್, 4th, 5th, 6th, 7th, 8th ಎಲಿಮೆಂಟ್ ಫ್ಲೋರಿನ್ ಏನಿದೆ, ದಿಸ್ ಹ್ಯಾಡ್ ಪ್ರಾಪರ್ಟೀಸ್ ಸಿಮಿಲರ್ ಟು ಹೈಡ್ರೋಜನ್. ಇದೇ ರೀತಿ ಲಿಥಿಯಂ ಒಂದು ಎಲಿಮೆಂಟ್ ಅನ್ಕೊಳ್ಳಿ, ಲಿಥಿಯಂ ಆದ್ಮೇಲೆ ಬರುವಂತ 8th ಎಲಿಮೆಂಟ್ ಇಸ್ ಸೋಡಿಯಂ. ಸೊ ಸೋಡಿಯಂ ಹ್ಯಾಡ್ ಪ್ರಾಪರ್ಟೀಸ್ ಸಿಮಿಲರ್ ಟು ಲಿಥಿಯಂ. ಸೋಡಿಯಂ ಆದ್ಮೇಲೆ ಬರುವಂತ 8th ಎಲಿಮೆಂಟ್ ಇಸ್ ಪೊಟ್ಯಾಷಿಯಂ. ಪೊಟ್ಯಾಷಿಯಂ ಹ್ಯಾಡ್ ಪ್ರಾಪರ್ಟೀಸ್ ಸಿಮಿಲರ್ ಟು ಸೋಡಿಯಂ. ಈ ರೀತಿ ಇವರ ಕ್ಲಾಸಿಫಿಕೇಶನ್ ನಡೆಸಿದ್ರು, ಕ್ಲಾಸಿಫಿಕೇಶನ್ ಅಲ್ಲಿ ಇದ್ದಿದ್ದಂತಹ ಪ್ಯಾಟರ್ನ್ ನ ಅಬ್ಸರ್ವ್ ಮಾಡಿದ್ರು ಆಯ್ತಾ. ಬಟ್ ಅಗೇನ್ ನ್ಯೂಲೆನ್ಸ್ ಕ್ಲಾಸಿಫಿಕೇಶನ್ಗೂ ತನ್ನದೇ ಆದಂತಹ ಡ್ರಾಬ್ಯಾಕ್ಸ್ ಇತ್ತು. ಏನಿದು ಡ್ರಾಬ್ಯಾಕ್ಸ್ ಅಂತ ನೋಡೋಣ, ಓಕೆನಾ. ಎಸ್, ಸೊ ನ್ಯೂಲೆನ್ಸ್ ಲಾ ಆಫ್ ಆಕ್ಟೇವ್ಸ್ ಅಥವಾ ನ್ಯೂಲೆನ್ಸ್ ನ ಎಲಿಮೆಂಟ್ ಕ್ಲಾಸಿಫಿಕೇಶನ್ಗೆ ಡ್ರಾಬ್ಯಾಕ್ಸ್ ಇತ್ತು. ಏನದು ನೋಡೋಣ. ಫಸ್ಟ್ ಆಫ್ ಆಲ್ ನ್ಯೂಲೆನ್ಸ್ ಏನ್ ಮಾಡಿದ್ರು, ಇಲ್ಲಿ
ಪ್ರೀವಿಯಸ್ ಸ್ಲೈಡಿಗೆ ಹೋಗೋಣ. ಓಕೆ, ಸೊ ಇಲ್ಲಿ ನಾ ಹೇಳ್ದಂಗೆ ಬೆರಿಲಿಯಂ ಏನಿದೆ ಇದು ಒಂದು ಎಲಿಮೆಂಟ್ ಆಗಿ ತಗೊಳ್ಳೋಣ. ಸೊ ಬೆರಿಲಿಯಂ ಆದ್ಮೇಲೆ 8th ಎಲಿಮೆಂಟ್ ಇಸ್ ಮೆಗ್ನೀಷಿಯಂ. ಸೊ ಮೆಗ್ನೀಷಿಯಂ ಆದ್ಮೇಲೆ 8th ಎಲಿಮೆಂಟ್ ಇಸ್ ಕ್ಯಾಲ್ಸಿಯಂ. ಸೊ ಬೆರಿಲಿಯಂ, ಮೆಗ್ನೀಷಿಯಂ ಹಾಗೂ ಕ್ಯಾಲ್ಸಿಯಂ ಏನಿದೆ ಇದಕ್ಕೆ ಸಿಮಿಲರ್ ಪ್ರಾಪರ್ಟೀಸ್ ಇತ್ತು ಆಯ್ತಾ. ಅದೇ ರೀತಿ ನೆಕ್ಸ್ಟ್ ಕಾಲಮ್ಗೆ ಬರೋಣ ನಾವು. ವಿ ಹ್ಯಾವ್ ಬೋರಾನ್, ಅಲ್ಯೂಮಿನಿಯಂ ಹಾಗೂ ಕ್ರೋಮಿಯಂ. ಇಲ್ಲಿ ಏನು ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ನ್ಯೂಲ್ಯಾಂಡ್ ಅವರು, ಕ್ರೋಮಿಯಂ ಏನಿದೆ ಇದರ ಪ್ರಾಪರ್ಟೀಸ್ ಅಲ್ಯೂಮಿನಿಯಂ ಹಾಗೂ ಬೋರಾನಿಗೆ ಸಿಮಿಲರ್ ಇರಲಿಲ್ಲ. ಸೊ ವಾಟ್ ಇಸ್ ದ ಫಸ್ಟ್ ಡ್ರಾಬ್ಯಾಕ್ ಆಫ್ ನ್ಯೂಲ್ಯಾಂಡ್ಸ್ ಕ್ಲಾಸಿಫಿಕೇಶನ್? ಈ ರೀತಿಯ ಫಸ್ಟ್ ಎಲಿಮೆಂಟ್ ಸಿಮಿಲರ್ ಟು 8th ಎಲಿಮೆಂಟ್ ಲಾ ಏನಿದೆ ದಟ್ ವಾಸ್ ಓನ್ಲಿ ಅಪ್ಲಿಕೇಬಲ್ ಅಂಟಿಲ್ ಕ್ಯಾಲ್ಸಿಯಂ ಆಯ್ತಾ. ಸೊ ಕ್ಯಾಲ್ಸಿಯಂ ಆದ್ಮೇಲೆ ಬಂದಿದ್ದ ಎಲಿಮೆಂಟ್ಸ್ ಏನಿದೆ ಅದರಲ್ಲಿ ಫಸ್ಟ್ ಎಲಿಮೆಂಟ್ ಸಿಮಿಲರ್ ಟು 8th ಎಲಿಮೆಂಟ್, ಈ ಪ್ರಿನ್ಸಿಪಲ್ ಏನಿದೆ ಅದು ಫಾಲೋ ಆಗ್ತಿರ್ಲಿಲ್ಲ. ಸೊ ದ್ಯಾಟ್ ವಾಸ್ ದ ಫಸ್ಟ್ ಡ್ರಾಬ್ಯಾಕ್ ಆಫ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ಸೊ ಅಪ್ಲಿಕೇಬಲ್ ಓನ್ಲಿ ಅಂಟಿಲ್ ಕ್ಯಾಲ್ಸಿಯಂ. ಆಫ್ಟರ್ ಕ್ಯಾಲ್ಸಿಯಂ every 8th element is not similar to the first element ಅಂತ ನ್ಯೂಲ್ಯಾಂಡ್ಸ್ ಅವರು ಅಂದ್ರೆ ನ್ಯೂಲ್ಯಾಂಡ್ಸ್ ನ ಲಾ ಆಫ್ ಆಕ್ಟೇವ್ಸ್ ನ ಫಸ್ಟ್ ಡ್ರಾಬ್ಯಾಕ್ ಇದಾಯ್ತು ಆಯ್ತಾ. ನೆಕ್ಸ್ಟ್ ಡ್ರಾಬ್ಯಾಕ್ ಏನು? ನ್ಯೂಲ್ಯಾಂಡ್ಸ್ ಅವರು ಏನು ಅಸ್ಯೂಮ್ ಮಾಡ್ಕೊಂಡ್ರು ಅಂದ್ರೆ ನಮ್ಮ ಪ್ಲಾನೆಟ್ ಮೇಲೆ ಬರೀ 56 ಎಲಿಮೆಂಟ್ಸ್ ಇದೆ ಆಯ್ತಾ. ಸೊ 56 ಎಲಿಮೆಂಟ್ಸ್ ಆದಮೇಲೆ ಯಾವುದೇ ರೀತಿಯ ಎಲಿಮೆಂಟ್ಸ್ ಡಿಸ್ಕವರ್ ಆಗಲ್ಲ. ಸೊ ಬರೀ 56 ಎಲಿಮೆಂಟ್ಸ್ ಇದೆ ಆ್ಯಂಡ್ 56 ಎಲಿಮೆಂಟ್ಸ್ನ ಕೂಡ ನಾನು ಕ್ಲಾಸಿಫೈ ಮಾಡಿಬಿಟ್ಟಿದ್ದೀನಿ ಅಂತ ನ್ಯೂಲ್ಯಾಂಡ್ಸ್ ಅವರು ಅಸ್ಯೂಮ್ ಮಾಡ್ಕೊಂಡ್ಬಿಟ್ರು ಆಯ್ತಾ. ಸೊ ದ್ಯಾಟ್ ವಾಸ್ ಅ ಬಿಗ್ಗೆಸ್ಟ್ ಡ್ರಾಬ್ಯಾಕ್. ಯಾಕೆ? ಬಿಕಾಸ್ ಮೋರ್ ಎಲಿಮೆಂಟ್ಸ್ ವುಡ್ ಬಿ ಡಿಸ್ಕವರ್ಡ್ ಇನ್ ದ ಫ್ಯೂಚರ್ ಆ್ಯಂಡ್ ದೇರ್ ಪ್ರಾಪರ್ಟೀಸ್ ಡಿಡ್ ನಾಟ್ ಫಿಟ್ ಇನ್ ಟು ದ ಲಾ ಆಫ್ ಆಕ್ಟೇವ್ಸ್. ಮುಂದೆ ಆಬ್ವಿಯಸ್ಲಿ ಹೊಸ ಎಲಿಮೆಂಟ್ಸ್ ಡಿಸ್ಕವರ್ ಆಯಿತು ಆ್ಯಂಡ್ ಆ ಎಲಿಮೆಂಟ್ಸ್ನ ನಮ್ಮ ನ್ಯೂಲ್ಯಾಂಡ್ಸ್ ಅವರು ಏನು ಸೃಷ್ಟಿ ಮಾಡಿದಂಥ ಕ್ಲಾಸಿಫಿಕೇಶನ್ ಅಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಆಗಲಿಲ್ಲ ಆಯ್ತಾ. ಸೊ ದ್ಯಾಟ್ ವಾಸ್ ದ ಸೆಕೆಂಡ್ ಡ್ರಾಬ್ಯಾಕ್ ಆಫ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ಥರ್ಡ್ ಡ್ರಾಬ್ಯಾಕ್ ಏನು? ನ್ಯೂಲ್ಯಾಂಡ್ಸ್ ಅವ್ರು ಏನು ಮಾಡಿದ್ರು, ಎಲ್ಲ ಎಲಿಮೆಂಟ್ಸ್ನು ನಾನು ನನ್ನ ಟೇಬಲಲ್ಲಿ ಫಿಕ್ಸ್ ಮಾಡಬೇಕು, ಫಿಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಎರಡೆರಡು ಎಲಿಮೆಂಟ್ಸ್ನ ಒಂದೊಂದೇ ಸ್ಲಾಟಲ್ಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಯ್ತಾ. ಇಲ್ಲಿ ನಾವು ನೋಡೋಣ, ಏನು ಲಾಸ್ಟ್ ಸ್ಲೈಡಲ್ಲಿ ನೀವು ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ ನೋಡಿ, ಕೊಬಾಲ್ಟ್ ಹಾಗೂ ನಿಕ್ಕಲ್ ಏನಿದೆ ಎರಡು ಎಲಿಮೆಂಟ್ ಅದು, ಬಟ್ ಅದನ್ನ ಒಂದೇ ಸ್ಲಾಟ್ ಅಲ್ಲಿ ಹಾಕಿದ್ರು. ಈ ರೀತಿ ಮಾಡಿದ್ರಿಂದ ಡ್ರಾಬ್ಯಾಕ್ ಏನಾಯ್ತು ನ್ಯೂಲ್ಯಾಂಡ್ಸ್ ಅವರಿಗೆ? ಸೊ ಕೊಬಾಲ್ಟ್ ಅಂಡ್ ನಿಕ್ಕಲ್ ಏನಿದೆ ಇದು ಸಿಮಿಲರ್ ಪ್ರಾಪರ್ಟೀಸ್ ಇರುವಂಥ ಎಲಿಮೆಂಟ್ಸ್. ಫಸ್ಟ್ ಆಫ್ ಆಲ್ ಎರಡು ಎಲಿಮೆಂಟ್ಸ್ನ ಒಂದೇ ಸ್ಲಾಟಲ್ಲಿ ಹಾಕಿದ್ದೆ ಇಸ್ ದ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಆಯ್ತಾ. ಅದಲ್ಲದೆ ಕೊಬಾಲ್ಟ್ ಅಂಡ್ ನಿಕ್ಕಲ್ನ ಯಾವ ಗ್ರೂಪಲ್ಲಿ ಪ್ಲೇಸ್ ಮಾಡಿದ್ರು ಅವರು? ಫ್ಲೋರಿನ್, ಕ್ಲೋರಿನ್, ಬ್ರೋಮೀನ್ ಇರುವಂಥ ಗ್ರೂಪಲ್ಲಿ ಕೊಬಾಲ್ಟ್ ಹಾಗೂ ನಿಕ್ಕಲ್ನ ಪ್ಲೇಸ್ ಮಾಡಿದ್ರು. ಬಟ್ ಫ್ಲೋರಿನ್, ಕ್ಲೋರಿನ್, ಬ್ರೋಮೀನಿನ ಪ್ರಾಪರ್ಟೀಸೇ ಬೇರೆ, ಕೊಬಾಲ್ಟ್ ಹಾಗೂ ನಿಕ್ಕಲಿನ ಪ್ರಾಪರ್ಟೀಸೇ ಬೇರೆ ಆಯ್ತಾ. ಸೊ ದಿಸ್ ಕ್ಲಾಸಿಫಿಕೇಶನ್ ಡಿಡ್ ನಾಟ್ ಮೇಕ್ ಅ ಲಾಟ್ ಆಫ್ ಸೆನ್ಸ್ ಆಯ್ತಾ ಮಕ್ಕಳೇ. ಇಟ್ ವಾಸ್ ಇನ್ ದ ಸೇಮ್ ಸ್ಲಾಟ್ or the same column as fluorine, chlorine and bromine which have very different properties ಆಯ್ತಾ. ಅದಲ್ಲದೆ ಐರನ್ ಏನಿದೆ ಇದಕ್ಕೆ ಕೊಬಾಲ್ಟ್ ಹಾಗೂ ನಿಕ್ಕಲ್ ರೀತಿಯ ಪ್ರಾಪರ್ಟೀಸ್ ಇದೆ, ಬಟ್ ಐರನ್ನ ಕೊಬಾಲ್ಟ್ ಹಾಗೂ ನಿಕ್ಕಲಿಂದ ದೂರ ಎಲ್ಲೋ ಬೇರೆ ಕಡೆ ಪ್ಲೇಸ್ ಮಾಡಿದ್ರು ಆಯ್ತಾ. ಸೊ ದಿಸ್ ಕೈಂಡ್ ಆಫ್ ಏನು ಕ್ಲಾಸಿಫಿಕೇಶನ್ ಡಿಡ್ ನಾಟ್ ಮೇಕ್ ಅ ಲಾಟ್ ಆಫ್ ಸೆನ್ಸ್. ಇದಲ್ಲದೆ ಇನ್ನೊಂದಷ್ಟು ಡ್ರಾಬ್ಯಾಕ್ಸ್ ಇದೆ, ಏನಂತ ನೋಡೋಣ. ಎಸ್, ಸೊ ಕ್ರಮೇಣ ನೋಬಲ್ ಗ್ಯಾಸಸ್ ಏನಿದೆ ಅದು ಡಿಸ್ಕವರ್ ಆಯಿತು ಆಯ್ತಾ ಮಕ್ಕಳೇ. ಸೊ ನೋಬಲ್ ಗ್ಯಾಸ್ ಡಿಸ್ಕವರ್ ಆದಮೇಲೆ ಲಾ ಆಫ್ ಆಕ್ಟೇವ್ಸ್ ಏನಿದೆ ಅದು ಕಂಪ್ಲೀಟ್ಲಿ ಇರ್ರೆಲೆವೆಂಟ್ ಆಗಿಬಿಡ್ತು. ನೋಬಲ್ ಗ್ಯಾಸಸ್ನ ಈ ಟೇಬಲಲ್ಲಿ ಫಿಟ್ ಮಾಡೋಕ್ಕೆ ಹೋದಾಗ ಎವ್ರಿ 8th ಎಲಿಮೆಂಟ್ ಏನಿದೆ ಅದು ಫಸ್ಟ್ ಎಲಿಮೆಂಟ್ನ ರಿಸೆಂಬಲ್ ಮಾಡಲಿಲ್ಲ, ಯಾಕಂದರೆ ನೋಬಲ್ ಗ್ಯಾಸ್ ಮಧ್ಯದಲ್ಲಿರೋ ಸ್ಲಾಟ್ನ ತೊಗೊಂಡ್ಬಿಡ್ತು ಆಯಿತಾ. ಸೊ ಒನ್ಸ್ ನೋಬಲ್ ಗ್ಯಾಸಸ್ ವರ್ ಡಿಸ್ಕವರ್ಡ್, ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಬಿಕೇಮ್ ಇರ್ರೆಲೆವೆಂಟ್. ಅದಕ್ಕೆ ಅರ್ಥ ಇಲ್ಲದೆ ಇರೋಂಗೆ ಆಗೋಯ್ತು ಆಯ್ತಾ. ಮತ್ತೆ ಲೈಟರ್ ಎಲಿಮೆಂಟ್ಸ್ಗೆ ಮಾತ್ರ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್, ಲೈಟ್ ಎಲಿಮೆಂಟ್ಸ್ಗೆ ಮಾತ್ರ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಅಪ್ಲಿಕೇಬಲ್ ಆಯಿತು. ಹೈಯರ್ ಏನು ಹೆವಿಯರ್ ಎಲಿಮೆಂಟ್ಸಿಗೆ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಜಾಸ್ತಿ ಅಪ್ಲಿಕೇಬಲ್ ಇರಲಿಲ್ಲ ಆಯ್ತಾ. ಸೊ ದೀಸ್ ಆರ್ ದ ಡ್ರಾಬ್ಯಾಕ್ಸ್ ಆಫ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ನಿಮಗೆ ಡೈರೆಕ್ಟಾಗಿ ಕ್ವೆಶನ್ ಕೇಳ್ತಾರೆ, ಲಿಮಿಟೇಷನ್ಸ್ ಏನು ಅಥವಾ ಡ್ರಾಬ್ಯಾಕ್ಸ್ ಏನು ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ಗೆ ಅಂತ ಕೇಳ್ತಾರೆ. ಆಗ ನೀವು ಇಷ್ಟು ಪಾಯಿಂಟ್ಸ್ನ ಡಿಸ್ಕ್ರಿಪ್ಟಿವ್ ಆಗಿ ಬರೀಬೇಕು, ಓಕೆನಾ. ಓಕೆ, ನೆಕ್ಸ್ಟ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಯಾವುದು? ಇಟ್ ಇಸ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಆಯ್ತಾ ಮಕ್ಕಳೇ. ಸೊ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಅಂದ್ರೆ ಏನು, ಇದರ ಅಚೀವ್ಮೆಂಟ್ಸ್ ಹಾಗೂ ಲಿಮಿಟೇಷನ್ಸ್ ಏನು ಅಂತ ನೀವು ಕಲ್ತ್ಕೋಬೇಕು, ಓಕೆನಾ. ಸೊ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಕಲಿಯೋಕ್ಕಿಂತ ಮುಂಚೆ ವಿಲ್ ಗೆಟ್ ಸಮ್ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಶನ್ ಆನ್ ಮೆಂಡಲೀವ್ ಆಯ್ತಾ. ಸೊ ಮೆಂಡಲೀವ್ ಅವರ ಪೂರ್ತಿ ಹೆಸರೇನು? ಇಟ್ ಇಸ್ ಡಿಮಿಟ್ರಿ ಇವಾನೋವಿಚ್ ಮೆಂಡಲೀವ್ ಆಯ್ತಾ ಮಕ್ಕಳೇ. ಇವರು ಒಬ್ರು ರಷ್ಯನ್ ಕೆಮಿಸ್ಟ್. ಟೊಬಾಲ್ಸ್ಕ್ ಅನ್ನೋ
ಒಂದು ಊರಿನಲ್ಲಿ ಮೆಂಡಲೀವ್ ಅವರು ಹುಟ್ಟಿದ್ದು. ದಿಸ್ ಊರು ವಾಸ್ ಪ್ರೆಸೆಂಟ್ ಇನ್ ವೆಸ್ಟರ್ನ್ ಸೈಬೀರಿಯಾ ವಿಚ್ ಇಸ್ ಇನ್ ರಷ್ಯಾ. ಹಿ ವಾಸ್ ಬಾರ್ನ್ ಆನ್ ದ 8th of February 1834 ಆಯ್ತಾ. ಸೊ ಇವರು ಏನು ಕೊಟ್ಟಿದ್ದಂಥ ಕ್ಲಾಸಿಫಿಕೇಶನ್ ನಾವು ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಅಂತ ಕರಿತೀವಿ ಆಯ್ತಾ. ಅಂಡ್ ಇಟ್ ಪ್ರೂವ್ ಟು ಬಿ ದ ಯೂನಿಫೈಯಿಂಗ್ ಪ್ರಿನ್ಸಿಪಲ್ ಇನ್ ಕೆಮಿಸ್ಟ್ರಿ. ಅಂದ್ರೆ ಮೆಂಡಲೀವ್ ಅವರು ಕೊಟ್ಟಿದ್ದಂತಹ ಲಾಸ್ ಅಥವಾ ಪ್ರಿನ್ಸಿಪಲ್ ಏನಿದೆ ಅದು ಏನು ಕೆಮಿಸ್ಟ್ರಿಯಲ್ಲಿ ಬರುವಂತ ಪ್ರತಿಯೊಂದು ಎಲಿಮೆಂಟಿಗೂ ಅಪ್ಲಿಕೇಬಲ್ ಆಗತ್ತೆ ಅಂತ ಎಲ್ಲ ಸೈಂಟಿಸ್ಟ್ಸಿಗೂ ರಿಯಲೈಸ್ ಆಯಿತು. ಅಂಡ್ ದೇ ಫೌಂಡ್ ದಟ್ ಮೆಂಡಲೀವ್ಸ್ ಲಾಸ್ ವರ್ ವೆರಿ ರಿಲಯಬಲ್. ಆ ಲಾಸ್ನ ನಾವು ನಂಬಬಹುದು, ಅದು ಕರೆಕ್ಟ್ ಆಗಿದೆ ಲಾಸ್ ಅಂತ ಸೈಂಟಿಸ್ಟ್ಗೆ ಭರವಸೆ ಬಂತು ಆಯ್ತಾ. ನೆಕ್ಸ್ಟ್ ಏನು, ಹಿ ಗೇವ್ ಮೋಟಿವೇಶನ್ ಫಾರ್ ಡಿಸ್ಕವರಿ ಆಫ್ ಸಮ್ ನ್ಯೂ ಎಲಿಮೆಂಟ್ಸ್. ನೀವು ಮುಂದೆ ನೋಡ್ತೀರಾ ಮೆಂಡಲೀವ್ ಅವ್ರು ಏನ್ ಮಾಡಿದ್ರು, ಅವರ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಗ್ಯಾಪ್ಸ್ ನ ಬಿಟ್ರು ಆಯ್ತಾ. ಆ ಗ್ಯಾಪ್ಸ್ ನ ಕಾರಣ ಇಲ್ಲದೆ ಬಿಡ್ಲಿಲ್ಲ, ಹೊಸ ಎಲಿಮೆಂಟ್ಸ್ ಡಿಸ್ಕವರ್ ಆಗತ್ತೆ, ಆ ಎಲಿಮೆಂಟ್ಸ್ ನ ನಾವು ಈ ಟೇಬಲ್ ಅಲ್ಲಿ ಹಿಡ್ಸೋಣ ಅನ್ನೋ ಒಂದು ಏಮ್ ಇಟ್ಕೊಂಡು ಅವರು ಗ್ಯಾಪ್ಸ್ ನ ಬಿಟ್ರು, ವಿಚ್ ವಾಸ್ ಮೋಟಿವೇಶನ್ ಫಾರ್ ಡಿಸ್ಕವರಿ ಆಫ್ ನ್ಯೂ ಎಲಿಮೆಂಟ್ಸ್. ಆಗ ಸೈಂಟಿಸ್ಟ್ಸು ಇನ್ನು ಕಾನ್ಫಿಡೆಂಟ್ ಆಗಿ ನಾವು ಹೊಸ ಎಲಿಮೆಂಟ್ಸ್ ನ ಹುಡುಕ್ತೀವಿ ಅಂತ ಕಾನ್ಫಿಡೆಂಟ್ ಆಗಿ ಇದ್ರು ಆಯ್ತಾ. ಓಕೆ, ಸೊ ಈಗ ಮೆಂಡಲೀವ್ ಅವ್ರು ಕೊಟ್ಟಿದ್ದಂತ ಕ್ಲಾಸಿಫಿಕೇಶನ್ ಪ್ರಾಪರ್ಟೀಸ್ ಏನು ಅಂತ ತಿಳ್ಕೊಳ್ಳೋಣ ಆಯ್ತಾ. ಸೊ ಮೆಂಡಲೀವ್ ಅವರು ಕೂಡ ಎಲಿಮೆಂಟ್ಸ್ ನ ಆನ್ ದ ಬೇಸಿಸ್ ಆಫ್ ಅಟಾಮಿಕ್ ಮಾಸ್ ಅರೇಂಜ್ ಮಾಡಿದ್ರು ಆಯ್ತಾ. ಬಟ್ ನಾಟ್ ಓನ್ಲಿ ಡಿಡ್ ಹಿ ಕನ್ಸಿಡರ್ ಅಟಾಮಿಕ್ ಮಾಸ್, ಬಟ್ ಎಲಿಮೆಂಟ್ಸ್ ನ ಫಿಸಿಕಲ್ ಹಾಗೂ ಕೆಮಿಕಲ್ ಪ್ರಾಪರ್ಟೀಸ್ ನ ಕೂಡ ಮೆಂಡಲೀವ್ ಅವರು ಕನ್ಸಿಡರ್ ಮಾಡಿದ್ರು. ದಿಸ್ ವಾಸ್ ಅ ಮೇಜರ್ ಸ್ಟೆಪ್ ಇನ್ ದ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆಯ್ತಾ. ಸೊ ಮೆಂಡಲೀವ್ ಅವರ ಟೈಮಿನಲ್ಲಿ ಇದ್ದಿದ್ದು 63 ಎಲಿಮೆಂಟ್ಸ್ ಆಯ್ತಾ ಮಕ್ಕಳೇ. ಸೊ ನೋಡಿ, ಮುಂಚೆ ನಮ್ಮ ಪ್ರೀವಿಯಸ್ ಸೈಂಟಿಸ್ಟ್ ಏನು ಅಸ್ಯೂಮ್ ಮಾಡಿದ್ರು ಬರೀ 56 ಎಲಿಮೆಂಟ್ಸ್ ಇರತ್ತೆ ಅಂತ ನ್ಯೂಲೆಂಡ್ಸ್ ಅಸ್ಯೂಮ್ ಮಾಡಿದ್ರು. ಬಟ್ ಬೈ ದ ಟೈಮ್ ಮೆಂಡಲೀವ್ ಕೇಮ್ ಇನ್ ಟು ದ ಪಿಕ್ಚರ್ ದೇರ್ ವಾಸ್ ಆಲ್ರೆಡಿ 63 ಎಲಿಮೆಂಟ್ಸ್ ದಟ್ ವರ್ ಡಿಸ್ಕವರ್ಡ್ ಆಯ್ತಾ. ಸೊ ಈ 63 ಎಲಿಮೆಂಟ್ಸ್ನು ಇನ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸ್ ಮೆಂಡಲೀವ್ ಅವರು ಅರೇಂಜ್ ಮಾಡಿದ್ರು ಆಯ್ತಾ. ಬಟ್ ಇನ್ನೊಂದೇನು ಪ್ರಾಪರ್ಟಿನ ಅಥವಾ ಇನ್ನೊಂದೇನು ಫ್ಯಾಕ್ಟರ್ನ ತಲೆಯಲ್ಲಿ ಇಟ್ಕೊಂಡ್ರು, ನಾ ಹೇಳ್ದಂಗೆ ಫಿಸಿಕಲ್ ಹಾಗೂ ಕೆಮಿಕಲ್ ಪ್ರಾಪರ್ಟೀಸ್ನ ಮೆಂಡಲೀವ್ ತಲೆಯಲ್ಲಿ ಇಟ್ಕೊಂಡ್ರು ವೈಲ್ ಕ್ಲಾಸಿಫೈಯಿಂಗ್ ದ ಎಲಿಮೆಂಟ್ಸ್ ಆಯ್ತಾ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಕೆಮಿಕಲ್ ಪ್ರಾಪರ್ಟಿನ ಅವರು ತಲೆಯಲ್ಲಿ ಇಟ್ಕೊಂಡ್ರು. ವಾಟ್ ಇಸ್ ದ್ಯಾಟ್? ನಮ್ಮ ಎಲಿಮೆಂಟ್ಸ್ ಏನಿದೆ ಅದು ಆಕ್ಸಿಜನ್ ಹಾಗೂ ಹೈಡ್ರೋಜನ್ ಒಟ್ಟಿಗೆ ಯಾವ ರೀತಿ ಇಂಟರಾಕ್ಟ್ ಮಾಡುತ್ತೆ ಅಂತ ಮೆಂಡಲೀವ್ ಜಾಸ್ತಿ ಫೋಕಸ್ ಮಾಡಿದ್ರು ಆಯ್ತಾ. ಬರೀ ಆಕ್ಸಿಜನ್ ಹಾಗೂ ಹೈಡ್ರೋಜನ್ ಏನಕ್ಕೆ ತಗೊಂಡ್ರು? ಯಾಕಂದ್ರೆ ಆಕ್ಸಿಜನ್ ಹಾಗೂ ಹೈಡ್ರೋಜನ್ ಏನಿದೆ ಇದು ತುಂಬಾ ರಿಯಾಕ್ಟಿವ್ ಎಲಿಮೆಂಟ್ಸ್. ಸೊ ಇದು ರಿಯಾಕ್ಟಿವ್ ಎಲಿಮೆಂಟ್ಸ್ ಆಗಿರೋದ್ರಿಂದ ಪ್ರತಿಯೊಂದು ಎಲಿಮೆಂಟ್ ಒಟ್ಟಿಗೆ ಆಕ್ಸಿಜನ್ ಹಾಗೂ ಹೈಡ್ರೋಜನ್ ಕಾಂಪೌಂಡ್ಸ್ ನ ಫಾರ್ಮ್ ಮಾಡುತ್ತೆ ಅಂತ ಮೆಂಡಲೀವ್ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು. ಸೊ ಹಿ ಟುಕ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಆಸ್ ದ ಬೇಸಿಸ್ ಫಾರ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆಯ್ತಾ. ಓಕೆ, ನೆಕ್ಸ್ಟ್ ಏನ್ ನೋಡಿದ್ರು ಮೆಂಡಲೀವ್ ಅವರು, ಈ ಕಾಂಪೌಂಡ್ಸ್ ಏನ್ ಫಾರ್ಮ್ ಮಾಡತ್ತೆ ಅದನ್ನ ನಾವು ಆಕ್ಸೈಡ್ಸ್ ಹಾಗೂ ಹೈಡ್ರೈಡ್ಸ್ ಅಂತ ಕರಿತೀವಿ ಅಲ್ವಾ. ಅದ್ರ ಫಾರ್ಮುಲೆನ ಮೆಂಡಲೀವ್ ಅವರು ತಲೆಯಲ್ಲಿ ಇಟ್ಕೊಂಡ್ರು ವೈಲ್ ಕ್ಲಾಸಿಫೈಯಿಂಗ್ ದ ಎಲಿಮೆಂಟ್ಸ್. ಯಾವ ರೀತಿ ಅಂತ ನೀವು ಟೇಬಲ್ ಬಂದಾಗ ನೋಡ್ತೀರಾ ಆಯ್ತಾ. ಓಕೆ, ಸೊ ಹಿ ಯೂಸ್ ದಟ್ ಆಸ್ ದ ಬೇಸಿಕ್ ಪ್ರಾಪರ್ಟಿ ಫಾರ್ ಕ್ಲಾಸಿಫಿಕೇಶನ್. ಓಕೆ, ನೆಕ್ಸ್ಟು ಎಸ್ ಅವರು ಏನು ಕಂಡ್ರು ಆಗ ಈ ರೀತಿ ಕ್ಲಾಸಿಫೈ ಮಾಡಿದಾಗ ಪೀರಿಯಾಡಿಕ್ ರೆಕರೆನ್ಸ್ ಆಫ್ ಎಲಿಮೆಂಟ್ಸ್ ವಿತ್ ಸಿಮಿಲರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ನೋಡಿದ್ರು. ಇದ್ರ ಅರ್ಥ ಏನು, ಈ ಅಟಾಮಿಕ್ ಮಾಸ್ನು ತಲೆಯಲ್ಲಿ ಇಟ್ಕೊಂಡು ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟಿನೂ ತಲೆಯಲ್ಲಿ ಇಟ್ಕೊಂಡು ಎಲಿಮೆಂಟ್ಸ್ನ ಅರೇಂಜ್ ಮಾಡಿದಾಗ ಒಂದಷ್ಟು ಎಲಿಮೆಂಟ್ಸ್ ಏನಿದೆ ಅದರ ಫಿಸಿಕಲ್ ಹಾಗೂ ಕೆಮಿಕಲ್ ಪ್ರಾಪರ್ಟೀಸ್ ಅದ್ರ ಹಿಂದೆ ಬಂದಿದ್ದಂಥ ಎಲಿಮೆಂಟ್ಸ್ನ ಫಿಸಿಕಲ್ ಹಾಗೂ ಕೆಮಿಕಲ್ ಪ್ರಾಪರ್ಟೀಸ್ನ ಹೋಲ್ತಿತ್ತು ಆಯ್ತಾ. ಸೊ ಪೀರಿಯಾಡಿಕಲಿ ಒಂದಷ್ಟು ಎಲಿಮೆಂಟ್ಸ್ ಆದ್ಮೇಲೆ ಸಿಮಿಲರ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟಿ ಇರುವಂತಹ ಎಲಿಮೆಂಟ್ಸ್ ವಾಪಸ್ ಬರ್ತಿತ್ತು, ಪೀರಿಯಾಡಿಕ್ ಆಗಿ ರಿಟರ್ನ್ ಆಗ್ತಿತ್ತು ಆ ಎಲಿಮೆಂಟ್ಸ್. ಅದಕ್ಕೆ ಇದನ್ನ ಪೀರಿಯಾಡಿಕ್ ರಿಕರೆನ್ಸ್ ಆಫ್ ಎಲಿಮೆಂಟ್ಸ್ ವಿತ್ ಸಿಮಿಲರ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟಿ ಅಂತ ಕರೀತಾರೆ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಯಾಕಂದ್ರೆ ಮುಂದೆ ಮೆಂಡಲೀವ್ಸ್ ಲಾ ಅಂತ ಕೂಡ ಬರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು ಆಯ್ತಾ. ಓಕೆ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನ್ ಗೊತ್ತಿರಬೇಕು ಅಂದ್ರೆ ಮೆಂಡಲೀವ್ಸ್ ಅವರ ಕ್ಲಾಸಿಫಿಕೇಶನ್ ಟೇಬಲ್ ಏನಿತ್ತು ಅದರಲ್ಲಿ ಇದ್ದಂತ ಹಾರಿಜಾಂಟಲ್ ರೋಸ್ ಏನಿತ್ತು ಅದನ್ನ ಮೆಂಡಲೀವ್ಸ್ ಅವರು ಪೀರಿಯಡ್ಸ್ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿದ್ರು. ಹಾರಿಜಾಂಟಲ್ ರೋಸ್ ನ ಪೀರಿಯಡ್ಸ್ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ವರ್ಟಿಕಲ್ ಕಾಲಮ್ಸ್ ಏನಿತ್ತು ಅದನ್ನ ಮೆಂಡಲೀವ್ ಅವರು ಗ್ರೂಪ್ಸ್ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿದ್ರು ಆಯ್ತಾ. ಸೊ ಮೆಂಡಲೀವ್ ಅವರ ಟೇಬಲ್ ಅಲ್ಲಿ 6 ರೋ ಇತ್ತು ಅಥವಾ 6 ಪೀರಿಯಡ್ ಇತ್ತು, ಮತ್ತೆ 8 ಕಾಲಮ್ಸ್ ಇತ್ತು ಆಯ್ತಾ ಮಕ್ಕಳೇ. ಈಗ ನಾವು ಮೆಂಡಲೀವ್ ಅವ್ರದ್ದು
ಲಾ ಏನು ಅಂತ ತಿಳ್ಕೊಳ್ಳೋಣ. ನಿಮಗೆ ಡೈರೆಕ್ಟ್ ಆಗಿ ಕ್ವೆಶನ್ ಕೇಳ್ತಾರೆ ವಾಟ್ ಇಸ್ ಮೆಂಡಲೀವ್ಸ್ ಪೀರಿಯಾಡಿಕ್ ಲಾ ಅಂತ. ಆಗ ನೀವು ಈ ಸ್ಟೇಟ್ಮೆಂಟ್ ನ ಬರಿಬೇಕು. ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಅ ಪೀರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಅಟಾಮಿಕ್ ಮಾಸಸ್. ಸೊ ಇದರ ಅರ್ಥ ಏನು, ನಾ ಹೇಳ್ದಂಗೆ ಎಲಿಮೆಂಟ್ಸ್ ನ ಅಟಾಮಿಕ್ ಮಾಸಸ್ ಹಾಗೂ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಿದಾಗ ಸಿಮಿಲರ್ ಪ್ರಾಪರ್ಟೀಸ್ ಇರುವಂತಹ ಎಲಿಮೆಂಟ್ಸ್ ವಾಪಸ್ ಬರ್ತಿತ್ತು. ಸಿಮಿಲರ್ ಪ್ರಾಪರ್ಟೀಸ್ ಆಫ್ ಇರುವಂತಹ ಎಲಿಮೆಂಟ್ಸ್ ನ ನಾವು ಪುನಃ ನೋಡ್ತಿದ್ವಿ ಇನ್ ದಟ್ ಕ್ಲಾಸಿಫಿಕೇಶನ್. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ದಿಸ್ ಲಾ ಆಯ್ತಾ. ಸೊ ಈಗ ನಾವು ಟೇಬಲ್ ಹೇಗೆ ಕಾಣುತ್ತೆ ಅಂತ ನೋಡೋಣ. ಸೊ ನಾನು ಹೇಳಿದ್ದೆ ನಿಮಗೆ ಅವರು ಏನು ಅಟಾಮಿಕ್ ಮಾಸ್ ಅಲ್ಲದೆ ಆಕ್ಸೈಡ್ಸ್ ಹಾಗೂ ಹೈಡ್ರೈಡ್ಸ್ ಫಾರ್ಮುಲೆನ ಕೂಡ ತಲೆಯಲ್ಲಿ ಇಟ್ಕೊಂಡ್ರು. ಅದನ್ನೇ ನೀವು ಇಲ್ಲಿ ಫಸ್ಟ್ ಅಥವಾ ಸೆಕೆಂಡ್ ರೋ ಅಲ್ಲಿ ನಿಮಗೆ ಕಾಣಿಸಕ್ ಸಿಗತ್ತೆ ಆಯ್ತಾ. ಸೊ ವಿಲ್ ಡಿಸ್ಕಸ್ ದಿಸ್ ಪರ್ಟಿಕ್ಯುಲರ್ ಫೋರ್ತ್ ಗ್ರೂಪ್ ಅಲ್ಲಿರುವಂತಹ ಏನು ಫಾರ್ಮುಲಾನ ನಾವು ಇಲ್ಲಿ ನೋಡ್ತಿದ್ದೀವಿ ಆಯ್ತಾ. ಸೊ ವಾಟ್ ಇಸ್ ದಟ್ ಫಾರ್ಮುಲಾ? ಇಟ್ ಸೇಸ್ RO2 ಮತ್ತೆ RH4. ಸೊ ಈ ಗ್ರೂಪಲ್ಲಿ ಬರುವಂಥ ಎಲಿಮೆಂಟ್ಸ್ ಯಾವುದು ನೋಡಿ ಮಕ್ಕಳೇ, ಇಟ್ ಇಸ್ ಕಾರ್ಬನ್, ಯು ಹ್ಯಾವ್ ಸಿಲಿಕಾನ್, ಯು ಹ್ಯಾವ್ ಟೈಟೇನಿಯಂ, ಜರ್ಮೇನಿಯಂ ರೀತಿಯ ಎಲಿಮೆಂಟ್ಸ್ ಬರುತ್ತೆ ಅಲ್ವಾ. ಸೊ ಈ ಎಲಿಮೆಂಟ್ಸ್ ಆಕ್ಸೈಡ್ಸ್ ಅಥವಾ ಹೈಡ್ರೈಡ್ಸ್ನ ಫಾರ್ಮ್ ಮಾಡಿದಾಗ ಈ ರೀತಿಯ ಕಾಂಪೌಂಡ್ಸ್ನ ಕೊಡ್ತಿತ್ತು ಅಂತ ಮೆಂಡಲೀವ್ ಪ್ರೆಡಿಕ್ಟ್ ಮಾಡಿದ್ರು ಆಯ್ತಾ. ಸೊ ಆರ್ ಏನಿದೆ ದಿಸ್ ರಿಪ್ರೆಸೆಂಟ್ಸ್ ಆಲ್ ದ ಎಲಿಮೆಂಟ್ಸ್ ಇನ್ ದಟ್ ಗ್ರೂಪ್ ಆಯ್ತಾ. ಸೊ ಕಾರ್ಬನ್ ಏನಿದೆ ಇದು ಆಕ್ಸೈಡ್ನ ಫಾರ್ಮ್ ಮಾಡಿದಾಗ ಅದ್ರ ಫಾರ್ಮುಲಾ ಏನು ಬರುತ್ತೆ, ಇಟ್ ವಿಲ್ ಬಿ CO2. ಸೊ ಆರ್ ಬದಲು ಸಿ ಬರಿಬೇಕು ಆಯ್ತಾ ಅಂತ ಮೆಂಡಲೀವ್ ಪ್ರೆಡಿಕ್ಟ್ ಮಾಡಿದ್ರು. ಮತ್ತೆ ಹೈಡ್ರೈಡ್ ಏನು ಫಾರ್ಮ್ ಮಾಡುತ್ತೆ, ಇದು ಈ ರೀತಿಯ ಹೈಡ್ರೈಡ್ ಫಾರ್ಮ್ ಮಾಡುತ್ತೆ ಅಥವಾ CH4 ನ ಫಾರ್ಮ್ ಮಾಡುತ್ತೆ ಅಂತ ಮೆಂಡಲೀವ್ ಪ್ರೆಡಿಕ್ಟ್ ಮಾಡಿದ್ರು ಆಯ್ತಾ. And as you know, CH4 is methane and it is indeed a hydride of carbon ಆಯ್ತಾ ಮಕ್ಕಳೇ. So this was how Mendeleev classified his elements. As you can see, there are 8 groups and 6 periods in Mendeleev's table ಆಯ್ತಾ. ಬಟ್ ಅಗೇನ್ ಮೆಂಡಲೀವ್ ಅವರ ಕ್ಲಾಸಿಫಿಕೇಶನ್ ಅಲ್ಲಿ ಕೂಡ ದೇರ್ ವರ್ ಡ್ರಾಬ್ಯಾಕ್ಸ್. ಏನಿದು ಅಚೀವ್ಮೆಂಟ್ಸ್ ಏನು, ಡ್ರಾಬ್ಯಾಕ್ಸ್ ಏನು ಅಂತ ನೋಡೋಣ ಆಯ್ತಾ. ಬಟ್ ಇಂಪಾರ್ಟೆಂಟ್ಲಿ ಡ್ರಾಬ್ಯಾಕ್ಸ್ ಮೇಲೆ ಫೋಕಸ್ ಮಾಡೋಣ. ಎಸ್, ಸೊ ನೀವು ಮೆಂಡಲೀವ್ ಅವರ ಪೀರಿಯಾಡಿಕ್ ಟೇಬಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೋಡಿದ್ರೆ ವಾಟ್ ಡು ಯು ಫೈಂಡ್? Elements with slightly higher atomic masses were placed before elements with slightly lower atomic masses. ಇದನ್ನ ನಾವೆಲ್ಲಿ ನೋಡ್ತೀವಿ, ಇಲ್ಲಿ ನೋಡಿ ಕೊಬಾಲ್ಟ್ ಹಾಗೂ ನಿಕ್ಕಲ್ ಏನಿದೆ, ಇಲ್ಲಿ ಕೊಬಾಲ್ಟಿನ ಅಟಾಮಿಕ್ ಮಾಸಸ್ 58.93 ಬಟ್ ನಿಕ್ಕಲಿನ ಅಟಾಮಿಕ್ ಮಾಸಸ್ 58.71. ನಾವು ಇಷ್ಟೊತ್ತವರೆಗೂ ಏನಂದ್ವಿ, ಅಟಾಮಿಕ್ ಮಾಸ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಮಾತ್ರ ಎಲಿಮೆಂಟ್ಸ್ ನ ಜೋಡಿಸಿದ್ರು. ಬಟ್ ಇಲ್ಲಿ ಉಲ್ಟಾ ಆಗಿದೆ, ಕೊಬಾಲ್ಟಿನ ಅಟಾಮಿಕ್ ಮಾಸ್ ಜಾಸ್ತಿ ಇದ್ರೂ ಅದರ ಏನು ಪೊಸಿಷನ್ ಏನಿದೆ ಇಟ್ ಕಮ್ಸ್ ಬಿಫೋರ್ ನಿಕ್ಕಲ್ ಆಯ್ತಾ. ಈ ರೀತಿ ಅರೇಂಜ್ಮೆಂಟ್ ನ ಏನಕ್ಕೆ ಮಾಡಿದ್ರು ಮೆಂಡಲೀವ್? ಬಿಕಾಸ್ ಕೊಬಾಲ್ಟ್ ಅಂಡ್ ನಿಕ್ಕಲಿನ ಅಟಾಮಿಕ್ ಮಾಸ್ ಮೇಲೆ ಫೋಕಸ್ ಮಾಡೋ ಬದಲು ಅವರು ಸ್ವಲ್ಪ ಜಾಸ್ತಿ ಎಂಫಸಿಸ್ ನ ಅದರ ಪ್ರಾಪರ್ಟೀಸ್ ಮೇಲೆ ಕೊಟ್ರು ಆಯ್ತಾ. ಸೊ ಈ ರೀತಿ ಸಿಮಿಲರ್ ಪ್ರಾಪರ್ಟೀಸ್ ಇರುವಂತ ಎಲಿಮೆಂಟ್ಸ್ ನ ಒಟ್ಟಿಗೆ ಗ್ರೂಪ್ ಮಾಡಕ್ಕೆ ಅವರು ಈ ಸೀಕ್ವೆನ್ಸ್ ನ ಇನ್ವರ್ಟ್ ಮಾಡಿದ್ರು ಆಯ್ತಾ ಮಕ್ಕಳೇ. ಸೊ ಕೊಬಾಲ್ಟ್ therefore comes before nickel ಆಯ್ತಾ. ಸೊ ಈಗ ನಾವು ಡ್ರಾಬ್ಯಾಕ್ಸ್ ಆಫ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ನೋಡೋಣ. ಎಸ್, ಸೊ ಅದಕ್ಕಿಂತ ಮುಂಚೆ there are some more achievements of Mendeleev's periodic table. What is that? This is a major achievement ಆಯ್ತಾ ಮಕ್ಕಳೇ. ಸೊ ಮೆಂಡಲೀವ್ ಲೆಫ್ಟ್ ಗ್ಯಾಪ್ಸ್ ಇನ್ ಹಿಸ್ ಪೀರಿಯಾಡಿಕ್ ಟೇಬಲ್. ಮೆಂಡಲೀವ್ ಏನ್ ಮಾಡಿದ್ರು, ಒಂದಷ್ಟು ಗ್ಯಾಪ್ಸ್ ನ ತಮ್ಮ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಬಿಟ್ರು. ಬಟ್ ಆ ಗ್ಯಾಪ್ಸ್ ನ ಅವರು ಡ್ರಾಬ್ಯಾಕ್ ಅಂತ ನೋಡೋಕ್ಕಿಂತ ಬದಲು ಅವ್ರು ಇನ್ನೊಂದು ಸ್ಟೇಟ್ಮೆಂಟ್ ನೇ ಪಾಸ್ ಮಾಡಿದ್ರು. ಏನಂತ ಹೇಳಿದ್ರು ಮೆಂಡಲೀವ್ ಅವರು, ಇದು ಗ್ಯಾಪ್ಸ್ ಅಲ್ಲ, ಮುಂದೆ ಡಿಸ್ಕವರ್ ಆಗುವಂತ ಎಲಿಮೆಂಟ್ಸ್ ನ ಈ ಸ್ಲಾಟ್ಸ್ ಅಲ್ಲಿ ನೀವು ಇಡಬಹುದು, ಇದಕ್ಕಾಗಿ ನಾನು ಗ್ಯಾಪ್ಸ್ ನ ಬಿಟ್ಟಿದ್ದೀನಿ ನನ್ನ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಅಂತ ಹೇಳಿದ್ರು ಆಯ್ತಾ. ಸೊ ಈ ಪ್ರೆಡಿಕ್ಟೆಡ್ ಎಲಿಮೆಂಟ್ಸ್ ಟು ಬಿ ಡಿಸ್ಕವರ್ಡ್ ಲೇಟರ್. ಇದಲ್ಲದೆ ಒಂದ್ ಸ್ಟೆಪ್ ಮುಂದೆ ಹೋಗ್ಬಿಟ್ಟು ಮೆಂಡಲೀವ್ ಏನ್ ಮಾಡಿದ್ರು, ಈ ಎಲಿಮೆಂಟ್ಸ್ ಗೆ ಹೆಸರು ಕೂಡ ಕೊಟ್ರು ಆಯ್ತಾ ಮಕ್ಕಳೇ. ಸೊ ಹಿ ನೇಮ್ಡ್ ದಮ್. ಯಾವ ರೀತಿಯಲ್ಲಿ ನೇಮ್ ಮಾಡಿದ್ರು ಈ ಎಲಿಮೆಂಟ್ಸ್ ನ? ಅದರ ಹಿಂದೆ ಓಕೆ ಒಂದು ಗ್ರೂಪ್ ಅಲ್ಲಿ ಇಲ್ಲಿ ಒಂದು ಎಲಿಮೆಂಟ್ ಇದೆ ಆಯ್ತಾ, ಇದು ಆಲ್ರೆಡಿ ಡಿಸ್ಕವರ್ ಆಗ್ಬಿಟ್ಟಿದೆ. ಈ ಎಲಿಮೆಂಟ್ ನ ನಾವು ಬೋರಾನ್ ಅಂತ ಅನ್ಕೊಳ್ಳೋಣ ಓಕೆನಾ. ಈ ಗ್ರೂಪ್ ಅಲ್ಲಿ ಬೋರಾನ್ ಆದ್ಮೇಲೆ ಬರುವಂತ ಎಲಿಮೆಂಟ್ ಗೆ ಒಂದು ಗ್ಯಾಪ್ ಬಿಟ್ಟಿದ್ರು ಮೆಂಡಲೀವ್ ಅವರು. ಈ ಎಲಿಮೆಂಟ್ ಇನ್ನು ಡಿಸ್ಕವರ್ ಆಗಿರ್ಲಿಲ್ಲ. ಖಾಲಿ ಗ್ಯಾಪ್ ಬಿಡೋ ಬದಲು ಈ ಎಲಿಮೆಂಟ್ ನ ಮೆಂಡಲೀವ್ ಅವರು ಎಕಾಬೋರಾನ್ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು.
ಬೋರಾನ್. ಸೊ ಎಕಾ ಅರ್ಥ ಏನು, ಸಾಂಸ್ಕೃತ್ ಅಲ್ಲಿ ಎಕಾ ಅಂದ್ರೆ ಒನ್ ಆಯ್ತಾ ಮಕ್ಳೇ. ಸೊ ಹಿ ಆಡೆಡ್ ಎಕಾ ಟು ದ ನೇಮ್ ಆಫ್ ದ ಪ್ರೆಸೀಡಿಂಗ್ ಎಲಿಮೆಂಟ್ ಇನ್ ದ ಸೇಮ್ ಗ್ರೂಪ್. ಸೊ ಎಕಾ ಬೋರಾನ್ ಏನಿದೆ ಇದು ಮುಂದೆ ಡಿಸ್ಕವರ್ ಆಗತ್ತೆ, ಅದಕ್ಕೆ ನಾನು ಈ ರೀತಿ ಗ್ಯಾಪ್ ಬಿಟ್ಟಿದ್ದೀನಿ ಅಂತ ಮೆಂಡೆಲೀವ್ ಅವರು ಹೇಳಿದ್ರು ಆಯ್ತಾ. ಸೊ ಎಕಾ ಬೋರಾನ್ ಅಲ್ಲದೆ ದೇರ್ ವರ್ 2 more elements. What is that? ಎಕಾ ಅಲ್ಯೂಮಿನಿಯಂ ಹಾಗೂ ಎಕಾ ಸಿಲಿಕಾನ್. ಸೊ ಇಲ್ಲಿ ಅಲ್ಯೂಮಿನಿಯಂ ಬಂತು ಅಂತ ಅನ್ಕೊಳ್ಳಿ, ಇದಾದ್ಮೇಲೆ ಬರುವಂತ ಎಲಿಮೆಂಟ್ ನ ಅವರು ಎಕಾ ಅಲ್ಯೂಮಿನಿಯಂ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಜರ್ಮೇನಿಯಂ ಇತ್ತು ಅಂತ ಅನ್ಕೊಳ್ಳಿ, ಜರ್ಮೇನಿಯಂ ಆದ್ಮೇಲೆ ಬರುವಂತ ಎಲಿಮೆಂಟ್ ಸಾರಿ ಸೊ ಎಸ್ ಇಲ್ಲಿ ಸಿಲಿಕಾನ್ ಇತ್ತು ಅಂತ ಅನ್ಕೊಳ್ಳಿ, ಸಿಲಿಕಾನ್ ಆದ್ಮೇಲೆ ಬರುವಂತ ಎಲಿಮೆಂಟ್ ನ ಎಕಾ ಸಿಲಿಕಾನ್ ಅನ್ನಕ್ಕೆ ಮೆಂಡೆಲೀವ್ ಅವರು ಸ್ಟಾರ್ಟ್ ಮಾಡಿದ್ರು ಆಯ್ತಾ. ಆ ಟೇಬಲ್ ಅಲ್ಲಿ ಈ ರೀತಿ ಎಲಿಮೆಂಟ್ಸ್ ನ ಪ್ಲೇಸ್ ಮಾಡಿದ್ರು. ಅಂಡ್ ವಾಟ್ ಡಿಡ್ ಸೈಂಟಿಸ್ಟ್ ಡಿಸ್ಕವರ್ ಲೇಟರ್, ಮುಂದೆ ಹೋಗ್ಬಿಟ್ಟು ಏನು ಗ್ಯಾಲಿಯಂ ಡಿಸ್ಕವರ್ ಆಯ್ತು ಆಯ್ತಾ ಮಕ್ಳೇ. ಸೊ ಗ್ಯಾಲಿಯಂ ಇನ್ನ ಪ್ರಾಪರ್ಟಿ ಏನಿದೆ ಇದು ಎಕಾ ಅಲ್ಯೂಮಿನಿಯಂ. ಮೆಂಡೆಲೀವ್ ಅವರು ಗ್ಯಾಪ್ ಬಿಟ್ಬಿಟ್ಟು ಅಲ್ಯೂಮಿನಿಯಂ ಆದ್ಮೇಲೆ ಆ ಎಲಿಮೆಂಟ್ ನ ಎಕಾ ಅಲ್ಯೂಮಿನಿಯಂ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿದ್ರಲ್ವಾ. ಸೊ ಎಕಾ ಅಲ್ಯೂಮಿನಿಯಂ ಹಾಗೂ ಗ್ಯಾಲಿಯಂ ಇನ್ನ ಪ್ರಾಪರ್ಟೀಸ್ ಏನಿದೆ ದೀಸ್ ವರ್ ವೆರಿ ಸಿಮಿಲರ್. ಸೊ ಎಕಾ ಅಲ್ಯೂಮಿನಿಯಂಗೆ ಯಾವ ರೀತಿ ಅಟಾಮಿಕ್ ಮಾಸ್ ಇರುತ್ತೆ ಅಂತ ಮೆಂಡೆಲೀವ್ ಪ್ರೆಡಿಕ್ಟ್ ಮಾಡಿದ್ರು, ಇಟ್ ವಾಸ್ 68. ಸೊ ಗ್ಯಾಲಿಯಂ ಡಿಸ್ಕವರ್ ಆದ್ಮೇಲೆ ಅದರ ಅಟಾಮಿಕ್ ಮಾಸ್ ಎಷ್ಟಿತ್ತು, ಇಟ್ ವಾಸ್ 69.7 ವಿಚ್ ಇಸ್ ವೆರಿ ಕ್ಲೋಸ್ ಟು 68 ಆಯ್ತಾ. ಮತ್ತೆ ಅದರ ಆಕ್ಸೈಡ್ ಹಾಗೂ ಕ್ಲೋರೈಡಿನ ಫಾರ್ಮುಲಾನ ಕೂಡ ಮೆಂಡೆಲೀವ್ ಅವರು ತುಂಬಾ ಪ್ರಿಸೈಸ್ ಆಗಿ ಪ್ರೆಡಿಕ್ಟ್ ಮಾಡಿದ್ರು ಆಯ್ತಾ. ದಿಸ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ಸ್ ಆಫ್ ಮೆಂಡೆಲೀವ್ಸ್ ಪೀರಿಯಾಡಿಕ್ ಟೇಬಲ್. ಇದಲ್ಲದೆ ಇನ್ನೊಂದು ಅಚೀವ್ಮೆಂಟ್ ಇದೆ, ವಾಟ್ ಇಸ್ ದ್ಯಾಟ್, ಮುಂದೆ ಹೋಗ್ಬಿಟ್ಟು ನೋಬಲ್ ಗ್ಯಾಸಸ್ ಏನಿದೆ ಇದು ಡಿಸ್ಕವರ್ ಆಯ್ತು ಆಯ್ತಾ ಮಕ್ಳೇ. ಆಸ್ ಯು ನೋ ನೋಬಲ್ ಗ್ಯಾಸಸ್ ಆರ್ ಇನರ್ಟ್ ಇನ್ ನೇಚರ್. ಇನರ್ಟ್ ಅಂದ್ರೆ ಏನು, ದೀಸ್ ಆರ್ ನಾಟ್ ವೆರಿ ರಿಯಾಕ್ಟಿವ್ ಆಯ್ತಾ. ಜಾಸ್ತಿ ಏನು ಎಲಿಮೆಂಟ್ಸ್ ಒಟ್ಟಿಗೆ ನೋಬಲ್ ಗ್ಯಾಸಸ್ ರಿಯಾಕ್ಟ್ ಮಾಡಿ ಜಾಸ್ತಿ ಕಾಂಪೌಂಡ್ಸ್ ನ ಫಾರ್ಮ್ ಮಾಡಲ್ಲ. ದೇರ್ಫೋರ್ ಇದು ಪ್ಲಾನೆಟ್ ಮೇಲೆ ಕಡಿಮೆ ಕಾನ್ಸಂಟ್ರೇಷನ್ ಅಲ್ಲಿ ಪ್ರೆಸೆಂಟ್ ಇರತ್ತೆ ಆಯ್ತಾ. ಅದಕ್ಕೆ ಇದು ತುಂಬಾ ಲೇಟ್ ಆಗಿ ಡಿಸ್ಕವರ್ ಆಯ್ತು. ಸೊ ನೋಬಲ್ ಗ್ಯಾಸಸ್ ಏನಿದೆ ಇದರ ಪ್ರಾಪರ್ಟೀಸ್ ಏನಿದೆ ತುಂಬಾ ಡಿಫ್ರೆಂಟ್ ಆಗಿ ಇತ್ತು ವೆನ್ ಕಂಪೇರ್ಡ್ ಟು ಆಲ್ ದ ಅದರ್ ಎಲಿಮೆಂಟ್ಸ್ ಇನ್ ದ ಮೆಂಡೆಲೀವ್ಸ್ ಪೀರಿಯಾಡಿಕ್ ಟೇಬಲ್. ಬಟ್ ಮೆಂಡೆಲೀವ್ ಅವರ ಕ್ಲಾಸಿಫಿಕೇಶನ್ ಎಷ್ಟು ಸ್ಟ್ರಾಂಗ್ ಆಗಿ ಇತ್ತು ಅಂದ್ರೆ, ವೆನ್ ದ ನೋಬಲ್ ಗ್ಯಾಸಸ್ ವರ್ ಡಿಸ್ಕವರ್ಡ್ ಇದನ್ನ ಸೆಪರೇಟ್ ಆಗಿ ವಿತೌಟ್ ಡಿಸ್ಟರ್ಬಿಂಗ್ ಎಕ್ಸಿಸ್ಟಿಂಗ್ ಆರ್ಡರ್, ಈಗ ಆಲ್ರೆಡಿ ಇರುವಂತ ಕ್ಲಾಸಿಫಿಕೇಶನ್ ನ ಡಿಸ್ಟರ್ಬ್ ಮಾಡದೆ ನೋಬಲ್ ಗ್ಯಾಸಸ್ ನ ನಾವು ಮೆಂಡೆಲೀವ್ಸ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಆರಾಮಾಗಿ ಇನ್ನೊಂದು ಸೆಪರೇಟ್ ಗ್ರೂಪ್ ಹಾಕ್ಬಿಟ್ಟು ಏನು ಪ್ಲೇಸ್ ಮಾಡೋಕೆ ಈಸಿ ಆಯ್ತು ಆಯ್ತಾ. ದಿಸ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ಸ್ ಆಫ್ ಮೆಂಡೆಲೀವ್ಸ್ ಪೀರಿಯಾಡಿಕ್ ಟೇಬಲ್ ಆಯ್ತಾ ಮಕ್ಕಳೇ. ಓಕೆ ಎಸ್, ಸೊ ಇಷ್ಟು ಅಚೀವ್ಮೆಂಟ್ಸ್ ಇದ್ರೂ ಮೆಂಡೆಲೀವ್ ಅವರ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಅಲ್ಲಿ ದೇರ್ ವರ್ ಸರ್ಟನ್ ಡ್ರಾಬ್ಯಾಕ್ಸ್ ಆರ್ ಲಿಮಿಟೇಷನ್ಸ್ ಆಯ್ತಾ. ಏನಿದು ಲಿಮಿಟೇಷನ್ಸ್, ಹೈಡ್ರೋಜನ್ ಆಸ್ ಅನ್ ಎಲಿಮೆಂಟ್ ಏನಿದೆ ಮೆಂಡೆಲೀವ್ಗೆ ತುಂಬಾ ಟಾರ್ಚರ್ ಕೊಡ್ತು ಆಯ್ತಾ ಮಕ್ಕಳೇ. ಸೊ ಯಾವ ರೀತಿ ಟಾರ್ಚರ್ ಕೊಡ್ತು, ಏನಕ್ಕೆ ಟಾರ್ಚರ್ ಕೊಡ್ತು, ಹೈಡ್ರೋಜನ್ ಏನಿದೆ ಇದು ಆಲ್ಕಲಿ ಮೆಟಲ್ಸ್ಗೆ ತುಂಬಾ ಸಿಮಿಲರ್ ಆಗಿದೆ ಆಯ್ತಾ. ಏನಕ್ಕೆ ಹೇಳ್ತೀವಿ ಹೈಡ್ರೋಜನ್ ಇಸ್ ಸಿಮಿಲರ್ ಟು ಆಲ್ಕಲೀಸ್ ಅಂತ. ಫಸ್ಟ್ ಆಫ್ ಆಲ್ ಆಲ್ಕಲಿ ಮೆಟಲ್ಸ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಬರುತ್ತೆ, ವಿ ಹ್ಯಾವ್ ಲಿಥಿಯಂ, ಸೋಡಿಯಂ ಹಾಗೂ ಪೊಟ್ಯಾಷಿಯಂ ಅಲ್ವಾ. ಸೊ ಈ ಮೆಟಲ್ಸ್ಗೂ ತುಂಬಾ ಸಿಮಿಲರ್ ಆಗಿತ್ತು ಹೈಡ್ರೋಜನ್. ಯಾಕೆ ಅಂದ್ರೆ ಇಟ್ ಹ್ಯಾಡ್ ಸಿಮಿಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಅದಲ್ಲದೆ ಇದು ಫಾರ್ಮ್ ಮಾಡ್ತಿದ್ದು ಅಂತ ಕಾಂಪೌಂಡ್ಸ್ ಏನಿದೆ ವಿತ್ ಹ್ಯಾಲೋಜನ್, ಆಕ್ಸಿಜನ್, ಸಲ್ಫರ್ ಏನು ಇದ್ರೊಟ್ಟಿಗೆ ಹೈಡ್ರೋಜನ್ ಕಾಂಪೌಂಡ್ಸ್ ಏನ್ ಫಾರ್ಮ್ ಮಾಡ್ತಿತ್ತು ಆ ಕಾಂಪೌಂಡ್ಸ್ ವರ್ ಸಿಮಿಲರ್ ಟು ದ ಕಾಂಪೌಂಡ್ಸ್ ಫಾರ್ಮ್ಡ್ ಬೈ ಆಲ್ಕಲಿ ಮೆಟಲ್ಸ್ ಆಯ್ತಾ. ಇಲ್ಲಿ ನೀವು ನೋಡ್ತಿದ್ದೀರಾ ಕ್ಲೋರಿನ್ ಒಟ್ಟಿಗೆ ಹೈಡ್ರೋಜನ್ HCl ಫಾರ್ಮ್ ಮಾಡುತ್ತೆ, ಅದೇ ರೀತಿ ಆಲ್ಕಲಿ ಮೆಟಲ್ ಸೋಡಿಯಂ NaCl ಫಾರ್ಮ್ ಮಾಡುತ್ತೆ. ಹೈಡ್ರೋಜನ್ H2O ಫಾರ್ಮ್ ಮಾಡುತ್ತೆ, ಸೋಡಿಯಂ Na2O ಫಾರ್ಮ್ ಮಾಡುತ್ತೆ. ಹೈಡ್ರೋಜನ್ H2S ಫಾರ್ಮ್ ಮಾಡುತ್ತೆ, ಸೋಡಿಯಂ Na2S ಫಾರ್ಮ್ ಮಾಡುತ್ತೆ. ಸೊ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಹೈಡ್ರೋಜನ್ ಇಸ್ ಸಿಮಿಲರ್ ಟು ಆಲ್ಕಲಿ ಮೆಟಲ್ಸ್ ಆಯ್ತಾ. ಬಟ್ ಇಟ್ ವಾಸ್ ನಾಟ್ ಓನ್ಲಿ ಸಿಮಿಲರ್ ಟು ಆಲ್ಕಲಿ ಮೆಟಲ್ಸ್, ಇಟ್ ವಾಸ್ ಆಲ್ಸೋ ಸಿಮಿಲರ್ ಟು ಹ್ಯಾಲೋಜನ್ಸ್ ಆಯ್ತಾ ಮಕ್ಕಳೇ. ಸೊ ವಾಟ್ ಆರ್ ಹ್ಯಾಲೋಜನ್ಸ್, ನಾವು ಮುಂದೆ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ನೋಡ್ತೀವಿ. ಗ್ರೂಪ್ 17 ಅಲ್ಲಿ ಬರುವಂತ ಎಲ್ಲ ಎಲಿಮೆಂಟ್ಸ್ ನಾವು ಹ್ಯಾಲೋಜನ್ಸ್ ಅಂತ ಕರಿತೀವಿ ಆಯ್ತಾ. ಎಕ್ಸಾಂಪಲ್ಸ್ ಏನು, ಇಟ್ ಕುಡ್ ಬಿ ಕ್ಲೋರಿನ್, ಇಟ್ ಕುಡ್ ಬಿ ಬ್ರೋಮೀನ್, ಅಯೋಡೀನ್, ಈ ರೀತಿಯ ಎಲಿಮೆಂಟ್ಸ್ ನಾವು ಹ್ಯಾಲೋಜನ್ಸ್ ಅಂತ ಕರಿತೀವಿ. ಅಂಡ್ ಹೈಡ್ರೋಜನ್ ವಾಸ್ ಸಿಮಿಲರ್ ಟು ಹ್ಯಾಲೋಜನ್ಸ್ ಆಲ್ಸೋ. ಹೇಗೆ, ಬಿಕಾಸ್ ಇಟ್ ಎಕ್ಸಿಸ್ಟ್ಸ್ ಎಸ್ ಡೈಅಟಾಮಿಕ್ ಮಾಲಿಕ್ಯೂಲ್ಸ್. ಸೊ ಕ್ಲೋರಿನ್ ಕೂಡ ಎಕ್ಸಿಸ್ಟ್ಸ್ ಎಸ್ Cl2, ಬ್ರೋಮೀನ್ ಎಕ್ಸಿಸ್ಟ್ಸ್ ಎಸ್ Br2, ಅಯೋಡೀನ್ ಎಕ್ಸಿಸ್ಟ್ಸ್ ಎಸ್ I2, ಇದೇ ರೀತಿ ಹೈಡ್ರೋಜನ್ ಎಕ್ಸಿಸ್ಟ್ಸ್ ಎಸ್ H2 ಆಯ್ತಾ. ಅದಲ್ಲದೆ ಹೈಡ್ರೋಜನ್ ಏನಿದೆ ಮೆಟಲ್ಸ್ ಹಾಗೂ ನಾನ್ ಮೆಟಲ್ಸ್ ಒಟ್ಟಿಗೆ ಕಾಂಪೌಂಡ್ಸ್ ನ
ಕೋವೆಲೆಂಟ್ ಬಾಂಡ್ಸ್ ಏನು ಬೇಸಿಸ್ ಮೇಲೆ ಫಾರ್ಮ್ ಮಾಡ್ತಿತ್ತು ಆಯ್ತಾ. ಬೇಸಿಕಲಿ ಹೈಡ್ರೋಜನ್ ಮೆಟಲ್ಸ್ ಅಥವಾ ನಾನ್ ಮೆಟಲ್ಸ್ ಒಟ್ಟಿಗೆ ಕಾಂಪೌಂಡ್ಸ್ ಫಾರ್ಮ್ ಮಾಡಿದಾಗ ಅದರಲ್ಲಿ ಕೋವೆಲೆಂಟ್ ಬಾಂಡ್ಸ್ ಕಾಣಿಸ್ಕೊಳ್ಳುತ್ತೆ, ಸಿಮಿಲರ್ ಟು ಹ್ಯಾಲೋಜನ್ಸ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ ವಿತ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಆಯ್ತಾ. ಸೊ ಹೈಡ್ರೋಜನಿಗೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ನ ಕೊಡೋಕ್ಕೆ ಆಗಲಿಲ್ಲ ಮೆಂಡಲೀವ್ ಅವರಿಗೆ. ಸೊ ಇದನ್ನ ಆಲ್ಕಲಿ ಮೆಟಲ್ಸ್ ಒಟ್ಟಿಗೆ ಜೋಡಿಸೋದ ಅಥವಾ ಹ್ಯಾಲೋಜನ್ಸ್ ಒಟ್ಟಿಗೆ ಜೋಡಿಸೋದ ಅನ್ನೋ ಒಂದು ಆಂಬಿಗ್ವಿಟಿ ಅಥವಾ ಕನ್ಫ್ಯೂಷನ್ ಮೆಂಡಲೀವ್ ಅವರ ಕ್ಲಾಸಿಫಿಕೇಶನ್ ಅಲ್ಲಿ ಇತ್ತು ಆಯ್ತಾ. ಓಕೆ, ವಾಟ್ ಇಸ್ ದ other drawback? Yes, he could not give a correct position for hydrogen. Okay, next to drawbacks, it was isotopes. So what are isotopes, makle? Isotopes are different forms of the same element, but ee elements alli atomic mass bere irutte, but chemical properties enide adu similar agi irutte. So Mendeleev avara classification ina two major foundation increasing atomic mass alli jodisbeku, similar chemical properties hagu physical properties irbeku annadu ivra ಕ್ಲಾಸಿಫಿಕೇಶನ್ ಫೌಂಡೇಶನ್ ಅಲ್ವಾ. ಆ ಟೈಮಲ್ಲಿ ಐಸೋಟೋಪ್ಸ್ನ ನಾವು ಎಲ್ಲಿ ಜೋಡಿಸೋಣ? ಇದರ ಅಟಾಮಿಕ್ ಮಾಸ್ ಏನಿದೆ ಡಿಫ್ರೆಂಟ್ ಆಗಿದೆ, ಬಟ್ ಕೆಮಿಕಲ್ ಪ್ರಾಪರ್ಟಿ ಸೇಮ್ ಇದೆ. ಸೊ ಇದನ್ನ ನಾವು ಒಂದೇ ಗ್ರೂಪಲ್ಲಿ ಹಾಕೋಣ, ಡಿಫ್ರೆಂಟ್ ಗ್ರೂಪಲ್ಲಿ ಹಾಕೋಣ ಅನ್ನೋ ಒಂದು ಆಂಬಿಗ್ವಿಟಿ ಮೆಂಡಲೀವ್ಗೆ ಕಾಡೋಕ್ಕೆ ಸ್ಟಾರ್ಟ್ ಆಗಿತ್ತು ಆಯ್ತಾ. ಆರ್ ಮೆಂಡಲೀವ್ ಅವರ ಕ್ಲಾಸಿಫಿಕೇಶನ್ ಅಲ್ಲಿ ಈ ಆಂಬಿಗ್ವಿಟಿ ಅಥವಾ ಕನ್ಫ್ಯೂಷನ್ ಉಳ್ಕೊಬಿಡ್ತು ಆಯ್ತಾ. ಸೊ ಐಸೋಟೋಪ್ಸ್ ಆಫ್ ಆಲ್ ಎಲಿಮೆಂಟ್ಸ್ ಪೋಸ್ ದ ಚಾಲೆಂಜ್ ಫಾರ್ ಮೆಂಡಲೀವ್ಸ್ ಕ್ಲಾಸಿಫಿಕೇಶನ್. ಓಕೆನಾ? ಓಕೆ. And moreover, isotopes were discovered later. So Mendeleev time ಅಲ್ಲಿ isotopes ಇತ್ತು ಅಂತಾನೆ ಐಡಿಯಾ ಇರಲಿಲ್ಲ. ಓಕೆನಾ? ಓಕೆ, next drawback was atomic masses don't increase in a regular manner. So one element in atomic mass 69 ಇದೆ, ಇನ್ನೊಂದು ಎಲಿಮೆಂಟ್ ಇನ್ atomic mass 72 ಇದೆ ಅಂತ ಅನ್ಕೊಳ್ಳಿ. ಸೊ ಇವೆರಡರ ಮಧ್ಯದಲ್ಲಿ 70-71 ಇರುವಂತ ಅಟಾಮಿಕ್ ಮಾಸಸ್ ಎಲಿಮೆಂಟ್ಸ್ ಮಾತ್ರ ಡಿಸ್ಕವರ್ ಆಗತ್ತೆ ಅಥವಾ ಡಿಸ್ಕವರ್ ಆಗತ್ತೆ ಅಂತ ಪ್ರೆಡಿಕ್ಟ್ ಮಾಡಕ್ಕೆ ಆಗಲ್ಲ ಆಯ್ತಾ. ಒನ್ ಎಲಿಮೆಂಟ್ ಇನ್ ಅಟಾಮಿಕ್ ಮಾಸ್ 69 ಇದ್ರೆ ಇನ್ನೊಂದು ಎಲಿಮೆಂಟ್ ಇನ್ ಅಟಾಮಿಕ್ ಮಾಸ್ 75.3 ಯಾವುದೋ ಒಂದು ರ್ಯಾಂಡಮ್ ಆಗಿ ನಂಬರ್ ಇರುತ್ತೆ. ಓಕೆನಾ? ಸೊ ಕರೆಕ್ಟ್ ಮ್ಯಾನರ್ ಅಲ್ಲಿ ಪೀರಿಯಾಡಿಕ್ ಆಗಿ ಅಟಾಮಿಕ್ ಮಾಸ್ ಇನ್ಕ್ರೀಸ್ ಆಗಲ್ಲ ಆಯ್ತಾ. ಸೊ ಎರಡು ಎಲಿಮೆಂಟ್ಸ್ ನಡುವೆ ಎಷ್ಟು ಎಲಿಮೆಂಟ್ಸ್ ಡಿಸ್ಕವರ್ ಆಗತ್ತೆ ಅಂತ ಪ್ರೆಡಿಕ್ಟ್ ಮಾಡಕ್ಕೆ ಆಗ್ಲಿಲ್ಲ, ಎಸ್ಪೆಷಲಿ ವೆನ್ ಕನ್ಸಿಡರಿಂಗ್ ದ ಹೆವಿಯರ್ ಎಲಿಮೆಂಟ್ಸ್. ಸೊ ಈ ಕಾರಣಕ್ಕಾಗಿ ಮೆಂಡಲೀವ್ ಅವರ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಒಂದು ದೊಡ್ಡ ಡ್ರಾಬ್ಯಾಕ್ ಆಗಿ ಅಟಾಮಿಕ್ ಮಾಸ್ ಉಳ್ಕೊಂಡ್ಬಿಡ್ತು ಆಯ್ತಾ. ಸೊ ದೀಸ್ ವರ್ ದ ಡ್ರಾಬ್ಯಾಕ್ಸ್ ಆಫ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಆಯ್ತಾ ಮಕ್ಕಳೇ. ಓಕೆ, ಸೊ ನೆಕ್ಸ್ಟ್ ನಾವು ಬರೋಣ ಟು ಆರ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಇದು ಮುಂಚೆ ಇದ್ದಿದ್ದಂತಹ ಕ್ಲಾಸಿಫಿಕೇಶನ್ಗಿನ ಹೇಗೆ ಬೆಟರ್ ಅಂತ ನೋಡ್ತೀವಿ, ಮತ್ತೆ ಈ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಎಲಿಮೆಂಟ್ಸ್ನ ಪೊಸಿಷನ್ಸ್ ಹೇಗೆ ಕೊಟ್ಟರು ಆ ಪರ್ಟಿಕ್ಯುಲರ್ ಸೈಂಟಿಸ್ಟ್ ಅಂತ ನೋಡ್ತೀವಿ ಆಯ್ತಾ. ಸೊ ಒಂದಷ್ಟು ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಅಬೌಟ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಸೊ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಕ್ಲಾಸಿಫಿಕೇಶನ್ ಮಾಡಿದ್ದು ಹೆನ್ರಿ ಮೋಸ್ಲಿ ಅನ್ನೋ ಒಬ್ರು ಸೈಂಟಿಸ್ಟ್ ಆಯ್ತಾ, ಇನ್ ದ ಇಯರ್ 1913. ಸೊ ಹೆನ್ರಿ ಮೋಸ್ಲಿ ಅವರು ಡಿಫ್ರೆಂಟ್ ಆಗಿ ಏನ್ ಮಾಡಿದ್ರು, ಸೊ ಅವರು ಮುಂಚೆ ಎಲ್ಲ ಕನ್ಸಿಡರ್ ಮಾಡ್ತಿದ್ದು ನಾವು ಅಟಾಮಿಕ್ ಮಾಸ್ ಅಲ್ವಾ. ಸೊ ಅಟಾಮಿಕ್ ಮಾಸ್ ಬದಲು ನಾನು ಅಟಾಮಿಕ್ ನಂಬರ್ನ ಫಂಡಮೆಂಟಲ್ ಪ್ರಾಪರ್ಟಿ ಆಗಿ ಇಟ್ಕೊಂಡು ಎಲಿಮೆಂಟ್ಸ್ ನ ಕ್ಲಾಸಿಫೈ ಮಾಡ್ತೀನಿ ಅಂತ ಹೆನ್ರಿ ಮೋಸ್ಲಿ ಅವರು ಡಿಸೈಡ್ ಮಾಡಿದ್ರು ಆಯ್ತಾ. ಸೊ ಹಿ ಯೂಸ್ಡ್ ಅಟಾಮಿಕ್ ನಂಬರ್ ವಿಚ್ ಇಸ್ ಡಿನೋಟೆಡ್ ಬೈ ದ ಲೆಟರ್ Z as the fundamental property for classification of elements. Okay na makle. So atomic number namge endr ಬಗ್ಗೆ idea kodutte in an atom. It gives us an idea of how many protons are there in an atom, and it also gives us an idea of how many electrons are there in an atom alva. And moreover, atomic number increases by 1 unit. So preceding element in atomic number 9 ಆಯ್ತು ಅಂದ್ರೆ ಅದರ next element in atomic number will be 10 ಅಂತ ನಾವು ಖಂಡಿತವಾಗಿ ಹೇಳ್ಬಹುದು ಆಯ್ತಾ. ಸೊ ಬೇಸಿಕಲಿ ಮೆಂಡಲೀವ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಮೇಜರ್ ಡ್ರಾಬ್ಯಾಕ್ ಏನಿತ್ತು, ಅಟಾಮಿಕ್ ಮಾಸ್ ಪೀರಿಯಾಡಿಕ್ ಅಥವಾ ಕರೆಕ್ಟ್ ಆಗಿ ಪರ್ಟಿಕ್ಯುಲರ್ ಯೂನಿಟ್ಸ್ ಅಲ್ಲಿ ಇನ್ಕ್ರೀಸ್ ಆಗಲ್ಲ. ಸೊ ಒಂದು ಆಂಬಿಗ್ವಿಟಿ ಇತ್ತು ಅಲ್ವಾ. ಸೊ ದಾಟ್ ಆಂಬಿಗ್ವಿಟಿ ವಾಸ್ ಆಲ್ರೆಡಿ ಓವರ್ಕಮ್ ಬೈ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಆಯ್ತಾ. ಸೊ ಮಾಡರ್ನ್ ಪೀರಿಯಾಡಿಕ್ ಲಾ ಏನು, ಮೆಂಡಲೀವ್ ಅವರ ಪೀರಿಯಾಡಿಕ್ ಲಾನ ಮಾಡಿಫೈ ಮಾಡಿಬಿಟ್ಟು ಮಾಡರ್ನ್ ಪೀರಿಯಾಡಿಕ್ ಲಾನ ಕೊಟ್ಟರು ಆಯ್ತಾ ಮಕ್ಕಳೇ. ಸೊ ಮೆಂಡಲೀವ್ ಪೀರಿಯಾಡಿಕ್ ಲಾ ಆಸ್ ವೆಲ್ ಆಸ್ ಮಾಡರ್ನ್ ಪೀರಿಯಾಡಿಕ್ ಲಾನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು. ಡೈರೆಕ್ಟ್ ಸ್ಟೇಟ್ಮೆಂಟ್ ಆಗಿ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಆಯ್ತಾ. ಸೊ ವಾಟ್ ವಾಸ್ ಮಾಡರ್ನ್ ಪೀರಿಯಾಡಿಕ್ ಲಾ? ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಅ ಪೀರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಅಟಾಮಿಕ್ ನಂಬರ್. ಸೊ ಮೆಂಡಲೀವ್ ಪೀರಿಯಾಡಿಕ್ ಲಾ ವಾಸ್
ಅಟಾಮಿಕ್ ಮಾಸ್ ಮೇಲೆ ಬೇಸ್ಡ್ ಆಗಿತ್ತು ಅಲ್ವಾ. ಸೊ ಮಾಡರ್ನ್ ಪೀರಿಯಾಡಿಕ್ ಲಾ ಇಸ್ ಬೇಸ್ಡ್ ಆನ್ ಅಟಾಮಿಕ್ ನಂಬರ್. ಇದರ ಅರ್ಥ ಏನು? ವೆನ್ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಆರ್ಡರ್ ಆಫ್ ದರ್ ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್, ಸಿಮಿಲರ್ ಪ್ರಾಪರ್ಟೀಸ್ ಇರುವಂಥ ಎಲಿಮೆಂಟ್ಸ್ ಪೀರಿಯಾಡಿಕ್ ಆಗಿ ರಿಪೀಟ್ ಆಗ್ತಿತ್ತು, ಪದೇ ಪದೇ ಸಿಮಿಲರ್ ಪ್ರಾಪರ್ಟಿ ಇರುವಂಥ ಎಲಿಮೆಂಟ್ಸ್ ವಾಪಸ್ ಬರ್ತಿತ್ತು ಅಂತ ಈ ಲಾ ಏನಿದೆ ಸ್ಟೇಟ್ ಮಾಡುತ್ತೆ ಆಯ್ತಾ. ಓಕೆ, ಸೊ ಈಗ ಪೊಸಿಷನ್ ಆಫ್ ಎಲಿಮೆಂಟ್ಸ್ನ ನೋಡೋಣ ನಾವು. ಸೊ ಇದು ಬಂದು ನಮ್ಮ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಆಯ್ತಾ ಮಕ್ಕಳೇ. ಸೊ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ 18 ಗ್ರೂಪ್ಸ್ ಇದೆ. ಗ್ರೂಪ್ಸ್ ಹಾಗೂ ಪೀರಿಯಡ್ಸ್ ಅನ್ನೋ ಆ ನಾರ್ಮನ್ ಕ್ಲೇಚರ್ ಏನಿದೆ ಅದನ್ನ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಕೂಡ ರಿಟೈನ್ ಮಾಡಿದ್ರು ಆಯ್ತಾ. ಸೊ ದೇರ್ ಆರ್ 18 ಗ್ರೂಪ್ಸ್, 18 ಕಾಲಮ್ಸ್ ಇದೆ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಂಡ್ ದೇರ್ ಆರ್ 7 ರೋಸ್ ಆಯ್ತಾ ಮಕ್ಕಳೇ, 7 ಹಾರಿಜಾಂಟಲ್ ರೋಸ್. ಓಕೆ, ಸೊ ಈಗ ಪೊಸಿಷನ್ ಆಫ್ ಎಲಿಮೆಂಟ್ಸ್ ಹೇಗೆ ಕೊಟ್ಟರು ಅಂತ ನಾವು ಡಿಸೈಡ್ ಮಾಡೋಣ ಆಯ್ತಾ. ಸೊ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಬರುವಂತ ಫಸ್ಟ್ ಗ್ರೂಪ್ ಆಫ್ ಎಲಿಮೆಂಟ್ಸ್ ಇದು ಆಯ್ತಾ, ಫಸ್ಟ್ ಕಾಲಮ್ ಆಫ್ ಎಲಿಮೆಂಟ್ಸ್ ನ ನಾನಿಲ್ಲಿ ಹಾಕಿದ್ದೀನಿ. ನಾ ಹೇಳ್ದಂಗೆ ದರ್ ಆರ್ 18 ವರ್ಟಿಕಲ್ ಕಾಲಮ್ಸ್ ಆಫ್ ಗ್ರೂಪ್ಸ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಂಡ್ 7 ಹಾರಿಜಾಂಟಲ್ ರೋಸ್. ಸೊ ಗ್ರೂಪ್ಸ್ ಅಲ್ಲಿ ಎಲಿಮೆಂಟ್ಸ್ ನ ಹೇಗೆ ಅರೇಂಜ್ ಮಾಡಿದ್ರು? ಫಸ್ಟ್ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ಗಮನ ಕೊಡೋಣ ಆಯ್ತಾ. ಸೊ ವಾಟ್ ಇಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? ಪ್ರತಿಯೊಂದು ಆಟಮಿಗೆ ತನ್ನದೇ ಆದಂತ ಅಟಾಮಿಕ್ ನಂಬರ್ ಇರುತ್ತೆ ಅಲ್ವಾ. ಅಟಾಮಿಕ್ ನಂಬರ್ ಅಂದ್ರೇನು? ಒಂದು ಆಟಮ್ ಅಲ್ಲಿ ಎಷ್ಟು ಪ್ರೋಟಾನ್ಸ್ ಇರುತ್ತೆ, ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಐಡಿಯಾ ಕೊಡುವಂತ ಒಂದು ನಂಬರ್. ಅಟಾಮಿಕ್ ನಂಬರ್ನ ಎಲಿಮೆಂಟ್ಸ್ ಮೇಲೆ ಇಲ್ಲಿ ಬರ್ತಿದೀವಿ, ಓಕೆನಾ. ಸೊ ಈ ಎಲೆಕ್ಟ್ರಾನ್ಸ್ ಪ್ರತಿಯೊಂದು ಶೆಲ್ ಅಥವಾ ಎನರ್ಜಿ ಲೆವೆಲ್ ಅಥವಾ ಆರ್ಬಿಟ್ ಅಲ್ಲಿ ಹೇಗೆ ಅರೇಂಜ್ ಆಗಿರುತ್ತೆ ಅಂತ ಐಡಿಯಾ ಕೊಡೋದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ವಾ. ಇಲ್ಲಿ ಇರುವಂತ ಒಂದು 3 ಎಲಿಮೆಂಟ್ಸಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಬರ್ಕೊಳ್ಳೋಣ. ಫಸ್ಟ್ ಇಸ್ ಹೈಡ್ರೋಜನ್. ಹೈಡ್ರೋಜನ್ ಇನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ 1 ಬಿಕಾಸ್ ದೇರ್ ಇಸ್ ಓನ್ಲಿ 1 ಎಲೆಕ್ಟ್ರಾನ್. ಸೊ ಕೆ ಶೆಲ್ ಅಲ್ಲಿ ಹೈಡ್ರೋಜನ್ ಅಲ್ಲಿ 1 ಎಲೆಕ್ಟ್ರಾನ್ ಇರುತ್ತೆ. ನೆಕ್ಸ್ಟ್ ಬರೋದು ಎಲ್ ಮತ್ತೆ ಎಂ ಶೆಲ್ ಅಲ್ವಾ. ಸೊ ಲಿಥಿಯಂ ಇನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? ಇಟ್ ಶುಡ್ ಬಿ 2,1. So 1 electron is present in L shell. Sodium do ಏನು? Sodium is 11 alva atomic number. So it will be 2,8,1. So KLM ಆದ್ಮೇಲೆ N shell ಬರುತ್ತೆ. Next atom ಏನು? It is potassium. So potassium in atomic number is 19. So it will be 2,8,1. ಸೊ ಇಲ್ಲಿ ನೀವು ಏನು ಅಬ್ಸರ್ವ್ ಮಾಡ್ತಿದ್ದೀರಾ, ಪ್ರತಿಯೊಂದು ಎಲಿಮೆಂಟಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತಿದ್ದಾಗ ಅದರ ಔಟರ್ಮೋಸ್ಟ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಮಕ್ಕಳೇ? ಇಟ್ ಇಸ್ ಓನ್ಲಿ 1. ಹೈಡ್ರೋಜನ್ ಅಲ್ಲಿ ಔಟರ್ಮೋಸ್ಟ್ ಶೆಲ್ ಇಸ್ ಕೆ ಅಂಡ್ ಇಟ್ ಹ್ಯಾಸ್ 1 ಎಲೆಕ್ಟ್ರಾನ್. ಲಿಥಿಯಂ ಅಲ್ಲಿ ಔಟರ್ಮೋಸ್ಟ್ ಶೆಲ್ ಇಸ್ ಎಲ್, ಇಟ್ ಹ್ಯಾಸ್ 1 ಎಲೆಕ್ಟ್ರಾನ್. ಸೋಡಿಯಂ ಅಲ್ಲಿ ಔಟರ್ಮೋಸ್ಟ್ ಶೆಲ್ ಇಸ್ M, it has 1 electron. Potassium ಅಲ್ಲಿ outermost shell is N and it has 1 electron. So ಇದೇ ರೀತಿ ಏನು ಹೆನ್ರಿ ಮೋಸ್ಲಿ ಅವ್ರು ಏನ್ ಮಾಡಿದ್ರು, ಸಿಮಿಲರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುವಂತ ಎಲಿಮೆಂಟ್ಸ್ ನ ಒಂದೇ ಗ್ರೂಪ್ ಅಲ್ಲಿ ಅರೇಂಜ್ ಮಾಡಿದ್ರು ಆಯ್ತಾ. ಸೊ ಇದನ್ನ ನಾವು ನೋಡೋಣ. Yes, so same group has elements which have the same number of valence electrons, or group signify an identical outer shell electronic configuration. So outer shell ಅಥವಾ valence shell ನ electronic configuration ಏನಿದೆ ಅದು ಪ್ರತಿಯೊಂದು ಎಲಿಮೆಂಟ್ ಆಫ್ ಅ ಗ್ರೂಪ್ ಅಲ್ಲಿ ಸಿಮಿಲರ್ ಆಗಿ ಇರುತ್ತೆ ಆಯ್ತಾ. ನಂಬರ್ ಆಫ್ ಶೆಲ್ increases as we go down the group. ಈಗ ನಾನು ಹೇಳ್ದಂಗೆ ಹೈಡ್ರೋಜನ್ ಅಲ್ಲಿ ಬರೀ ಕೆ ಶೆಲ್ ಫಿಲ್ ಆಗಿತ್ತು, ಲಿಥಿಯಂ ಅಲ್ಲಿ ಎಲ್ ಶೆಲ್ ಫಿಲ್ ಆಗಿತ್ತು, ಸೋಡಿಯಂ ಅಲ್ಲಿ ಎಂ ಶೆಲ್ ಫಿಲ್ ಆಗಿತ್ತು, ಪೊಟ್ಯಾಷಿಯಂ ಅಲ್ಲಿ ಎನ್ ಶೆಲ್ ಫಿಲ್ ಆಗಿತ್ತು ಆಯ್ತಾ. ಸೊ ಆಸ್ ವಿ ಗೋ ಡೌನ್ ದ ಗ್ರೂಪ್ ಒಂದೊಂದೇ ಶೆಲ್ ಆಡ್ ಆಗ್ತಾ ಹೋಗ್ತಿರತ್ತೆ, ಬಟ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಿದೆ ಅದು ಸಿಮಿಲರ್ ಆಗಿ ಇರತ್ತೆ ಆಯ್ತಾ ಮಕ್ಳೇ. ಸೊ ದಿಸ್ ಇಸ್ ಅ ಫಸ್ಟ್ ಗ್ರೂಪ್ ಅಲ್ವಾ. ಸೊ ಫಸ್ಟ್ ಗ್ರೂಪ್ ಅಲ್ಲಿ ಪ್ರತಿಯೊಂದು ಎಲಿಮೆಂಟಿಗೆ ಒಂದೇ ವೇಲೆನ್ಸ್ ಎಲೆಕ್ಟ್ರಾನ್ ಇರುತ್ತೆ. ಸೆಕೆಂಡ್ ಗ್ರೂಪ್ ಅಲ್ಲಿ ಬರುವಂತಹ ಕ್ಯಾಲ್ಸಿಯಂ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಬೆರಿಲಿಯಂ ಇರ್ಬೋದು. ಸೊ ಈ ಎಲಿಮೆಂಟ್ಸಿಗೆಲ್ಲ ಬರೀ 2 valence electrons ಇರುತ್ತೆ ಆಯ್ತಾ ಮಕ್ಕಳೇ. ಸೊ ದಿಸ್ ಇಸ್ ಸಮಥಿಂಗ್ ಯು ಹ್ಯಾವ್ ಟು ನೋ ಅಬೌಟ್ ಗ್ರೂಪ್ಸ್ ಆಫ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಈಗ ನಾವು ಪೀರಿಯಡ್ಸ್ ಆಫ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಆರ್ ಹಾರಿಜಾಂಟಲ್ ರೋಸ್ ಆಫ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಮೇಲೆ ಗಮನ ಕೊಡೋಣ. ಇಲ್ಲೇ ನೋಡ್ತಿದ್ದೀರಾ, ಅಗೇನ್ ಲೆಟ್ಸ್ ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ದಿಸ್ ಇಸ್ ದ ಸೆಕೆಂಡ್ ಪೀರಿಯಡ್ ಆರ್ ಸೆಕೆಂಡ್ ರೋ ಆಫ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಆಯ್ತಾ. ಸೊ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಈಚ್ ಎಲಿಮೆಂಟ್ ಬರ್ಕೊಂಡು ಹೋಗೋಣ ಆಯ್ತಾ. ಸೊ ಲಿಥಿಯಮ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? ಇಟ್ ಇಸ್ 2,1 ಬಿಕಾಸ್ ದೇರ್ ಆರ್ 3 electrons in this atom. ಬೆರಿಲಿಯಮ್ದೇನು? ಇಟ್ ಇಸ್ 2,2. ಬೋರಾನ್ದು 2,3. ಕಾರ್ಬನ್ದು
2,4, ನೈಟ್ರೋಜನ್ದು 2,5, ಆಕ್ಸಿಜನ್ದು 2,6, ಫ್ಲೋರಿನ್ದೇನು 2,7 ಮತ್ತೆ ನಿಯಾನ್ದೇನು 2,8. ಸೊ ನಾವಿಲ್ಲಿ ಏನು ಅಬ್ಸರ್ವ್ ಮಾಡ್ತಿದ್ದೀವಿ, ಶೆಲ್ ಯಾವುದು ಫಿಲ್ ಆಗಿದೆ, ಓನ್ಲಿ K and L shell are filled. But L shell ಅಲ್ಲಿ you are seeing ಒಂದೊಂದೇ electrons increase ಆಗ್ತಾ ಹೋಗ್ತಿದೆ as we move from left side of the period to the right side of the period. ಆಯ್ತಾ? ಸೊ ಇದೇ ರೀತಿ ಎಲಿಮೆಂಟ್ಸ್ನ ಅರೇಂಜ್ ಮಾಡಿದ್ರು ಹೆನ್ರಿ ಮೋಸ್ಲಿ ಅವರು ಇನ್ ಅ ಪೀರಿಯಡ್. ಸೊ ಒಂದು ಪೀರಿಯಡ್ ಅಥವಾ ಒಂದು ಹಾರಿಸಾಂಟಲ್ ರೋ ಅಲ್ಲಿ ಬರುವಂತ ಪ್ರತಿಯೊಂದು ಎಲಿಮೆಂಟಿಗೆ ಬರೀ ಒಂದೇ ಶೆಲ್ ಫಿಲ್ ಆಗಿರುತ್ತೆ. ಬಟ್ ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಒಂದೊಂದೇ ಎಲೆಕ್ಟ್ರಾನ್ ಆಡ್ ಆಗ್ತಾ ಹೋಗುತ್ತೆ ಇನ್ ದ ಔಟರ್ ಮೋಸ್ಟ್ ಶೆಲ್. ಆಯ್ತಾ ಮಕ್ಕಳೇ? ಸೊ ಇದನ್ನ ಹೇಗೆ ಸ್ಟೇಟ್ಮೆಂಟ್ಸ್ ಅಲ್ಲಿ ಬರಿಬಹುದು ನಾವು, they don't have the same number of valence electrons because lithium ಅಲ್ಲಿ ನೋಡಿ valence electron is 1, beryllium ಅಲ್ಲಿ it is 2, ಬೋರಾನ್ ಅಲ್ಲಿ ಇಟ್ ಇಸ್ 3. ಈ ರೀತಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಿದೆ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದೇ ಡು ನಾಟ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬಟ್ ದೇ ಹ್ಯಾವ್ ದ ಸೇಮ್ ನಂಬರ್ ಆಫ್ ಶೆಲ್ಸ್. ಆಯ್ತಾ ಮಕ್ಕಳೇ? ಓಕೆ. Yes, number of valence electrons or atomic number increases by 1 unit. As you can see, the atomic number is increasing by 1 unit. Atoms of different elements with the same number of occupied shells are placed in the same period. So ಯಾವ್ಯಾವ atoms ಅಲ್ಲಿ same number of shells ಇರತ್ತೋ ಅಥವಾ same number of orbits or energy levels ಇರತ್ತೋ ಆ atoms ಮಾತ್ರ ಒಂದು period ನ occupy ಮಾಡತ್ತೆ. ಆಯ್ತಾ? ಓಕೆ. Each period marks a new electronic shell getting filled. So second period ಅಲ್ಲಿ second orbit or second energy level is filled. Third period ಅಲ್ಲಿ M energy level will be filled along with K and L. So next energy level ಅಲ್ಲಿ M ಅಲ್ಲದೆ N ಕೂಡ fill ಆಗಿರತ್ತೆ. ಸೊ ಒಂದೊಂದು ಪೀರಿಯಡ್ ಆಗ್ತಾನು ಒಂದೊಂದು ಹೊಸ ಎನರ್ಜಿ ಲೆವೆಲ್ ಅಥವಾ ಶೆಲ್ ಫಿಲ್ ಆಗ್ತಾ ಹೋಗುತ್ತೆ. ಆಯ್ತಾ ಮಕ್ಕಳೇ? ಸೊ ದೀಸ್ ವರ್ ದ ಬೇಸಿಸ್ ಆನ್ ವಿಚ್ ಪೀರಿಯಡ್ಸ್ ವರ್ ಫಿಲ್ಡ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಆಯ್ತಾ ಮಕ್ಕಳೇ? ಇನ್ನೊಂದು ಪಾಯಿಂಟ್ ಏನ್ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ, ಒಂದೊಂದು ಪೀರಿಯಡ್ ಅಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಬರತ್ತೆ ಅಂತ ನೀವು ಪ್ರೆಡಿಕ್ಟ್ ಮಾಡಬಹುದು. ಹೇಗೆ ಪ್ರೆಡಿಕ್ಟ್ ಮಾಡ್ತೀರಾ? ಸೊ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಬಂದಾಗ ಪ್ರತಿ ಒಂದು ಶೆಲ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನ ಫಿಲ್ ಮಾಡಬಹುದು ಅಂತ ಐಡಿಯಾನ ನಿಮ್ಗೆ ಒಂದು ಪರ್ಟಿಕ್ಯುಲರ್ ಫಾರ್ಮುಲಾ ಕೊಡತ್ತೆ ಅಲ್ವಾ? ವಾಟ್ ಇಸ್ ದಟ್ ಫಾರ್ಮುಲಾ? ಇಟ್ ಇಸ್ 2n². ಸೊ n ಏನ್ ಡಿನೋಟ್ ಮಾಡತ್ತೆ? ಆ ಆರ್ಬಿಟಿನ ನಂಬರ್. ಸೊ K L M N ಅಂತ ಆರ್ಬಿಟ್ಸ್ ಬರುತ್ತೆ ಅಲ್ವಾ? ಸೊ K ಆರ್ಬಿಟಿನ ನಂಬರ್ ಇಸ್ 1 or it is the first orbit. L ಇನ ನಂಬರ್ 2, M ಇನ ನಂಬರ್ 3 ಹಾಗೂ N ಇನ ನಂಬರ್ 4 ಅಲ್ವಾ? ಸೊ ಫಸ್ಟ್ ಆರ್ಬಿಟ್ or K ಆರ್ಬಿಟಲ್ ಎಷ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ? ಇಟ್ ಇಸ್ ಗಿವನ್ ಬೈ 2n². ಇಲ್ಲಿ n is 1 ಅಲ್ವಾ? ಸೊ ಇಟ್ ಇಸ್ 2 which is equal to 2. So K shell ಅಲ್ಲಿ maximum number of electrons that can be occupied is 2 ಅಲ್ವಾ ಮಕ್ಕಳೇ? ಅದೇ ರೀತಿ L shell ಅಲ್ಲಿ it is 2 into 2² which is 2 into 4 which is 8. M shell ಅಲ್ಲಿ it is 2 into 3² which is 3² which is 2 into 9 which is 18 ಅಲ್ವಾ ಮಕ್ಕಳೇ? ಸೊ ಈ ರೀತಿ 2n² ಏನಿದೆ gives you an idea of maximum number of electrons that a particular shell can occupy. ಇದೇ ರೀತಿ ಪ್ರತಿ ಒಂದು ಪೀರಿಯಡ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಬರತ್ತೆ ಅಂತ ಸೇಮ್ ಫಾರ್ಮುಲಾನ ಇಟ್ಕೊಂಡು ನಾವು ಪ್ರೆಡಿಕ್ಟ್ ಮಾಡ್ಬೋದು. ಆಯ್ತಾ? ಸೊ ಫಸ್ಟ್ ಪೀರಿಯಡ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಬರತ್ತೆ ಅಂತ 2n² ಅಂತ ನೀವು ಫಾರ್ಮುಲಾನ ಇಟ್ಕೊಂಡು ಪ್ರೆಡಿಕ್ಟ್ ಮಾಡ್ಬೋದು. ಹೌ ಇಸ್ ದ್ಯಾಟ್? ಸೊ ಫಸ್ಟ್ ಪೀರಿಯಡ್ ಅಲ್ಲಿ 2 into 1² there can only be 2 elements. ಆಯ್ತಾ? as you can see hydrogen and helium are the only elements in the first period. second period ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಬರುತ್ತೆ? 2 into 2² which is 8 elements. but again ಇದರಲ್ಲಿ ಕೂಡ there is an anomaly. ಏನಂದ್ರೆ third period ಅಲ್ಲಿ instead of 18 elements again there are only 8 elements and fourth and fifth period ಅಲ್ಲಿ there are 18 elements ಮತ್ತೆ 6th and 7th period ಅಲ್ಲಿ again there are
32 ಎಲಿಮೆಂಟ್ಸ್ ಆಯ್ತಾ. ಏನಕ್ಕೆ ಇದು 2 ಆದ್ಮೇಲೆ 8 ಬರ್ಬೇಕು, 8 ಆದ್ಮೇಲೆ 18 ಬರ್ಬೇಕು, 18 ಆದ್ಮೇಲೆ 32 ಬರಬೇಕು, ಬಟ್ ಈ ರೀತಿ ಹೇಗೆ ವೇರಿ ಆಗ್ತಿದೆ, ಏನಕ್ಕೆ ವೇರಿ ಆಗ್ತಿದೆ ಅಂತ ಎಲ್ಲ ನೀವು ಹೈಯರ್ ಕ್ಲಾಸಸ್ ಅಲ್ಲಿ ಸ್ಟಡಿ ಮಾಡ್ತೀರಾ ಆಯ್ತಾ ಮಕ್ಕಳೇ. ಅಂಡ್ ಇನ್ನೊಂದೇನು ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಿಮ್ಗೆ ನಾವು ಹೇಳಿರೋದು there are 7 ಪೀರಿಯಡ್ಸ್ ಅಂತ ಅಲ್ವಾ. ಇಲ್ಲಿ ಕೆಳಗೆ ಎಕ್ಸ್ಟ್ರಾ ಪೀರಿಯಡ್ಸ್ ಕಾಣಿಸ್ತಿದೆ, ಏನಕ್ಕೆ ಅಂದ್ರೆ ಇಲ್ಲಿ ಲ್ಯಾಂಥನಮ್ ಮತ್ತೆ ಆಕ್ಟೀನಿಯಂ ಅಂತ ಎಲಿಮೆಂಟ್ಸ್ ಇದ್ದಿದ್ದು. ಸೊ ಪ್ರತಿಯೊಂದು ಪೀರಿಯಡ್ ಅಲ್ಲಿ ಏನು ಪೊಸಿಷನ್ ಆಫ್ ಎನ್ ಎಲಿಮೆಂಟ್ ಏನಿದೆ, ಒಂದು ಎಲಿಮೆಂಟ್ ಯಾವ ಪೊಸಿಷನ್ ಆಕ್ಯುಪೈ ಮಾಡ್ತಿದೆ ಇನ್ ಅ ಪೀರಿಯಡ್, ಅದರ ಬೇಸಿಸ್ ಮೇಲೆ ಆ ಎಲಿಮೆಂಟ್ನ ಕೆಮಿಕಲ್ ರಿಯಾಕ್ಟಿವಿಟಿ, ಆ ಎಲಿಮೆಂಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಎಷ್ಟು ರಿಯಾಕ್ಟಿವಿಟಿ ಇರುತ್ತೆ ಆ ಎಲಿಮೆಂಟಿಗೆ ಅಂತ ನೀವು ಪ್ರೆಡಿಕ್ಟ್ ಮಾಡ್ಬೋದು ಆಯ್ತಾ. ಮತ್ತೆ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಯು ಕ್ಯಾನ್ ಡಿಟರ್ಮಿನ್ ದ ಕೈಂಡ್ and number of bonds formed by an element ಆಯ್ತಾ ಮಕ್ಕಳೇ. ಸೊ ಕಾರ್ಬನ್ ನ ಎಕ್ಸಾಂಪಲ್ ಆಗಿ ಇಟ್ಕೊಳ್ಳಿ, ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ನ ಚೆನ್ನಾಗಿ ಕಲ್ತಿರ್ತೀರಾ ಅಲ್ವಾ ನೀವು. ಸೊ ಕಾರ್ಬನ್ಗೆ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ, and because of this carbon can form 4 covalent bonds ಅಲ್ವಾ. ಸೊ ಒಂದು ಎಲಿಮೆಂಟಿನ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ ನಿಮಗೆ ತಿಳ್ಕೊಂಡ್ಬಿಟ್ರೆ ಅದು ಯಾವ ರೀತಿ ಬಾಂಡ್ಸ್ನ ಫಾರ್ಮ್ ಮಾಡುತ್ತೆ, ಎಷ್ಟು ಬಾಂಡ್ಸ್ನ ಫಾರ್ಮ್ ಮಾಡುತ್ತೆ ಅಂತ ನಿಮಗೆ ಐಡಿಯಾ ಸಿಗತ್ತೆ ಆಯ್ತಾ ಮಕ್ಕಳೇ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಲಾಸ್ಟ್ ಟಾಪಿಕ್. ಎಸ್, ಸೊ ದಿಸ್ ಟಾಪಿಕ್ ಇಸ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಅಂಡ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಎಲಿಮೆಂಟ್ಸ್ ಏನಿದೆ ಅದರ ಪ್ರಾಪರ್ಟೀಸ್ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಲ್ಲಿ ವೇರಿ ಆಗುತ್ತೆ ಆಯ್ತಾ. ಆ ಪ್ಯಾಟರ್ನ್ ನ ನಾವು ಟ್ರೆಂಡ್ಸ್ ಅಂತ ಕರಿತೀವಿ. ಯಾವ್ಯಾವ ಪ್ರಾಪರ್ಟೀಸ್ ಟ್ರೆಂಡ್ಸ್ ನಾವು ಅರ್ಥ ಮಾಡ್ಕೋತೀವಿ? ಫಸ್ಟ್ ಇಸ್ ವೇಲೆನ್ಸಿ, ನೆಕ್ಸ್ಟ್ ಇಸ್ ಅಟಾಮಿಕ್ ಸೈಜ್, ಅಂಡ್ ಲಾಸ್ಟ್ ಅಲ್ಲಿ ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟೀಸ್ ವಿತ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಹೇಗೆ ವೇರಿ ಆಗುತ್ತೆ ಅಂತ ತಿಳ್ಕೊತೀವಿ. ಓಕೆನಾ, ಲೆಟ್ಸ್ ಸ್ಟಾರ್ಟ್ ವಿತ್ ವೇಲೆನ್ಸಿ ಆಯ್ತಾ ಮಕ್ಕಳೇ. ಸೊ ವಾಟ್ ಇಸ್ ವೇಲೆನ್ಸಿ? ವೇಲೆನ್ಸಿ ಇಸ್ ಡಿಟರ್ಮಿನ್ಡ್ ಬೈ ದ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ದ ಔಟರ್ ಮೋಸ್ಟ್ ಶೆಲ್. ವೇಲೆನ್ಸಿನ ನಾವು ಒಂದು ಎಲಿಮೆಂಟ್ ಯಾವ ರೀತಿ ಬಾಂಡ್ಸ್ ನ ಫಾರ್ಮ್ ಮಾಡುತ್ತೆ ಯೂಸಿಂಗ್ ಇಟ್ಸ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್, ಅವ್ರ ಒಂದು ಎಲಿಮೆಂಟಿನ ಕಂಬೈನಿಂಗ್ ಕೆಪಾಸಿಟಿನ ನಾವು ವೇಲೆನ್ಸಿ ಅಂತ ಕರಿತೀವಿ ಆಯ್ತಾ. ಸೊ ಫಸ್ಟ್ ಗ್ರೂಪ್ ಆಫ್ ಎಲಿಮೆಂಟ್ಸ್ ಇನ್ ವೇಲೆನ್ಸಿ ಏನಿದೆ ಇಟ್ ವಿಲ್ ಬಿ 1. ಸೊ ಫಸ್ಟ್ ಗ್ರೂಪ್ ಅಲ್ಲಿ ಬರುವಂತ ಪ್ರತಿಯೊಂದು ಎಲಿಮೆಂಟ್ ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಅವೆಲ್ಲ ಎಲಿಮೆಂಟ್ಸ್ಗೆ ವೇಲೆನ್ಸಿ ಏನಿದೆ 1 ಆಗಿ ಇರುತ್ತೆ. ಸೆಕೆಂಡ್ ಗ್ರೂಪ್ ಅಲ್ಲಿ ಬರುವಂತ ಎಲಿಮೆಂಟ್ಸ್ ವಿಚ್ ಕುಡ್ ಬಿ ಕ್ಯಾಲ್ಸಿಯಂ, ಸ್ಟ್ರಾನ್ಶಿಯಂ, ಇದೆಲ್ಲ ಎಲಿಮೆಂಟ್ಸ್ ಏನಿದೆ ಇದರ ವೇಲೆನ್ಸಿ ವಿಲ್ ಬಿ 2 ಆಯ್ತಾ ಮಕ್ಕಳೇ. ಅಂಡ್ ಮಧ್ಯದಲ್ಲಿ 3rd to 12th ಗ್ರೂಪ್ ಅಲ್ಲಿ ಬರುವಂತ ಎಲಿಮೆಂಟ್ಸ್ ನ ವೇಲೆನ್ಸಿ ವೇರಿ ಆಗತ್ತೆ. ಅಂಡ್ ನಿಮ್ 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಅಲ್ಲಿ ಈ ಎಲಿಮೆಂಟ್ಸ್ ಬಗ್ಗೆ ಜಾಸ್ತಿ ಎಂಫಸಿಸ್ ಇಲ್ಲ ಆಯ್ತಾ. ಸೊ 3rd to 12th ಗ್ರೂಪ್ ಎಲಿಮೆಂಟ್ಸ್ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಬರೋದು ಯಾವುದು? ಇಟ್ ಇಸ್ 13th ಗ್ರೂಪ್ ಎಲಿಮೆಂಟ್, ಅದರ ವೇಲೆನ್ಸಿ ವಿಲ್ ಬಿ 3. 14th ಗ್ರೂಪ್ ಎಲಿಮೆಂಟ್ಸ್ ನ ವೇಲೆನ್ಸಿ ವಿಲ್ ಬಿ 4. 15th ಗ್ರೂಪ್ ಎಲಿಮೆಂಟ್ಸ್ ನ ವೇಲೆನ್ಸಿ ವಿಲ್ ಬಿ 3. 16th 2, 17th 1 and 18th 0 ಆಗಿ ಇರುತ್ತೆ ಆಯ್ತಾ ಮಕ್ಕಳೇ. ಇಲ್ಲಿ ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಆಯ್ತಾ. ಸೊ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ವಿಲ್ ಬಿ 1. ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಅಲ್ಲಿ ಇಟ್ ವಿಲ್ ಬಿ 2. ಥರ್ಡ್ ಗ್ರೂಪ್ ಎಲಿಮೆಂಟ್ಸ್ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ? ಇಟ್ ವಿಲ್ ಬಿ 3. ಫೋರ್ತ್ ಅಲ್ಲಿ ಇಲ್ ಬಿ 4. ಫಿಫ್ತ್ ಅಲ್ಲಿ ಇಲ್ ಬಿ 5, 6, 7, 8. ಸೊ ವೇಲೆನ್ಸಿ ಹೇಗೆ ವೇರಿ ಆಗತ್ತೆ? ಸೊ ಫಸ್ಟ್ ಗ್ರೂಪ್ ಆಸ್ ಯು ಕ್ಯಾನ್ ಸಿ ಗ್ರೂಪ್ಸ್ ಅಲ್ಲಿ ನಾವು ಲೆಫ್ಟ್ ಇಂದ ರೈಟಿಗೆ ಹೋದಂಗೆ ವೇಲೆನ್ಸಿ ವಿಲ್ ಫಸ್ಟ್ ಇನ್ಕ್ರೀಸ್ ಅಂಟಿಲ್ 14th ಗ್ರೂಪ್. ಅದಾದ್ಮೇಲೆ ವೇಲೆನ್ಸಿ ಇಸ್ ಡಿಕ್ರೀಸಿಂಗ್ 1, 2, 3, 4 ಇನ್ಕ್ರೀಸ್ ಆದ್ಮೇಲೆ ವೇಲೆನ್ಸಿ ಇಸ್ ಡಿಕ್ರೀಸಿಂಗ್ 3, 2, 1, 0 ಆಗಿ ಅಲ್ವಾ. ಹೇಗೆ ನೀವು ಅನ್ಕೋಬಹುದು, ಇದನ್ನ ಹೇಗೆ ಅರ್ಥ ಮಾಡ್ಕೋಬಹುದು? ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ ಇಸ್ 1 ಅಲ್ವಾ. ಸೊ ಈ ಗ್ರೂಪಿನ ಎಲಿಮೆಂಟ್ಸ್ ಏನಿದೆ ಅದು ಕೊನೆ ಆಚೆ ಇರುವಂತ ಒಂದು ಎಲೆಕ್ಟ್ರಾನ್ ನ ಏನು ಲೂಸ್ ಮಾಡ್ಕೊಂಡು ಬಾಂಡ್ಸ್ ನ ಫಾರ್ಮ್ ಮಾಡತ್ತೆ ಆಯ್ತಾ. ಸೊ ಇದ್ರ ವೇಲೆನ್ಸಿ ಏನಿದೆ ಇದು +1 ಆಗಿ ಇರತ್ತೆ. ಎಸ್ ವಿಲ್ ಬಿ +1. ಇದನ್ನ ಮರ್ತೋಗಿ. ನೆಕ್ಸ್ಟ್ ಗ್ರೂಪಿನ ಎಲಿಮೆಂಟ್ಸ್ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರತ್ತೆ? 2 ಎಲೆಕ್ಟ್ರಾನ್ಸ್ ಇರತ್ತೆ. ಸೊ ಇಟ್ ವಿಲ್ ಲೂಸ್ 2 ಎಲೆಕ್ಟ್ರಾನ್ಸ್ ಅಂಡ್ ಇಟ್ಸ್ ವೇಲೆನ್ಸಿ ವಿಲ್ ಬಿ +2 ಆಯ್ತಾ ಮಕ್ಕಳೇ. ನೀವು ಹೇಗೆ ತಿಳ್ಕೊಬಹುದು? ದೀಸ್ ಎಲಿಮೆಂಟ್ಸ್ ಆರ್ ಮೋರ್ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್ ಅಂತ ತಿಳ್ಕೊಬಹುದು. ಎಲೆಕ್ಟ್ರೋ ಪಾಸಿಟಿವಿಟಿ ಏನು ಅಂತ ನಾನು ನಿಮಗೆ ಬೈ ದ ಎಂಡ್ ಆಫ್ ದಿಸ್ ವಿಡಿಯೋ ಎಕ್ಸ್ಪ್ಲೈನ್ ಮಾಡ್ತೀವಿ ಆಯ್ತಾ. ಓಕೆ, ಅದೇ ರೀತಿ 3 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುವಂತ ಎಲಿಮೆಂಟ್ಸ್ ಏನಿದೆ 3 ಎಲೆಕ್ಟ್ರಾನ್ಸ್ ನ ಲೂಸ್ ಮಾಡ್ಕೊಂಡು ಅಥವಾ ಕಳ್ಕೊಂಡು ಬಾಂಡ್ಸ್ ನ ಫಾರ್ಮ್ ಮಾಡತ್ತೆ. ಮತ್ತೆ 4 ಎಲೆಕ್ಟ್ರಾನ್ಸ್ ಇರುವಂತ ಎಲಿಮೆಂಟ್ಸ್ 4 ಎಲೆಕ್ಟ್ರಾನ್ಸ್ ಲೂಸ್ ಮಾಡ್ಕೊಂಡು ಬಾಂಡ್ಸ್ ನ ಫಾರ್ಮ್ ಮಾಡತ್ತೆ ಆಯ್ತಾ. ಇಲ್ಲಿ ಕಾರ್ಬನ್ ಇಸ್ ಅನ್ ಎಕ್ಸೆಪ್ಷನ್ ಬಿಕಾಸ್ ಕಾರ್ಬನ್ ಏನಿದೆ
ಏನಿದೆ ಅದು ಎಲೆಕ್ಟ್ರಾನ್ಸ್ನ ಲೂಸ್ ಮಾಡ್ಕೊಳ್ಳಲ್ಲ, ಗೇನ್ ಮಾಡ್ಕೊಳ್ಳಲ್ಲ. ಇನ್ಸ್ಟೆಡ್ ಇಟ್ ಶೇರ್ಸ್ ಎಲೆಕ್ಟ್ರಾನ್ಸ್ ಟು ಫಾರ್ಮ್ ಕೋವೆಲೆಂಟ್ ಬಾಂಡ್ಸ್ ಆಯ್ತಾ. ಸೊ ಕಾರ್ಬನ್ ಇಸ್ ಅ ಲಿಟಲ್ ಡಿಫ್ರೆಂಟ್ ಇನ್ ದಿಸ್ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ 15th ಗ್ರೂಪ್ ಎಲಿಮೆಂಟ್ಸ್ ಏನಿದೆ ಇದ್ರ ಹತ್ರ 5 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ 5 ಎಲೆಕ್ಟ್ರಾನ್ಸ್ನ ಅದು ಲೂಸ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇರಲ್ಲ ಆಯ್ತಾ. ಸೊ ಈ ಎಲಿಮೆಂಟ್ಸ್ ಏನ್ ಮಾಡತ್ತೆ, 5 ಎಲೆಕ್ಟ್ರಾನ್ಸ್ನ ಲೂಸ್ ಮಾಡ್ಕೊಳ್ಳೋ ಬದಲು 3 ಎಲೆಕ್ಟ್ರಾನ್ಸ್ನ ಗೇನ್ ಮಾಡ್ಕೊಳ್ಳತ್ತೆ ಟು ಅಚೀವ್ ಆಕ್ಟೆಟ್ ಆರ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಆಯ್ತಾ. ಇದ್ರ ಕಾರಣ ಈ ಎಲಿಮೆಂಟ್ಸಿನ ವೇಲೆನ್ಸಿ ಏನಿದೆ ಇಟ್ ವಿಲ್ ಬಿ 3 ಆಯ್ತಾ ಮಕ್ಕಳೇ, ಬಿಕಾಸ್ ಇಟ್ ಇಸ್ ಗೇನಿಂಗ್ 3 ಎಲೆಕ್ಟ್ರಾನ್ಸ್. ನೆಕ್ಸ್ಟ್ 16th ಗ್ರೂಪ್ ಎಲಿಮೆಂಟ್ಸ್ ಹತ್ರ 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಇನ್ಸ್ಟೆಡ್ ಆಫ್ ಲೂಸಿಂಗ್ 6 ಎಲೆಕ್ಟ್ರಾನ್ಸ್ ಇಟ್ ವಿಲ್ ಗೇನ್ 2 ಎಲೆಕ್ಟ್ರಾನ್ಸ್ ಟು ಅಚೀವ್ ಆಕ್ಟೆಟ್ ಆಯ್ತಾ. ಸಿಮಿಲರ್ಲಿ 17th ಗ್ರೂಪ್ ಎಲಿಮೆಂಟ್ಸ್ ಹತ್ರ 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಇನ್ಸ್ಟೆಡ್ ಆಫ್ ಲೂಸಿಂಗ್ 7 ಎಲೆಕ್ಟ್ರಾನ್ಸ್ ಇಟ್ ವಿಲ್ ಗೇನ್ 1 ಎಲೆಕ್ಟ್ರಾನ್ ಟು ಅಚೀವ್ ಆಕ್ಟೆಟ್ ಆಯ್ತಾ. ಅಂಡ್ ಲಾಸ್ಟ್ ಅಲ್ಲಿ ಇರೋದು ನೋಬಲ್ ಗ್ಯಾಸಸ್. ಸೊ ಇದು ಆಲ್ರೆಡಿ ಆಕ್ಟೆಟ್ ಅಚೀವ್ ಮಾಡಿರುತ್ತೆ. ಸೊ ಇದು ಎಲೆಕ್ಟ್ರಾನ್ಸ್ ನ ಕಳ್ಕೊಳ್ಳೋದು ಇಲ್ಲ ಅಥವಾ ಪಡ್ಕೊಳ್ಳೋದು ಇಲ್ಲ. ಸೊ ಇಟ್ಸ್ ವೇಲೆನ್ಸಿ ಇಸ್ 0 ಆಯ್ತಾ ಮಕ್ಕಳೇ. ಸೊ ಈ ರೀತಿ ವೇಲೆನ್ಸಿ ಏನಿದೆ ಫಸ್ಟ್ ಇನ್ಕ್ರೀಸ್ ಆಗುತ್ತೆ ಅಪ್ ಅಂಟಿಲ್ 14th ಗ್ರೂಪ್, ಮತ್ತೆ ಡಿಕ್ರೀಸ್ ಆಗುತ್ತೆ ಫ್ರಮ್ 15th ಗ್ರೂಪ್ ಆನ್ವರ್ಡ್ಸ್ ಆಯ್ತಾ. ಸೊ ದಿಸ್ ಇಸ್ ದ ಟ್ರೆಂಡ್ ಇನ್ ವೇಲೆನ್ಸಿ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಹಾಗೂ ವೇಲೆನ್ಸಿ ನಡುವೆ ಇರುವಂತಹ ಡಿಫ್ರೆನ್ಸ್ ನ ನೀವು ಚೆನ್ನಾಗಿ ತಿಳ್ಕೋಬೇಕು. ಓಕೆನಾ. ಓಕೆ, ಎಸ್. ಸೊ ಇದನ್ನ ನಾನು ಪರ್ಟಿಕ್ಯುಲರ್ ಎಲಿಮೆಂಟ್ಸ್ನ ಎಕ್ಸಾಂಪಲ್ಸ್ ಆಗಿ ಹಾಕಿದ್ದೆ. ಆಸ್ ಯು ಕ್ಯಾನ್ ಸಿ ವಿ ಹ್ಯಾವ್ ಆಕ್ಸಿಜನ್. ಸೊ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಬರುತ್ತೆ, ಇಟ್ ಬಿ 2,6 ಅಲ್ವಾ. ಸೊ ಇಟ್ ಬಿಲಾಂಗ್ಸ್ ಟು ದ 16th ಗ್ರೂಪ್ ಅಲ್ವಾ. ಸೊ ಆಕ್ಸಿಜನ್ ಏನು ಮಾಡುತ್ತೆ, 6 ಎಲೆಕ್ಟ್ರಾನ್ಸ್ನ ಕಳ್ಕೊಳ್ಳೋ ಬದಲು 2 ಎಲೆಕ್ಟ್ರಾನ್ಸ್ನ ಗೇನ್ ಮಾಡುತ್ತೆ. ಸೊ ಇದರ ವೇಲೆನ್ಸಿ ವಿಲ್ ಬಿ -2 ಆಯ್ತಾ ಮಕ್ಕಳೇ. ಅದೇ ರೀತಿ ಫ್ಲೋರಿನಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು, ಇಟ್ ಇಸ್ 2,7. ಸೊ 7 ಎಲೆಕ್ಟ್ರಾನ್ಸ್ನ ಲೂಸ್ ಮಾಡ್ಕೊಳ್ಳೋ ಬದಲು ಇಟ್ ಗೇನ್ಸ್ 1 ಎಲೆಕ್ಟ್ರಾನ್ and fluorine in a valency will be -1 and it belongs to 17th group of the periodic table. Okay na. Okay, next ನಾವು ಅಟಾಮಿಕ್ ಸೈಜ್ ಹೇಗೆ ವೇರಿ ಆಗುತ್ತೆ ಇನ್ ಅ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಂತ ತಿಳ್ಕೊಳ್ಳೋಣ. ಓಕೆನಾ. ಸೊ ಅಟಾಮಿಕ್ ಸೈಜ್ ಅಂದ್ರೇನು, ಇದನ್ನ ನಾವು ರೇಡಿಯಸ್ ಆಫ್ ಅನ್ ಆಟಮ್ ಅಂತ ಕೂಡ ಕರಿತೀವಿ ಆಯ್ತಾ. ಸೊ ಇದನ್ನ ನೀವು ಒಂದು ಆಟಮ್ ಅಂತ ತಿಳ್ಕೊಂಡ್ರೆ ಆಟಮ್ ಅಲ್ಲಿ ನ್ಯೂಕ್ಲಿಯಸ್ ಇರುತ್ತೆ ಅಲ್ವಾ. ಸೊ ನ್ಯೂಕ್ಲಿಯಸ್ ನ ಸೆಂಟರ್ ಇಂದ ಔಟರ್ ಮೋಸ್ಟ್ ಶೆಲ್ ಆಫ್ ಅನ್ ಆಟಮ್, ಈ ಆಟಮ್ ಅಲ್ಲಿ 2 ಶೆಲ್ ಇದೆ, ಕೆ ಶೆಲ್ ಇದೆ, ಎಲ್ ಶೆಲ್ ಇದೆ ಅಂತ ಅನ್ಕೊಳ್ಳಿ ಆಯ್ತಾ. ಸೊ ಸೆಂಟರ್ ಆಫ್ ಅನ್ ಆಟಮ್ ಇಂದ ಔಟಮೋಸ್ಟ್ ಶೆಲ್ ವರ್ಗೂ ಇರುವಂತಹ ಡಿಸ್ಟೆನ್ಸ್ ನ ನಾವು ರೇಡಿಯಸ್ ಆಫ್ ಅನ್ ಆಟಮ್ ಅಥವಾ ಅಟಾಮಿಕ್ ಸೈಜ್ ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಸೊ ಇದರ ಡೆಫಿನೇಷನ್ ಕೂಡ ಗೊತ್ತಿರಬೇಕು. ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಅಂಡ್ ಔಟರ್ ಮೋಸ್ಟ್ ಶೆಲ್ ಆಫ್ ಅನ್ ಐಸೋಲೇಟೆಡ್ ಆಟಮ್. ಸೊ ಈ ಪ್ರಾಪರ್ಟಿ ಆಫ್ ಅನ್ ಆಟಮ್ ಆರ್ ಎಲಿಮೆಂಟ್ಸ್ ಹೇಗೆ ವೇರಿ ಆಗುತ್ತೆ ಇನ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಂತ ಗೊತ್ತಿರಬೇಕು ನಿಮಗೆ. ಸೊ ದ ಸೈಜ್ ಆಫ್ ದ ಆಟಮ್ ಅಥವಾ ಅಟಾಮಿಕ್ ಸೈಜ್ ಡಿಕ್ರೀಸಸ್ ಆಸ್ ವಿ ಮೂವ್ ಅಕ್ರಾಸ್ ಅ ಪೀರಿಯಡ್. ಒಂದು ಹಾರಿಜಾಂಟಲ್ ರೋ ಆಫ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಲೆಫ್ಟ್ ಇಂದ ರೈಟ್ ಗೆ ಹೋದಾಗ ಆ ಸೈಜ್ ಆಫ್ ದ ಆಟಮ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ಒಂದು ಗ್ರೂಪ್ ಅಲ್ಲಿ ಅಥವಾ ಒಂದು ವರ್ಟಿಕಲ್ ಕಾಲಮ್ ಅಲ್ಲಿ ಮೇಲಿಂದ ಕೆಳಗೆ ಹೋಗ್ತಾ ಬಂದಾಗ ಅಟಾಮಿಕ್ ಸೈಜ್ ಏನಿದೆ ಆಫ್ ದ ಎಲಿಮೆಂಟ್ಸ್ ಇಟ್ ಇನ್ಕ್ರೀಸಸ್ ಆಯ್ತಾ ಮಕ್ಕಳೇ. ಇದರ ಕಾರಣ ಏನು ಅಂತ ತಿಳ್ಕೊಳ್ಳೋಣ ನಾವು. ಓಕೆ, ಸೊ ನಾನು ಏನು ಹೇಳಿದೆ ನಿಮಗೆ, ಆಸ್ ವಿ ಮೂವ್ ಅಕ್ರಾಸ್ ಅ ಪೀರಿಯಡ್ ಫ್ರಮ್ ಲೆಫ್ಟ್ ಟು ರೈಟ್ ದ ಸೈಜ್ ಆಫ್ ದ ಆಟಮ್ಸ್ ವಿಲ್ ಡಿಕ್ರೀಸ್ ಅಲ್ವಾ ಮಕ್ಕಳೇ. ಇದರ ಕಾರಣ ಏನು, ಆಸ್ ವಿ ನೋ ಒಂದೇ ಪೀರಿಯಡ್ ಅಲ್ಲಿ ಇರುವಂತಹ ಪ್ರತಿಯೊಂದು ಎಲಿಮೆಂಟ್ ಏನಿದೆ ಅದರಲ್ಲಿ ಔಟರ್ ಮೋಸ್ಟ್ ಶೆಲ್ ಏನಿದೆ ಅದು ಸೇಮ್ ಆಗಿ ಇರತ್ತೆ. ಅಕಸ್ಮಾತ್ ಲೆಟ್ಸ್ ಸೇ ಸೆಕೆಂಡ್ ಪೀರಿಯಡ್ ಅಲ್ಲಿ ಬರೀ ಎಲ್ ಶೆಲ್ ಫಿಲ್ ಆಗಿದೆ ಅಂದ್ರೆ ಪ್ರತಿಯೊಂದು ಎಲಿಮೆಂಟ್ ಅಲ್ಲಿ ಬರೀ ಎಲ್ ಶೆಲ್ಲೇ ಫಿಲ್ ಆಗಿರತ್ತೆ ಆಯ್ತಾ. ಬಟ್ ದ ಅಟಾಮಿಕ್ ನಂಬರ್ ಇಸ್ ಇನ್ಕ್ರೀಸಿಂಗ್. ಲಿಥಿಯಂ ಇಂದ ಬೆರಿಲಿಯಂ, ಬೆರಿಲಿಯಂ ಇಂದ ಬೋರಾನ್ ಅಲ್ಲಿ ಅಟಾಮಿಕ್ ನಂಬರ್ ಏನಿದೆ ಇನ್ಕ್ರೀಸ್ ಆಗ್ತಿದೆ. ಇದರ ಅರ್ಥ ಏನು, ನಂಬರ್ ಆಫ್ ಪ್ರೋಟಾನ್ಸ್ ಆರ್ ಇನ್ಕ್ರೀಸಿಂಗ್. ಅದಂದ್ರೆ ನ್ಯೂಕ್ಲಿಯರ್ ಚಾರ್ಜಸ್ ಇನ್ಕ್ರೀಸಿಂಗ್. ಸೊ ಪ್ರೋಟಾನ್ಸ್ ಆರ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್. ಸೊ ಪ್ರೋಟಾನ್ಸ್ಗೆ ಇರುವಂತ ಶಕ್ತಿ ಏನಿದೆ ಅಥವಾ ನ್ಯೂಕ್ಲಿಯರ್ ಚಾರ್ಜ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗ್ತಿರತ್ತೆ. ಇದರ ಅರ್ಥ ಏನು, ಪ್ರೋಟಾನ್ಸ್ ಏನಿದೆ ಅದಕ್ಕೆ ಔಟರ್ ಮೋಸ್ಟ್ ಶೆಲ್ ಮೇಲಿರುವಂತ ಹಿಡಿತ ಏನಿದೆ ಜಾಸ್ತಿ ಆಗ್ತಾ ಹೋಗ್ತಿರತ್ತೆ. ಆಗ ಪ್ರೋಟಾನ್ಸ್ ಔಟರ್ ಮೋಸ್ಟ್ ಶೆಲ್ ನ ತನ್ನ ಹತ್ರ ಎಳ್ಕೋತಾ ಹೋಗ್ತಿರತ್ತೆ ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ದ ರೈಟ್ ಆಫ್ ಅ ಪರ್ಟಿಕ್ಯುಲರ್ ಪೀರಿಯಡ್ ಆಯ್ತಾ ಮಕ್ಕಳೇ. ಇದನ್ನ ವಿಜುವಲ್ ಆಗಿ ಹೇಗೆ ರೆಪ್ರೆಸೆಂಟ್ ಮಾಡೋಣ, ಇಲ್ಲಿ ನಾನು 2 ಆಟಮ್ಸ್ ನ ತಗೊಂಡಿದ್ದೀನಿ ಆಯ್ತಾ. ಸೊ ಫಸ್ಟ್ ಆಟಮ್ ಇಸ್ ಲಿಥಿಯಂ ಆಯ್ತಾ. ಸೊ ದಿಸ್ ಆಟಮ್ ಇಸ್ lithium. Second atom is beryllium ಆಯ್ತಾ ಮಕ್ಕಳೇ.
ಸೊ ಫಸ್ಟ್ ಆಟಮ್ ಲಿಥಿಯಂ ಅಲ್ಲಿ ದೇರ್ ಆರ್ 3 ಪ್ರೋಟಾನ್ಸ್ ಅಂತ ಅನ್ಕೊಳ್ಳಿ ಈಗ. ಸೊ ಆಬ್ವಿಯಸ್ಲಿ ದೇರ್ ವಿಲ್ ಬಿ 3 protons. ಒಂದಿದೆ, ಎರಡಿದೆ, ಮೂರಿದೆ. ಅಂಡ್ ಔಟರ್ಮೋಸ್ಟ್ ಶೆಲ್ ಯಾವುದು? ಇಟ್ ಇಸ್ ದ ಎಲ್ ಶೆಲ್ ಓನ್ಲಿ ಅಂಡ್ ದೇರ್ ಆರ್ 3 electrons ಆಯ್ತಾ. ಬೆರಿಲಿಯಂ ಅಲ್ಲಿ ಕೂಡ there is L shell only that is occupied, but beryllium has 4 protons. ಇಲ್ಲಿ ಇನ್ನು 3 protons ಇರೋ ಬದಲು 4 protons ಇರುತ್ತೆ ಬೆರಿಲಿಯಂ ಅಲ್ಲಿ. ಎಸ್, ನಂಗೆ ಸ್ವಲ್ಪ ಕಾಟ ಕೊಡ್ತಿದೆ ಸ್ಮಾರ್ಟ್ ಬೋರ್ಡು. Yes, so beryllium has 4 protons. So beryllium ಅಲ್ಲಿರುವಂತ ನ್ಯೂಕ್ಲಿಯರ್ ಚಾರ್ಜ್ ಏನಿದೆ ಇದು ಜಾಸ್ತಿ ಇರುತ್ತೆ. therefore beryllium ಇನ outermost shell ನ ನ್ಯೂಕ್ಲಿಯಸ್ ತನ್ನ ಹತ್ರ ಎಳ್ಕೊಳ್ಳುತ್ತೆ. as you can see, beryllium comes after lithium in a particular period. therefore beryllium ಇನ ಸೈಜ್ ಏನಿದೆ ಕಡಿಮೆ ಆಗತ್ತೆ ಆಯ್ತಾ ಮಕ್ಕಳೇ, ಬಿಕಾಸ್ outermost shell is the same but nuclear charge is increasing ಆಯ್ತಾ. this is how the size of an atom decreases across a period. ಈಗ size of an atom increases as we go down the group ಅಂತ ಹೇಳಿದ್ದೆ ಅಲ್ವಾ, ಇದು ಹೇಗೆ ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಏನ್ ಗೊತ್ತಿರಬೇಕು, as we go down the group newer shells are being added to the atoms ಅಲ್ವಾ. ಹೊಸ shells ನ ನಾವು ಗ್ರೂಪಿನ ಕೆಳಗೆ ಹೋಗ್ತಾ ಆಡ್ ಮಾಡ್ತಾ ಹೋಗ್ತೀವಿ. ಸೊ ಲಿಥಿಯಂ ಅಲ್ಲಿ ಎಲ್ ಶೆಲ್ ಫಿಲ್ ಆಗಿರುತ್ತೆ, ಸೋಡಿಯಂ ಅಲ್ಲಿ ಎಂ ಶೆಲ್ ಫಿಲ್ ಆಗಿರುತ್ತೆ, ಪೊಟ್ಯಾಷಿಯಂ ಅಲ್ಲಿ ಎನ್ ಶೆಲ್ ಫಿಲ್ ಆಗಿರುತ್ತೆ. ಸೊ ನ್ಯಾಚುರಲಿ ದಿಸ್ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಇಂದ ಔಟರ್ ಮೋಸ್ಟ್ ಶೆಲ್ನ ಡಿಸ್ಟೆನ್ಸ್ ಏನಿದೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈವನ್ ದ ಅಟಾಮಿಕ್ ನಂಬರ್ ಇಸ್ ಇನ್ಕ್ರೀಸಿಂಗ್, ದ ಶೆಲ್ಸ್ ಆರ್ ಬೀಂಗ್ ಆಡೆಡ್, ದೇರ್ಫೋರ್ ದ ಅಟಾಮಿಕ್ ಸೈಜ್ ಅಥವಾ ಅಟಾಮಿಕ್ ರೇಡಿಯಸ್ ಏನಿದೆ ಅದು ಇನ್ಕ್ರೀಸ್ ಆಗ್ತಾ ಹೋಗ್ತಿರತ್ತೆ ಆಯ್ತಾ. ಇದನ್ನ ನಾವು ವಿಜುವಲ್ ಆಗಿ ರೆಪ್ರೆಸೆಂಟ್ ಮಾಡೋಣ. ಅಗೇನ್ ನಾನು ಲಿಥಿಯಂನೇ ತಗೊಂಡಿದ್ದೀನಿ ಆಸ್ ಅನ್ ಎಕ್ಸಾಂಪಲ್. ಇಲ್ಲಿ ಬೆರಿಲಿಯಂ ಬದಲು ನಾವು ಸೇಮ್ ಗ್ರೂಪ್ ಎಲಿಮೆಂಟ್ಸ್ ನ ನೋಡ್ತಿದ್ದೀವಿ ಅಲ್ವಾ, ಸೊ ಸೋಡಿಯಂನ ತಗೊಂಡಿದ್ದೀನಿ. ಇಲ್ಲಿ ನಮ್ಮ ಲಿಥಿಯಂ ಇದೆ. ಸೊ ಲಿಥಿಯಂನ ನ್ಯೂಕ್ಲಿಯರ್ ಚಾರ್ಜ್ ಏನು? ಅಗೇನ್ ಇಟ್ ಇಸ್ 3 ಅಲ್ವಾ ಮಕ್ಕಳೇ. ಬಟ್ ಲಿಥಿಯಂ ಅಲ್ಲಿ ಬರೀ ಎಲ್ ಶೆಲ್ ಫಿಲ್ ಆಗಿರುತ್ತೆ. ಬಟ್ ಸೋಡಿಯಂ ಅಲ್ಲಿ ಕೆ, ಎಲ್ ಹಾಗೂ ಎಂ ಶೆಲ್ ಕೂಡ ಫಿಲ್ ಆಗಿದೆ. ಈವನ್ ದೋ ಸೋಡಿಯಂ ಹ್ಯಾಸ್ 11 protons. ಸೊ ಸೋಡಿಯಂ ಹತ್ರ 11 protons ಇರತ್ತೆ. 5, 6, 7, 8, 9, 10, 11 protons ಇರುತ್ತೆ ಸೋಡಿಯಂ ಹತ್ರ. ಲಿಥಿಯಂ ಹತ್ರ 3 protons ಇರುತ್ತೆ. ಸೊ 11 protons ಇದ್ರೂ ಕೂಡ ಔಟರ್ ಮೋಸ್ಟ್ ಶೆಲ್ ಏನಿದೆ ಅದು ಸೋಡಿಯಂ ಅಲ್ಲಿ ಆಡ್ ಆಗಿರೋದ್ರಿಂದ ಸೋಡಿಯಂನ ರೇಡಿಯಸ್ ಏನಿದೆ, ಸೋಡಿಯಂ ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ಅಲ್ವಾ ಸೋಡಿಯಂನ ರೇಡಿಯಸ್. ಸೊ ಅದು ನ್ಯಾಚುರಲಿ ಜಾಸ್ತಿ ಇದೆ. ಲಿಥಿಯಂನ ರೇಡಿಯಸ್ ನೋಡಿ ಇರೋದು. therefore due to addition of new shells the size of the atoms increases as we go down the group ಆಯ್ತಾ ಮಕ್ಕಳೇ. so this is how atomic size varies as we move across a period and go down a group. ಇದೇ ರೀತಿ ನಾವು ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟೀಸ್ ನ ತಿಳ್ಕೋಬೇಕು ಆಯ್ತಾ. ಸೊ ಮೆಟಾಲಿಕ್ ಪ್ರಾಪರ್ಟೀಸ್ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಮೆಟಾಲಿಕ್ ಪ್ರಾಪರ್ಟೀಸ್. ಸೊ ಮೆಟಲ್ಸ್ ನ ನಾವು ಬೇಸಿಕಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಕಾಣಿಸಕ್ಕೆ ನಮಗೆ ಮೆಟಲ್ ಸಿಗತ್ತೆ ಆಯ್ತಾ. ಸೊ ಬ್ಲೂ ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆಯೋ ದೇ ಆರ್ ಆಲ್ ಮೆಟಲ್ಸ್ ಆಯ್ತಾ. ಮತ್ತೆ ರೈಟ್ ಸೈಡ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಇಲ್ಲಿ ರೆಡ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಕಾಣಿಸ್ತಿದೆಯೋ ದೀಸ್ ಆರ್ ಆಲ್ ನಾನ್ ಮೆಟಲ್ಸ್ ಅಂಡ್ ದೇ ಆರ್ ಪ್ರೆಸೆಂಟ್ ಟುವರ್ಡ್ಸ್ ದ ರೈಟ್ ಸೈಡ್ ಆಫ್ ದ ಪೀರಿಯಾಡಿಕ್ ಟೇಬಲ್. ಮತ್ತೆ ಮೆಟಲ್ಸ್ ಹಾಗೂ ನಾನ್ ಮೆಟಲ್ಸ್ ನಡುವೆ ಬರುವಂತ ಗ್ರೀನ್ ಕಲರ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಕಾಣಿಸ್ತಿದೆಯೋ ಇದನ್ನ ನಾವು ಸೆಮಿ ಮೆಟಲ್ಸ್ ಆರ್ ಮೆಟಲಾಯ್ಡ್ಸ್ ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಸೊ ಸೆಮಿ ಮೆಟಲ್ಸ್ ಆರ್ ಮೆಟಲಾಯ್ಡ್ಸ್ ಅಂದ್ರೆ ಏನು, ಇದ್ರ ಎಕ್ಸಾಂಪಲ್ಸ್ ಕೊಡಿ, ಡೆಫಿನೇಷನ್ ಏನು ಅಂತ ನಿಮಗೆ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ವಾಟ್ ಡು ಯು ಹ್ಯಾವ್ ಟು ರೈಟ್? ಎಕ್ಸಾಂಪಲ್ಸ್ ಆಫ್ ಸೆಮಿ ಮೆಟಲ್ಸ್ ಇನ್ಕ್ಲೂಡ್ ವಿ ಹ್ಯಾವ್ ಆರ್ಸೆನಿಕ್, ಜರ್ಮೇನಿಯಂ, ಟೆಲೂರಿಯಂ ಎಲ್ಲ ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ಸೆಮಿ ಮೆಟಲ್ಸ್. ಅಂಡ್ ಇದ್ರ ಡೆಫಿನೇಷನ್ ಏನು? ದೀಸ್ ಆರ್ ಸಬ್ಸ್ಟೆನ್ಸಸ್ that exhibit some properties of both metals and non-metals. ಸೊ ಈ ಎಲಿಮೆಂಟ್ಸ್ ಏನಿದೆ ಅದರ ಒಂದಷ್ಟು ಪ್ರಾಪರ್ಟೀಸ್ ನಾನ್ ಮೆಟಲ್ಸ್ ತರಾನು ಇರತ್ತೆ, ಒಂದಷ್ಟು ಪ್ರಾಪರ್ಟೀಸ್ ಮೆಟಲ್ಸ್ ತರಾನು ಇರತ್ತೆ ಆಯ್ತಾ. therefore these are known as semi metals or metalloids. ಓಕೆನಾ. a zigzag line separates metals from non-metals. ಇಲ್ಲಿ ನೀವು ಕಾಣ್ತಿರೋ ಹಾಗೆ ಆರೆಂಜ್ ಅಲ್ಲಿ zigzag ಲೈನ್ ಏನಿದೆ ಅದು ಮೆಟಲ್ಸ್ ನ ನಾನ್ ಮೆಟಲ್ಸ್ ಇಂದ ಸೆಪರೇಟ್ ಮಾಡತ್ತೆ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಸೊ ಈಗ ನಾವು ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟೀಸ್ ಹೇಗೆ ವೇರಿ ಆಗತ್ತೆ ಅಂತ ತಿಳ್ಕೊಳ್ಳೋಣ. ಓಕೆನಾ. ಸೊ ಎಸ್, ಸೊ ಮೆಟಾಲಿಕ್ ಪ್ರಾಪರ್ಟೀಸ್ ನ ಮೆಟಲ್ಸ್ ನ ನಾವು ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್ ಅಂತ ಕರಿಬಹುದು ಆಯ್ತಾ. ಸೊ ವಾಟ್ ಇಸ್ ಎಲೆಕ್ಟ್ರೋ ಪಾಸಿಟಿವಿಟಿ? ದ ಟೆಂಡೆನ್ಸಿ ಆಫ್ ಅನ್ ಆಟಮ್ ಟು ಲೂಸ್ ಎಲೆಕ್ಟ್ರಾನ್ಸ್ ಇಸ್ ನೋನ್ ಎಸ್
ಎಲೆಕ್ಟ್ರೋಪಾಸಿಟಿವಿಟಿ. ಮೆಟಲ್ಸ್ ಯೂಶಲಿ ತನ್ನ ಎಲೆಕ್ಟ್ರಾನ್ಸ್ ನ ಕಳ್ಕೊಂಡು ಬಾಂಡ್ಸ್ ನ ಫಾರ್ಮ್ ಮಾಡುತ್ತೆ. ಇದ್ರ ಕಾರಣ ಮೆಟಲ್ಸ್ ನ ನಾವು ಎಲೆಕ್ಟ್ರೋಪಾಸಿಟಿವ್ ಇನ್ ನೇಚರ್ ಅಂತ ಕರಿತೀವಿ. ಇದನ್ನ ನೆನ್ಪಿಟ್ಕೊಳ್ಳಕ್ಕೆ ನೀವು ಸೋಡಿಯಂ ಕ್ಲೋರೈಡ್ ನ ನೆನ್ಪು ಮಾಡ್ಕೊಳ್ಳಿ ಮಕ್ಳೇ. ಸೊ ಸೋಡಿಯಂ ಕ್ಲೋರೈಡ್ ಅಲ್ಲಿ ಸೋಡಿಯಂ ಇಸ್ ದ ಮೆಟಲ್ ಅಲ್ವಾ. ಸೊ ಸೋಡಿಯಂ ಏನ್ ಮಾಡ್ತು ಬಾಂಡ್ ನ ಫಾರ್ಮ್ ಮಾಡಕ್ಕೆ, ತನ್ನ ಹತ್ರ ಇದ್ದಿದ್ದಂತ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ನ ಲೂಸ್ ಮಾಡ್ಕೋತು. ಸೊ ಇಟ್ ಹ್ಯಾಡ್ ಅ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್, ದೇರ್ಫೋರ್ ಸೋಡಿಯಂ ಇಸ್ ಕನ್ಸಿಡರ್ಡ್ ಆಸ್ ಅ ಮೆಟಲ್ ಆಯ್ತಾ. ಸೊ ಈ ಎಲೆಕ್ಟ್ರೋಪಾಸಿಟಿವ್ ನೇಚರ್ ಅಥವಾ ಮೆಟಾಲಿಕ್ ನೇಚರ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಹೇಗೆ ವೇರಿ ಆಗತ್ತೆ ಅಂತ ನಾವು ತಿಳ್ಕೊಬೇಕು. ಓಕೆನಾ. ಸೊ ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಅಕ್ರಾಸ್ ಅ ಪೀರಿಯಡ್, ಮೆಟಾಲಿಕ್ ನೇಚರ್ ಏನಿದೆ ಇದು ಕಡಿಮೆ ಆಗ್ತಾ ಹೋಗುತ್ತೆ. ಮೆಟಾಲಿಕ್ ನೇಚರ್ ಆರ್ ಎಲೆಕ್ಟ್ರೋಪಾಸಿಟಿವಿಟಿ will decrease as we move across a period. ಏನಕ್ಕೆ? ಯಾಕಂದ್ರೆ ಎಲೆಕ್ಟ್ರೋಪಾಸಿಟಿವಿಟಿ ಬಂದು ಇಟ್ ಇಸ್ ಅ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್. ನಾವು ಲೆಫ್ಟ್ ಇಂದ ರೈಟಿಗೆ ಹೋಗ್ತಿದ್ದ ಹಂಗೆ ಸೈಜ್ ಆಫ್ ದ ಆಟಮ್ ವಿಲ್ ಡಿಕ್ರೀಸ್ ಅಲ್ವಾ. ಸೊ ಸೈಜ್ ಆಫ್ ದ ಆಟಮ್ ಡಿಕ್ರೀಸ್ ಆಗ್ತಿದೆ. ಮೋರ್ ಓವರ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಿದೆ ಅದು ಜಾಸ್ತಿ ಆಗ್ತಿದೆ. ಸೊ ಅಟಾಮಿಕ್ ನಂಬರ್ ಜಾಸ್ತಿ ಆಗ್ತಿದ್ದಂಗೆ ನಂಬರ್ ಆಫ್ ಪ್ರೋಟಾನ್ಸ್ ಇನ್ atom will increase ಅಲ್ವಾ. ಸೊ ನ್ಯೂಕ್ಲಿಯರ್ ಚಾರ್ಜಸ್ ಇನ್ಕ್ರೀಸಿಂಗ್. ಇದರ ಅರ್ಥ ಏನು ಅಂಡ್ ಇದರ ಕಾನ್ಸಿಕ್ವೆನ್ಸ್ ಏನು ಅಂದ್ರೆ, ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ತಿದೆ, ಸೈಜ್ ಕಡಿಮೆ ಆಗ್ತಿದೆ ಅಂದಾಗ ಪ್ರೋಟಾನ್ಸ್ ಹಿಡಿತ ಜಾಸ್ತಿ ಆಗ್ತಿದೆ ಆನ್ ಔಟರ್ಮೋಸ್ಟ್ ಎಲೆಕ್ಟ್ರಾನ್ಸ್ ಆಯ್ತಾ. ಔಟರ್ಮೋಸ್ಟ್ ಶೆಲ್ ಅಲ್ಲಿ ಇರುವಂತ ಎಲೆಕ್ಟ್ರಾನ್ಸ್ ಮೇಲೆ ಪ್ರೋಟಾನ್ಸ್ ಎಫೆಕ್ಟ್ ಏನಿದೆ ಜಾಸ್ತಿ ಆಗ್ತಿದೆ. ದೇರ್ಫೋರ್ ಈ ಆಟಮ್ಸ್ ಗೆ ಎಲೆಕ್ಟ್ರಾನ್ಸ್ ನ ಕಳ್ಕೊಳ್ಳುವಂತ ಟೆಂಡೆನ್ಸಿ ತುಂಬಾ ಕಡಿಮೆ ಇರುತ್ತೆ ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಸೈಡ್ ಆಫ್ ಅ ಪೀರಿಯಡ್ ಆಯ್ತಾ. ದೇರ್ಫೋರ್ ಲೆಫ್ಟ್ ಇಂದ ರೈಟ್ ಹೋಗ್ತಿದ್ದಂಗೆ ಮೆಟಾಲಿಕ್ ನೇಚರ್ ಅಥವಾ ಎಲೆಕ್ಟ್ರೋಪಾಸಿಟಿವ್ ನೇಚರ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಆಯ್ತಾ. ಓಕೆ, ಅದೇ ರೀತಿ ವೆನ್ ವಿ ಮೂವ್ ಫ್ರಮ್ ಅಪ್ ಟು ಡೌನ್, ಒಂದು ಗ್ರೂಪ್ ಅಲ್ಲಿ ಮೇಲಿಂದ ಕೆಳಗೆ ಅಥವಾ ಟಾಪ್ ಟು ಬಾಟಮ್ ಮೂವ್ ಆದಾಗ ಎಲೆಕ್ಟ್ರೋಪಾಸಿಟಿವ್ ನೇಚರ್ ಅಥವಾ ಮೆಟಾಲಿಕ್ ನೇಚರ್ ಏನಿದೆ ಅದು ಇನ್ಕ್ರೀಸ್ ಆಗತ್ತೆ. ಏನಕ್ಕೆ? ಇದ್ರ ಕಾರಣ ಏನು? ಫಸ್ಟ್ ಆಫ್ ಆಲ್ ಶೆಲ್ಸ್ ಏನಿದೆ ಅದು ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಶೆಲ್ಸ್ ಆಡ್ ಆಗ್ತಾ ಹೋಗ್ತಿದೆ, ವಿಚ್ ಮೀನ್ಸ್ ದಟ್ ಅಟಾಮಿಕ್ ಸೈಜ್ ಇಸ್ ಇನ್ಕ್ರೀಸಿಂಗ್ ಅಲ್ವಾ. ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ, ನ್ಯೂಕ್ಲಿಯರ್ ಚಾರ್ಜು ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ, ಬಟ್ ಇಟ್ ಡಸ್ ನಾಟ್ ಹ್ಯಾವ್ ಅ ಲಾಟ್ ಆಫ್ ಇಂಪ್ಯಾಕ್ಟ್ ಬಿಕಾಸ್ ನ್ಯೂ ಶೆಲ್ಸ್ ಆರ್ ಬಿಂಗ್ ಆಡೆಡ್. ಸೊ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದ್ರ ಕಾರಣ ಏನು, ಐ ಮೀನ್ ಇದ್ರ ಕಾನ್ಸಿಕ್ವೆನ್ಸ್ ಏನು, ಔಟರ್ಮೋಸ್ಟ್ ಶೆಲ್ ಅಲ್ಲಿರುವಂತ ಎಲೆಕ್ಟ್ರಾನ್ಸ್ ಏನಿದೆ ಇದನ್ನ ಆರಾಮಾಗಿ ಈ ಆಟಮ್ಸ್ ಲೂಸ್ ಮಾಡ್ಕೊಂಡ್ಬಿಡ್ಬಹುದು ಆಯ್ತಾ. ಸೊ ಔಟರ್ಮೋಸ್ಟ್ ಶೆಲ್ ಅಲ್ಲಿರುವಂತ ಎಲೆಕ್ಟ್ರಾನ್ಸ್ಗೆ ಮಜಾ, ಅದು ಆರಾಮಾಗಿ ಹೋಗ್ಬಿಟ್ಟು ಬೇರೆ ಎಲಿಮೆಂಟ್ಗೆ ಹೋಗಿ ಸೇರ್ಕೊಂಡು ಬಾಂಡ್ಸ್ ನ ಫಾರ್ಮ್ ಮಾಡ್ಬೋದು. ದೇರ್ಫೋರ್ ಕೆಳಗೆ ಹೋಗ್ತಿದ್ದಂಗೆ as we move down a group, the tendency to lose electrons will be increased. Therefore the metallic property or the electropositive nature of the elements will increase as we go down a group ಆಯ್ತಾ ಮಕ್ಕಳೇ. ಇದೇ ರೀತಿ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಹೇಗೆ ವೇರಿ ಆಗುತ್ತೆ ಅಂತ ನೋಡೋಣ. ನಾನ್ ಮೆಟಾಲಿಕ್ ಪ್ರಾಪರ್ಟಿ ಇಸ್ ಬೇಸಿಕಲಿ ಆಪೋಸಿಟ್ ಆಫ್ ಮೆಟಾಲಿಕ್ ಪ್ರಾಪರ್ಟಿ ಆಯ್ತಾ, ಅಥವಾ ಅದರ ವೇರಿಯೇಷನ್ ಏನಿದೆ ಇಟ್ ಇಸ್ ಆಪೋಸಿಟ್ ಆಫ್ ಮೆಟಾಲಿಕ್ ಪ್ರಾಪರ್ಟಿ ಆಯ್ತಾ. ಸೊ ನಾನ್ ಮೆಟಲ್ಸ್ ನಾವು ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್ ಅಂತ ಕರಿತೀವಿ. ಯಾಕಂದ್ರೆ ನಾನ್ ಮೆಟಲ್ಸ್ ಹ್ಯಾವ್ ಅ ಟೆಂಡೆನ್ಸಿ ಟು ಗೇನ್ electrons. Again come back to sodium chloride formula. So sodium chloride al bond hege form ಮಾಡ್ತು, sodium lost an electron to chlorine, but chlorine already had 7 electrons ಅಲ್ವಾ. ಸೊ 7 ಎಲೆಕ್ಟ್ರಾನ್ಸ್ ಇದ್ದ ಕ್ಲೋರಿನ್ ಏನ್ ಮಾಡ್ತು, ಸೋಡಿಯಂ ಕಳ್ಕೊಂಡಿದ್ದಂತ ಎಲೆಕ್ಟ್ರಾನ್ ನ ಗೇನ್ ಮಾಡ್ತು. ಅಂಡ್ ಕ್ಲೋರಿನ್ ಇಸ್ ಅ ನಾನ್ ಮೆಟಲ್. ಸೊ ನಾನ್ ಮೆಟಲ್ಸ್ ಹ್ಯಾವ್ ಅ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ ಅಂಡ್ ದಟ್ ಟೆಂಡೆನ್ಸಿ ಇಸ್ ನೋನ್ ಆಸ್ ಎಲೆಕ್ಟ್ರೋ ನೆಗೆಟಿವ್ ನೇಚರ್ ಆಯ್ತಾ ಮಕ್ಕಳೇ. ಸೊ ಎಲೆಕ್ಟ್ರೋ ನೆಗೆಟಿವ್ ನೇಚರ್ ಏನಿದೆ ಇದು ಆಸ್ ವಿ ಮೂವ್ ಅಕ್ರಾಸ್ ಅ ಪೀರಿಯಡ್ ಅಲ್ಲಿ ಲೆಫ್ಟ್ ಟು ರೈಟ್ ಹೋದಂಗೆ ಎಲೆಕ್ಟ್ರೋ ನೆಗೆಟಿವ್ ನೇಚರ್ ವಿಲ್ ಇನ್ಕ್ರೀಸ್. Yes, electronegative nature will increase. ಏನಕ್ಕೆ? ಯಾಕಂದ್ರೆ again as I mentioned, size will decrease as we go across a period and effective nuclear charge will increase as we go across a period ಅಲ್ವಾ. ಸೊ ಇದರ ಕಾರಣ again as I mentioned, nuclear charge ಜಾಸ್ತಿ ಇರೋದ್ರಿಂದ ಪ್ರೋಟಾನ್ಸ್ಗೆ ಎಲೆಕ್ಟ್ರಾನ್ಸ್ ಮೇಲೆ ಹಿಡಿತ ಜಾಸ್ತಿ ಇರುತ್ತೆ. ಸೊ the atoms will gain more electrons to form its bonds ಆಯ್ತಾ. Therefore electronegative nature will increase as we move across a period ಆಯ್ತಾ. Tendency to gain electron increases, but as we move down the group again as I mentioned, size will increase,
therefore the tendency to lose electrons will increase, therefore electronegative nature will decrease as we go down a group ಆಯ್ತಾ. ಸೊ ನೀವು ಮೆಟಾಲಿಕ್ ಪ್ರಾಪರ್ಟಿ ಹೇಗೆ ವೇರಿ ಆಗುತ್ತೆ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ, ಅದರ ಕಾರಣನ ನೆನ್ಪಿಟ್ಕೊಂಡ್ಬಿಟ್ರೆ, ಅದ್ರ ಆಪೋಸಿಟ್ನ ನೀವು ನಾನ್ ಮೆಟಾಲಿಕ್ ಪ್ರಾಪರ್ಟೀಸ್ಗೆ ಬರಿಬಹುದು. ಓಕೆನಾ. ಸೊ ದಿಸ್ ಇಸ್ ಹೌ ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟೀಸ್ ವೇರೀಸ್ ಅಕ್ರಾಸ್ ಅ ಪೀರಿಯಡ್ ಅಂಡ್ ಡೌನ್ ಅ ಗ್ರೂಪ್ ಆಯ್ತಾ ಮಕ್ಕಳೇ. ಓಕೆ, ಎಸ್. ಸೊ ಲಾಸ್ಟ್ ಅಲ್ಲಿ ಇನ್ನೊಂದು ಪಾಯಿಂಟ್ ಏನ್ ನೆನ್ಪಿಟ್ಕೋಬೇಕು, ಈ ಟ್ರೆಂಡ್ಸ್ ಏನಿದೆ, ಮೆಟಾಲಿಕ್ ಪ್ರಾಪರ್ಟಿ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಹೇಗೆ ವೇರಿ ಆಗತ್ತೆ ಅನ್ನೋ ಟ್ರೆಂಡ್ ಏನಿದೆ, ಇಟ್ ಹೆಲ್ಪ್ಸ್ ಅಸ್ ಪ್ರೆಡಿಕ್ಟ್ ದ ನೇಚರ್ ಆಫ್ ಆಕ್ಸೈಡ್ಸ್ ಫಾರ್ಮ್ಡ್ ಬೈ ದೀಸ್ ಎಲಿಮೆಂಟ್ಸ್ ಆಯ್ತಾ. ಸೊ ಹೇಗೆ ಪ್ರೆಡಿಕ್ಟ್ ಮಾಡ್ತೀರಾ, ಆಸ್ ಯು ನೋ ಮೆಟಲ್ಸ್ ಏನಿದೆ ದೇ ಫಾರ್ಮ್ ಆಕ್ಸೈಡ್ಸ್ ವಿಚ್ ಆರ್ ಬೇಸಿಕ್ ಇನ್ ನೇಚರ್, and non-metals ಏನಿದೆ they form oxides which are acidic in nature ಆಯ್ತಾ. ಸೊ ಆ ಆಕ್ಸೈಡ್ಸ್ ಏನ್ ಫಾರ್ಮ್ ಮಾಡ್ತಿದೆ ಅದರ ಅಸಿಡಿಟಿ ಹಾಗೂ ಬೇಸಿಸಿಟಿ ಕೂಡ ಸಿಮಿಲರ್ ಆಗಿ ವೇರಿ ಆಗುತ್ತೆ. ಇದರ ಅರ್ಥ ಏನು, ಲೆಟ್ಸ್ ಸೇ ರುಬಿಡಿಯಂ ಫಾರ್ಮ್ಸ್ ಅನ್ ಆಕ್ಸೈಡ್ ಆಯ್ತಾ ಮಕ್ಕಳೇ. ರುಬಿಡಿಯಂ ಇಸ್ ಮೋರ್ ಮೆಟಾಲಿಕ್ ದನ್ ಸೋಡಿಯಂ ಅಲ್ವಾ. ಸೊ ದ ಆಕ್ಸೈಡ್ ಫಾರ್ಮ್ ಬೈ ರುಬಿಡಿಯಂ ವಿಲ್ ಬಿ ಮೋರ್ ಬೇಸಿಕ್ than the oxide formed by sodium ಅಂತ ನೀವು ಪ್ರೆಡಿಕ್ಟ್ ಮಾಡ್ಬೋದು, ಬಿಕಾಸ್ ರುಬಿಡಿಯಂ ಇಸ್ ಮೋರ್ ಮೆಟಾಲಿಕ್ ದೆನ್ ಸೋಡಿಯಂ. ಇದೇ ರೀತಿ ನಾವು ಲೆಫ್ಟ್ ಟು ರೈಟ್ ಅಬ್ಸರ್ವ್ ಮಾಡೋಣ. ಲೆಟ್ಸ್ ಟೇಕ್ ಸಿಲಿಕಾನ್ and sodium ಆಯ್ತಾ. ಸೊ as you know sodium because metallic property decreases as we move across a period ಅಲ್ವಾ, therefore sodium is more metallic than silicon. So the oxide formed by silicon will be more acidic than the oxide formed by sodium because silicon is a non-metal and it forms acidic oxide. So ಯಾವ ರೀತಿಯ ಆಕ್ಸೈಡ್ಸ್ ಫಾರ್ಮ್ ಆಗುತ್ತೆ, ಇದರ ನೇಚರ್ ಹೇಗೆ ವೇರಿ ಆಗುತ್ತೆ ಅಂತ ಕೂಡ ನೀವು ಆನ್ ದ ಬೇಸಿಸ್ ಆಫ್ ವೇರಿಯೇಷನ್ ಆಫ್ ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟೀಸ್ ಅಬ್ಸರ್ವ್ ಮಾಡಬಹುದು ಆಯ್ತಾ. ಸೊ ದಿಸ್ ಬ್ರಿಂಗ್ಸ್ ಅಸ್ ಟು ದ ಎಂಡ್ ಆಫ್ ದ ಕಾನ್ಸೆಪ್ಟ್ಸ್ ಎಲ್ಲ ಏನೇನು ಕವರ್ ಮಾಡಬೇಕಿತ್ತು ನಾವು ಆಲ್ರೆಡಿ ಕವರ್ ಮಾಡಿದ್ವಿ. ಸೊ ಯಾವ್ಯಾವ ರೀತಿಯ ಪೀರಿಯಾಡಿಕ್ ಟೇಬಲ್ಸ್ ಇದೆ ಮಕ್ಕಳೇ, ದರ್ ಇಸ್ ಡಾಬ್ರಿನಸ್ ಕ್ಲಾಸಿಫಿಕೇಶನ್, ದರ್ ಇಸ್ ನ್ಯೂಲೆನ್ಸ್ ಕ್ಲಾಸಿಫಿಕೇಶನ್, ದರ್ ಇಸ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಅಂಡ್ ದರ್ ಇಸ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ನಾವು ಇವತ್ತು ಟು ದಿಸ್ ಡೇ ದ ಪೀರಿಯಾಡಿಕ್ ಟೇಬಲ್ ದಟ್ ವಿ ಆರ್ ಯೂಸಿಂಗ್ ಇಸ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಸೊ ಇದು ಪ್ರತಿಯೊಂದು ಪೀರಿಯಾಡಿಕ್ ಟೇಬಲಿನ ಅಚೀವ್ಮೆಂಟ್ಸ್ ಏನು, ಲಿಮಿಟೇಷನ್ಸ್ ಏನು ಅಂತ ಕಲ್ತ್ಕೋಬೇಕು. ಅದಲ್ಲದೆ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ವೇರಿಯೇಷನ್ಸ್ ಅಥವಾ ಟ್ರೆಂಡ್ಸ್ ಏನಿದೆ, ಯಾವ್ಯಾವ ಪ್ರಾಪರ್ಟಿಯಲ್ಲಿ ವೇರಿಯೇಷನ್ಸ್ ಆಗುತ್ತೆ ಅಂತ ತಿಳ್ಕೊಬೇಕು ಆಯ್ತಾ. ಸೊ ದೋಸ್ ವರ್ ದ ಕಾನ್ಸೆಪ್ಟ್ಸ್ ದಟ್ ವಿ ಆರ್ ಸಪೋಸ್ ಟು ಕವರ್. ಈಗ ನಾವು ಒಂದಷ್ಟು ಕ್ವೆಶನ್ಸ್ ನ ಸಾಲ್ವ್ ಮಾಡೋಣ ಆಯ್ತಾ. ಓಕೆ, ಸೊ ಫಸ್ಟ್ ಕ್ವೆಶನ್ ನಿಮ್ಮ ಟೆಕ್ಸ್ಟ್ ಬುಕ್ ಇನ ಕ್ವೆಶನ್ ಇದು. ಇಟ್ ಇಸ್ ಇಂಟೆಕ್ಸ್ ಕ್ವೆಶನ್ ಪ್ರೆಸೆಂಟ್ ಆನ್ ಪೇಜ್ ನಂಬರ್ 34 ಆಯ್ತಾ. ಏನ್ ಹೇಳ್ತಿದ್ದಾರೆ ಇದರಲ್ಲಿ, ಹೌ ಕುಡ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ರಿಮೂವ್ ವೇರಿಯಸ್ ಅನಾಮಲೀಸ್ ಆಫ್ ದ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್. ಸೊ ಅನಾಮಲೀಸ್ ಅಂದ ತಕ್ಷಣ ನೀವು ಗಾಬರಿ ಆಗ್ಬೇಡಿ, ಅನಾಮಲೀಸ್ ನ ನೀವು ಲಿಮಿಟೇಷನ್ಸ್ ಅಥವಾ ಡ್ರಾಬ್ಯಾಕ್ಸ್ ಅಂತ ಕೂಡ ಅರ್ಥ ಮಾಡ್ಕೋಬೇಕು ಆಯ್ತಾ, ಮಾಡ್ಕೋಬಹುದು ಆಯ್ತಾ. ಸೊ ಮೆಂಡಲೀವ್ ಅವರ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಒಂದಷ್ಟು ಡ್ರಾಬ್ಯಾಕ್ಸ್ ಇತ್ತು ಅಲ್ವಾ, ಅದನ್ನ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಹೇಗೆ ಸಾಲ್ವ್ ಮಾಡ್ತು ಅಂತ ಇಲ್ಲಿ ಕೇಳಿದ್ದಾರೆ ಆಯ್ತಾ. ಸೊ ರೀಕಾಲ್ ವಾಟ್ ವರ್ ದ ಡ್ರಾಬ್ಯಾಕ್ಸ್ ಇನ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್. ಫಸ್ಟ್ ಆಫ್ ಆಲ್ ಇಟ್ ವಾಸ್ ದ ಅನಾಮಲಸ್ ಆರ್ ಆಂಬಿಗ್ವಸ್ ಪೊಸಿಷನ್. ಆಂಬಿಗ್ವಸ್ ಅಂದ್ರೆ ಕನ್ಫ್ಯೂಸಿಂಗ್ ಪೊಸಿಷನ್ ಆಫ್ ಹೈಡ್ರೋಜನ್ ಅಲ್ವಾ. ಹೈಡ್ರೋಜನ್ ಆಲ್ಕಲಿ ಮೆಟಲ್ಸಿಗೂ ಸಿಮಿಲರ್ ಆಗಿತ್ತು, ಹ್ಯಾಲೋಜನ್ಸಿಗೂ ಸಿಮಿಲರ್ ಆಗಿತ್ತು. ಸೊ ಹೈಡ್ರೋಜನ್ ನ ಮೆಂಡಲೀವ್ ಅವರು ಕರೆಕ್ಟ್ ಆಗಿ ಪ್ಲೇಸ್ ಮಾಡಕ್ಕಾಗ್ಲಿಲ್ಲ. ಸೆಕೆಂಡ್ ಡ್ರಾಬ್ಯಾಕ್ ಏನು, ಇಟ್ ವಾಸ್ ಐಸೋಟೋಪ್ಸ್. ಸೊ ಐಸೋಟೋಪ್ಸಿಗೆ ಅಟಾಮಿಕ್ ಮಾಸ್ ಏನಿದೆ ಇದು ಡಿಫ್ರೆಂಟ್ ಆಗಿತ್ತು, ಬಟ್ ಕೆಮಿಕಲ್ ಪ್ರಾಪರ್ಟಿ ಸಿಮಿಲರ್ ಆಗಿತ್ತು. ಸೊ ಐಸೋಟೋಪ್ಸ್ ಮೋರ್ ಓವರ್ ಡಿಸ್ಕವರ್ ಆಗಿರ್ಲಿಲ್ಲ ಮೆಂಡಲೀವ್ ಅವರ ಟೈಮಲ್ಲಿ. ಸೊ ದಟ್ ವಾಸ್ ಅ ಮೇಜರ್ ಡ್ರಾಬ್ಯಾಕ್. ಥರ್ಡ್ ಡ್ರಾಬ್ಯಾಕ್ ಏನು, ಮೆಂಡಲೀವ್ ಅವರ ಟೇಬಲ್ ಅಲ್ಲಿ ಕೊಬಾಲ್ಟ್ ಅಂಡ್ ನಿಕ್ಕಲ್, ಕ್ರೋಮಿಯಂ ಹಾಗೂ ವೆನೇಡಿಯಂ ರೀತಿಯ ಎಲಿಮೆಂಟ್ಸ್ ಏನಿದೆ ಅದರ ಪೊಸಿಷನ್ಸ್ ಏನಿದೆ ಸ್ವಲ್ಪ ಡಿಫ್ರೆಂಟ್ ಆಗಿ ಇತ್ತು. ಕೊಬಾಲ್ಟ್ನ ಅಟಾಮಿಕ್ ಮಾಸ್ ಏನಿದೆ ನಿಕ್ಕಲ್ಗಿನ ಜಾಸ್ತಿ ಇದ್ರೂ ಅದು ನಿಕ್ಕಲ್ಗಿನ ಮುಂಚೆ ಇತ್ತು ಇನ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಅಲ್ವಾ. ಸೊ ದೀಸ್ ವರ್ ಸಮ್ ಡ್ರಾಬ್ಯಾಕ್ಸ್ ಇನ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್. ಇದನ್ನ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಹೇಗೆ ಓವರ್ಕಮ್ ಮಾಡ್ತು? ಫಸ್ಟ್ ಆಫ್ ಆಲ್ ಪೊಸಿಷನ್ ಆಫ್ ಹೈಡ್ರೋಜನ್. ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರೋ ಹಾಗೆ ಹೈಡ್ರೋಜನ್ ನ ಫಸ್ಟ್ ಗ್ರೂಪ್ ಅಲ್ಲಿ ಇಟ್ಟಿದ್ದಾರೆ, ಬಿಕಾಸ್ ಇಟ್ಸ್ ಪ್ರಾಪರ್ಟೀಸ್ ಆರ್ ಸಿಮಿಲರ್ ಟು ಆಲ್ಕಲಿ ಮೆಟಲ್ಸ್ ಅಲ್ವಾ ಮಕ್ಕಳೇ. ಸೊ ಇಟ್ ಇಸ್ ಪ್ರೆಸೆಂಟ್ ಇನ್ ಗ್ರೂಪ್ 1 but it is present separately. As you can see group 1 ಒಟ್ಟಿಗೆ ಇಟ್ಟಿದ್ರು ಹೈಡ್ರೋಜನ್ ನ ಫಸ್ಟ್ ಪೀರಿಯಡ್ ಅಲ್ಲಿ ಸೆಪರೇಟ್ ಆಗಿ ಇಟ್ಟಿದ್ದಾರೆ, which took care of the position of hydrogen ಆಯ್ತಾ. it has similar valence electrons as alkali metals, therefore it was placed in group 1 and position of hydrogen is fixed in the modern periodic table. position of isotopes ನ ಹೇಗೆ ಸಾಲ್ವ್ ಮಾಡಿದ್ರು?
So modern periodic table, as you know, is based on atomic number. ಸೊ ಐಸೋಟೋಪ್ಸ್ ಅಲ್ಲಿ ಅಟಾಮಿಕ್ ನಂಬರ್ ಏನಿದೆ ಅದು ಸೇಮ್ ಇರತ್ತೆ. ದೇರ್ಫೋರ್ ಸೇಮ್ ಅಟಾಮಿಕ್ ನಂಬರು ಇದೆ, ಸೇಮ್ ಕೆಮಿಕಲ್ ಪ್ರಾಪರ್ಟೀಸು ಇದೆ. ಇದರ ಕಾರಣ ಐಸೋಟೋಪ್ಸ್ನ ಒಂದೇ ಗ್ರೂಪ್ಸ್ ಅಲ್ಲಿ ಪ್ಲೇಸ್ ಮಾಡಕ್ಕೆ ಆಯಿತು ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ದೇರ್ಫೋರ್ ದ ಪ್ರಾಬ್ಲಮ್ ಆಫ್ ಐಸೋಟೋಪ್ಸ್ ವಾಸ್ ಆಲ್ಸೋ ಸಾಲ್ವ್ಡ್ ಆಯ್ತಾ. ನೆಕ್ಸ್ಟ್ ಪೊಸಿಷನ್ ಆಫ್ ಕೊಬಾಲ್ಟ್ ಅಂಡ್ ನಿಕ್ಕಲ್, ವೆನೇಡಿಯಮ್ ಅಂಡ್ ಕ್ರೋಮಿಯಂ. ಆಸ್ ವಿ ನೋ, cobalt had more atomic mass than nickel, but it was placed before nickel in ನಿಕ್ಕಲ್ಗಿನ ಮುಂಚೆ ಇತ್ತು ಮಾಡರ್ನ್ ಮೆಂಡಲೀವ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಕೊಬಾಲ್ಟ್ ಅಲ್ವಾ. ಬಟ್ ಸಿನ್ಸ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಇಸ್ ಬೇಸ್ಡ್ ಆನ್ ಅಟಾಮಿಕ್ ನಂಬರ್, ಕೊಬಾಲ್ಟ್ ನ ಅಟಾಮಿಕ್ ನಂಬರ್ ಇಸ್ ಲೆಸ್ ದೆನ್ ನಿಕ್ಕಲ್ ಆಯ್ತಾ ಮಕ್ಳೆ. ದೇರ್ಫೋರ್ ದಿಸ್ ಪೊಸಿಷನಿಂಗ್ ಇಸ್ ಜಸ್ಟಿಫೈಡ್. ಮತ್ತೆ ವೆನೇಡಿಯಂ ಹಾಗೂ ಕ್ರೋಮಿಯಂ ಕೂಡ it had different positioning in Mendeleev's periodic table. It had anomalous or confusing positioning. But vanadium in a atomic number is less than chromium. Therefore, vanadium chromium gina munche baradralli modern periodic table complete justification ide aita. So the position of cobalt and nickel and vanadium and chromium in the modern periodic table is justified as nickel and chromium have higher atomic number than ಕೊಬಾಲ್ಟ್ ಅಂಡ್ ವೆನೇಡಿಯಂ ಆಯ್ತಾ ಮಕ್ಕಳೇ. ಸೊ ಈ ರೀತಿ ಸೆಂಟೆನ್ಸಸ್ ಅಲ್ಲಿ ನೀವು ನಿಮ್ಮ ಕ್ವೆಶನ್ಗೆ ಆನ್ಸರ್ ಮಾಡಬೇಕು ಆಯ್ತಾ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆನ್ ಆಗೋಣ. What is that? Name two elements you would expect to show chemical reactions similar to magnesium. What is the basis of your choice? So magnesium ರೀತಿ ಯಾವ ಎಲಿಮೆಂಟ್ಸ್ ಸಿಮಿಲರ್ ಕೆಮಿಕಲ್ ರಿಯಾಕ್ಷನ್ಸ್ ನ ತೋರಿಸುತ್ತೆ, ಆ ರೀತಿಯ ಎರಡು ಎಲಿಮೆಂಟ್ಸ್ ನ ಹೆಸರು ಬರೀರಿ ಅಂತ ಕೇಳಿದ್ದಾರೆ. ಸೊ ವಾಟ್ ಕೈಂಡ್ ಆಫ್ ಒಂದು ಆಟಮ್ ಅಥವಾ ಒಂದು ಎಲಿಮೆಂಟ್ ಯಾವ ರೀತಿಯ ಕೆಮಿಕಲ್ ರಿಯಾಕ್ಷನ್ಸ್ ನ ತೋರಿಸುತ್ತೆ ಅಂತ ಡಿಸೈಡ್ ಮಾಡೋದು ಯಾವುದು? ಇಟ್ ಇಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ನಾ ಹೇಳ್ದಂಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಡಿಸೈಡ್ ದ ಕೆಮಿಕಲ್ ರಿಯಾಕ್ಟಿವಿಟಿ ಆಫ್ ಎನ್ ಎಲಿಮೆಂಟ್ ಅಲ್ವಾ ಮಕ್ಕಳೇ. ಸೊ ಯಾವ ಎಲಿಮೆಂಟ್ಸ್ ಅಲ್ಲಿ ಸಿಮಿಲರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರತ್ತೋ ಆ ರೀತಿಯ ಎಲಿಮೆಂಟ್ಸ್ ಎಲ್ಲ ಸಿಮಿಲರ್ ಕೆಮಿಕಲ್ ರಿಯಾಕ್ಷನ್ಸ್ ನ ತೋರ್ಸತ್ತೆ. ಸೊ ಸಿಮಿಲರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಲ್ಲಿ ಕಾಣಿಸುತ್ತೆ ವಿತ್ ಮೆಗ್ನೀಷಿಯಂ? ಮೆಗ್ನೀಷಿಯಂ ಇರೋ ಗ್ರೂಪ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆಯೋ ಅದೆಲ್ಲ ಎಲಿಮೆಂಟ್ಸು ಮೆಗ್ನೀಷಿಯಂ ರೀತಿಯ ವೇಲೆನ್ಸ್ ಎಲೆಕ್ಟ್ರಾನ್ಸ್ ನ ಹೊಂದಿರತ್ತೆ ಅಂಡ್ ಮೆಗ್ನೀಷಿಯಂ ರೀತಿಯ ಕೆಮಿಕಲ್ ರಿಯಾಕ್ಷನ್ಸ್ ನ ತೋರ್ಸತ್ತೆ. ಸೊ ಎಕ್ಸಾಂಪಲ್ಸ್ ಯಾವುದು? It is calcium and strontium, which belong to the second group of the modern periodic table. They are expected to show chemical reactions similar to magnesium as they have the same number of valence electrons, which is 2 valence electrons, and hence show similar chemical properties. Aita. So this is the answer to your second question. Let's move on to the third question, which is name 3 elements. More subparts ide idralli. Name 3 elements that have a single electron in their outermost shell. ಒಂದೇ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುವಂತ 3 ಎಲಿಮೆಂಟ್ಸ್ ನ ನೇಮ್ ಮಾಡಿ ಅಂತ ಕೇಳಿದ್ದಾರೆ. ಮತ್ತೆ ನೇಮ್ 2 ಎಲಿಮೆಂಟ್ಸ್ ದಟ್ ಹ್ಯಾವ್ 2 electrons in their outermost shell. So 2 valence electrons ಇರುವಂತ 2 ಎಲಿಮೆಂಟ್ಸ್ ನ ನೇಮ್ ಮಾಡಿ, ಮತ್ತೆ 3 elements with filled outermost shell. So basically ನಿಮ್ಗೆ ಏನ್ ಕೇಳ್ತಿದ್ದಾರೆ? ಕಂಪ್ಲೀಟ್ ಆಕ್ಟೇಟ್ ಅಥವಾ ಡ್ಯೂಪ್ಲೆಟ್ ಅಚೀವ್ ಮಾಡಿರುವಂತ ಎಲಿಮೆಂಟ್ಸ್ ನ ಇಲ್ಲಿ ನೇಮ್ ಮಾಡಿ. ಬೇಸಿಕಲಿ ನೋಬಲ್ ಗ್ಯಾಸಸ್ ನ 3 ನೇಮ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. ಸೊ ವಾಟ್ ಆರ್ ದ ಆನ್ಸರ್ಸ್? ಸೊ ಫಸ್ಟ್ ಆಫ್ ಆಲ್ ಸಿಂಗಲ್ ಎಲೆಕ್ಟ್ರಾನ್ ಇರುವಂತ ಎಲಿಮೆಂಟ್, ಸಿಂಗಲ್ ವೇಲೆನ್ಸ್ ಎಲೆಕ್ಟ್ರಾನ್ ಇರುವಂತ ಎಲಿಮೆಂಟ್ಸ್ ಎಲ್ಲಿ ಕಾಣಿಸುತ್ತೆ? ಇನ್ ದ ಫಸ್ಟ್ ಗ್ರೂಪ್ ಆಫ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಸೊ ಫಸ್ಟ್ ಗ್ರೂಪ್ ಅಲ್ಲಿ ಬರುವಂತಹ 3 ಎಲಿಮೆಂಟ್ಸ್ ನ ನೇಮ್ ಮಾಡಿ. ಯಾವ್ದು? ಇಟ್ ಕುಡ್ ಬಿ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಹೈಡ್ರೋಜನ್. ಇದರಲ್ಲೆಲ್ಲ ಸಿಂಗಲ್ ಎಲೆಕ್ಟ್ರಾನ್ಸ್ ಬರುತ್ತೆ. ಸೆಕೆಂಡ್ ಗ್ರೂಪ್ ಅಲ್ಲಿ ಬರುವಂತ ಎಲಿಮೆಂಟ್ಸ್ ಅಲ್ಲಿ 2 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಕ್ಯಾಲ್ಸಿಯಂ, ಸ್ಟ್ರಾನ್ಶಿಯಂ, ಬೆರಿಲಿಯಂ, ಮೆಗ್ನೀಷಿಯಂ, ಇದರಲ್ಲೆಲ್ಲ ದೆರ್ ಆರ್ ಓನ್ಲಿ 2 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಅದರಲ್ಲಿ 2 ಎಲಿಮೆಂಟ್ಸ್ ನ ನೀವು ಬರಿಬಹುದು. ಮತ್ತೆ ಲಾಸ್ಟ್ ಗ್ರೂಪ್ 18th ಗ್ರೂಪ್ ಅಲ್ಲಿ ಬರುವಂತಹ ನೋಬಲ್ ಗ್ಯಾಸಸ್ ಅಲ್ಲಿ ಫಿಲ್ಡ್ ಔಟರ್ಮೋಸ್ಟ್ ಶೆಲ್ಸ್ ಇರುತ್ತೆ ಅಲ್ವಾ. ಸೊ ನಿಯಾನ್, ಆರ್ಗನ್, ಜಿನಾನ್ ಇವೆಲ್ಲ ಪ್ರೆಸೆಂಟ್ ಇನ್ ದ 18th ಗ್ರೂಪ್. ಸೊ ಅದನ್ನ ಆನ್ಸರ್ ಆಗಿ ಬರಿಬಹುದು. ಎಸ್, ಸೊ ಸೋಡಿಯಂ, ಲಿಥಿಯಂ, ಪೊಟ್ಯಾಷಿಯಂ ಹ್ಯಾವ್ ಸಿಂಗಲ್ ಎಲೆಕ್ಟ್ರಾನ್ಸ್. ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಹ್ಯಾವ್ 2 electrons in their outermost shell. Helium, neon, argon have filled outermost shells ಆಯ್ತಾ. ಸೊ ಈ ರೀತಿ you should be answering your questions. Okay, so next question, by considering their position in the modern periodic table or periodic table, which one of the following elements would you expect to have maximum metallic characteristics? ಇಲ್ಲಿ 5 ಎಲಿಮೆಂಟ್ಸ್ ನ ಸಿಂಬಲ್ಸ್ ಕೊಟ್ಟಿದ್ದಾರೆ. ಈ 5 ಎಲಿಮೆಂಟ್ಸ್ ಅಲ್ಲಿ ಯಾವ ಎಲಿಮೆಂಟ್ಸ್ ಗೆ ಹೈಯೆಸ್ಟ್ ಮೆಟಾಲಿಕ್ ಪ್ರಾಪರ್ಟಿ ಇದೆ ನೇಮ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. ಸೊ ವಾಟ್ ಆರ್ ದ ಎಲಿಮೆಂಟ್ಸ್? ವಿ ಹ್ಯಾವ್ ಗ್ಯಾಲಿಯಂ, ಜರ್ಮೇನಿಯಂ, ಆರ್ಸೆನಿಕ್, ಸೆಲೀನಿಯಂ ಅಂಡ್ ಬೆರಿಲಿಯಂ ಆಯ್ತಾ. ಸೊ 5 ಎಲಿಮೆಂಟ್ಸ್ ನ ಪೊಸಿಷನ್ಸ್ ಹೇಗಿರುತ್ತೆ ಮಾಡರ್ನ್ ಪೀರಿಯಾಡಿಕ್ ಟೇಬಲ್
ಟೇಬಲ್ ಅಲ್ಲಿ ಅಂತ ನಾವು ನೋಡೋಣ ಆಯ್ತಾ. ಸೊ ಬೇಸಿಕಲಿ ಮಕ್ಕಳೇ ಫಸ್ಟ್ 4 ಪೀರಿಯಡ್ಸ್ ಏನಿದೆ, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಪೀರಿಯಡ್ಸ್ ಅಲ್ಲಿ ಬರುವಂತ ಎಲಿಮೆಂಟ್ಸ್ ನ ನೀವು ದಯವಿಟ್ಟು ಮಗ್ಅಪ್ ಮಾಡ್ಕೊಳ್ಳಿ ಅಥವಾ ಅದ್ರ ಪೊಸಿಷನ್ಸ್ ನ ನೆನ್ಪಿಟ್ಕೊಳ್ಳಿ ಆಯ್ತಾ. ಐ ವುಡ್ ಸಜೆಸ್ಟ್, ಸೊ ಇಲ್ಲಿ 3rd to 12th ಏನು ಗ್ರೂಪ್ಸ್ ಏನಿದೆ, ಸೊ 3rd to 12th ಗ್ರೂಪ್ಸ್ ಅಲ್ಲಿ ಬರುವಂತ ಎಲಿಮೆಂಟ್ಸ್ಗೆ ಜಾಸ್ತಿ ಗಮನ ಕೊಡಕ್ ಹೋಗ್ಬೇಡಿ. ಇಫ್ ಯು ಹ್ಯಾವ್ ದ ವಿಲ್ ಪವರ್, ಇಫ್ ಯು ಹ್ಯಾವ್ ದ ಬ್ರೈನ್ ಕೆಪಾಸಿಟಿ, ಯು ಕ್ಯಾನ್ ಕನ್ಸಿಡರ್ 3rd to 12th ಗ್ರೂಪ್ಸ್ ಆಲ್ಸೋ. ಬಟ್ ಬೇಸಿಕಲಿ ಫಸ್ಟ್ 2 ಗ್ರೂಪ್ಸ್ ಮತ್ತೆ 13th to 18th ಗ್ರೂಪ್ ಅಲ್ಲಿ ಬರುವಂತಹ ಎಲಿಮೆಂಟ್ಸ್ ವಿತ್ ಇನ್ ದ ಫಸ್ಟ್ 4 ಪೀರಿಯಡ್ಸ್ ಇದನ್ನ ಮಗ್ಅಪ್ ಮಾಡ್ಕೊಳ್ಳಿ ಆಯ್ತಾ. ಬಿಕಾಸ್ ಅದ್ರ ಬೇಸಿಸ್ ಮೇಲೆ ನಿಮ್ಗೆ ತುಂಬಾನೇ ಕ್ವೆಶನ್ಸ್ ಬರುತ್ತೆ ಇನ್ ಯೋರ್ ಎಕ್ಸಾಮ್ ಆಯ್ತಾ ಮಕ್ಕಳೇ. ಓಕೆ, ಸೊ ಗ್ಯಾಲಿಯಂ ಇಷ್ಟು 5 ಎಲಿಮೆಂಟ್ಸ್ ಏನಿದೆ ಅದ್ರ ಪೊಸಿಷನ್ಸ್ ನ ನಾವಿಲ್ಲಿ ನೋಡ್ತಿದ್ದೀವಿ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಸೊ ಇಲ್ಲಿ ಕ್ವೆಶನ್ ಏನ್ ಕೇಳಿದ್ದಾರೆ, ಯಾವ ಎಲಿಮೆಂಟಿಗೆ ಹೈಯೆಸ್ಟ್ ಮೆಟಾಲಿಕ್ ಪ್ರಾಪರ್ಟಿ ಇರುತ್ತೆ ಅಂತ. ಆಸ್ ಯು ನೋ, ವೆನ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಅಕ್ರಾಸ್ ಅ ಪೀರಿಯಡ್, ಮೆಟಾಲಿಕ್ ಪ್ರಾಪರ್ಟಿ ಡಿಕ್ರೀಸಸ್ ಅಲ್ವಾ ಮಕ್ಕಳೇ. ಸೊ ಮೆಟಾಲಿಕ್ ಪ್ರಾಪರ್ಟಿ ಆಸ್ ಯು ಕ್ಯಾನ್ ಸಿ ಗ್ಯಾಲಿಯಮಿಗೆ ಜಾಸ್ತಿ ಇರಬೇಕು ವಿತ್ ಇನ್ ದೀಸ್ 4 ಎಲಿಮೆಂಟ್ಸ್, ಬಿಕಾಸ್ ಇದು ಲೆಫ್ಟ್ ಮೋಸ್ಟ್ ಪೊಸಿಷನ್ ಆಕ್ಯುಪೈ ಮಾಡ್ತಿದೆ. ಸೊ ಗ್ಯಾಲಿಯಂ ವಿಲ್ ಬಿ ಹೈಲಿ ಮೆಟಾಲಿಕ್ ವಿತ್ ಇನ್ ದೀಸ್ 4 ಎಲಿಮೆಂಟ್ಸ್ ಆಯ್ತಾ. ಈಗ ಕ್ವೆಶನ್ ಬರೋದು ಗ್ಯಾಲಿಯಂ ಹಾಗೂ ಬೆರಿಲಿಯಂ ನಡುವೆ, ಗ್ಯಾಲಿಯಂ ಹಾಗೂ ಬೆರಿಲಿಯಂ ನಡುವೆ. ಸೊ ನೀವೀಗ ಎಷ್ಟೊಂದು ಜನ ಏನು ಬ್ಲೈಂಡ್ಲಿ ಆನ್ಸರ್ ಏನ್ ಮಾಡ್ತೀರಾ, ಬೆರಿಲಿಯಂ ಏನಿದೆ ಇದು ಲೆಫ್ಟ್ ಮೋಸ್ಟ್ ಪೊಸಿಷನ್ ಇಲ್ಲಿದೆ, ಸೊ ಆನ್ಸರ್ ವಿಲ್ ಬಿ ಬೆರಿಲಿಯಂ ಅಂತ ಬರೆದು ಬಿಡ್ತೀರಾ. ಬಟ್ ದಟ್ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್. ಯಾಕಂದ್ರೆ ನೀವು ಬರೀ ಪೀರಿಯಡ್ ನ ಕನ್ಸಿಡರ್ ಮಾಡ್ತಿಲ್ಲ, ಯು ಕನ್ಸಿಡರಿಂಗ್ ಗ್ರೂಪ್ಸ್ ಆಲ್ಸೋ ಅಲ್ವಾ. ಸೊ ಬೆರಿಲಿಯಂ ಏನಿದೆ, ಈವನ್ ದೋ ಇಟ್ ಇಸ್ ಪ್ರೆಸೆಂಟ್ ಇನ್ ದ ಲೆಫ್ಟ್ ಮೋಸ್ಟ್ ಗ್ರೂಪ್, okay, it is present in the second group, it should have highest metallic property, but it is also present in the second period alva makle. And as you can see, gallium is present in the 4th period. So size na consider ಮಾಡಿ ಇಲ್ಲಿ, gallium will have a higher size alva, beryllium will have a lower size. ಇದ್ರ ಏನಕ್ಕೆ ನಾನು ಸೈಜ್ ಬಗ್ಗೆ ಹೇಳ್ತಿದ್ದೀನಿ, ಗ್ಯಾಲಿಯಮಿನ ಸೈಜ್ ಜಾಸ್ತಿ ಇರೋದ್ರಿಂದ ಬೇಸಿಕಲಿ ಗ್ಯಾಲಿಯಂ ಅಲ್ಲಿ ವೇಲೆನ್ಸ್ ಶೆಲ್ ಏನಿದೆ ಇದು ನ್ಯೂಕ್ಲಿಯಸ್ ಇಂದ ತುಂಬಾನೇ ದೂರ ಇರುತ್ತೆ ಅಲ್ವಾ. ದೇರ್ಫೋರ್ ಗ್ಯಾಲಿಯಮಿಗೆ ಎಲೆಕ್ಟ್ರಾನ್ ನ ಲೂಸ್ ಮಾಡ್ಕೊಳ್ಳುವಂತ ಎಬಿಲಿಟಿ ಜಾಸ್ತಿ ಇರುತ್ತೆ. ಸೊ ದೇರ್ಫೋರ್ ಗ್ಯಾಲಿಯಂ ಇಸ್ ಮೋರ್ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್, ದೇರ್ಫೋರ್ ಗ್ಯಾಲಿಯಂ ಇಸ್ ಮೋರ್ metallic in nature than beryllium ಆಯ್ತಾ ಮಕ್ಕಳೇ. ಸೊ that will be your answer. Gallium would have maximum metallic characteristics. Don't consider only groups or only periods. You have to consider both groups and both periods when you consider trends in the modern periodic table ಆಯ್ತಾ. Okay, next question ಏನು, the position of 3 elements A, B and C in the periodic table are given below. 3 ಎಲಿಮೆಂಟ್ಸ್ ನ ಕೊಟ್ಟಿದ್ದಾರೆ A, B and C ಅಂತ. ಸೊ ಇದರಲ್ಲಿ ಒಂದಷ್ಟು ಈ ಪೊಸಿಷನ್ಸ್ ನ ಬೇಸಿಸ್ ಮೇಲೆ ಒಂದಷ್ಟು ಕ್ವೆಶನ್ಸ್ ಕೇಳಿದ್ದಾರೆ. ಸ್ಟೇಟ್ ವೆದರ್ A is metal or non metal. ಸೊ ಫಸ್ಟ್ ಕ್ವೆಶನ್ ಏನು, ಎ ಮೆಟಲ್ ನಾನ್ ಮೆಟಲ್ ಅಂತ ಕೇಳಿದ್ದಾರೆ. ನೀವು ಬ್ಲೈಂಡ್ ಆಗಿ ಇಲ್ಲಿ ಗ್ರೂಪ್ ನಂಬರ್ ನ ನೋಡ್ಕೊಳ್ಳಿ ಆಯ್ತಾ. ಗ್ರೂಪ್ ಯಾವುದು, ಇಟ್ ಇಸ್ ಗ್ರೂಪ್ 17. ಸೊ ಆಸ್ ಯು ನೋ, ಗ್ರೂಪ್ 17 ಕಂಟೈನ್ಸ್ ಹ್ಯಾಲೋಜನ್ಸ್ ಅಂಡ್ ಹ್ಯಾಲೋಜನ್ಸ್ ಆರ್ ನಾನ್ ಮೆಟಲ್ಸ್ ಆಯ್ತಾ ಮಕ್ಕಳೇ. ಸೊ ಎ ಇಸ್ ಅ ನಾನ್ ಮೆಟಲ್ ಅಂತ ನೀವು ಬ್ಲೈಂಡ್ ಆಗಿ ಬರಿಬಹುದು. ಸ್ಟೇಟ್ ವೆದರ್ ಸಿ ಇಸ್ ಮೋರ್ ರಿಯಾಕ್ಟಿವ್ ಆರ್ ಲೆಸ್ ರಿಯಾಕ್ಟಿವ್ ದೆನ್ ಎ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇಲ್ಲಿ ಎ ಜಾಸ್ತಿ ರಿಯಾಕ್ಟಿವ್ ಸಿ ಗಿನ್ನ ಅಥವಾ ಸಿ ಜಾಸ್ತಿ ರಿಯಾಕ್ಟಿವ್ ಎಗಿನ್ನ ಅಂತ ಕೇಳಿದ್ದಾರೆ ಆಯ್ತಾ. ಇಲ್ಲಿ ನೀವೇನ್ ಕನ್ಸಿಡರ್ ಮಾಡಬೇಕು, ಫಸ್ಟ್ ಆಫ್ ಆಲ್ ಬೋತ್ ಆಫ್ ದೆಮ್ ಆರ್ ನಾನ್ ಮೆಟಲ್ಸ್ ಆಯ್ತಾ. ಸೊ ನಾನ್ ಮೆಟಲ್ಸ್ ಹೇಗೆ ಬಾಂಡ್ಸ್ ನ ಫಾರ್ಮ್ ಮಾಡುತ್ತೆ, ದೇ ವಿಲ್ ಫಾರ್ಮ್ ಬಾಂಡ್ಸ್. ನಾನ್ ಮೆಟಲ್ಸ್ ರಿಯಾಕ್ಟಿವಿಟಿ ಅಂದ್ರೆ ಬೇಸಿಕಲಿ ಏನ್ ಮಕ್ಕಳೇ, ರಿಯಾಕ್ಟಿವಿಟಿ ಅಂದ್ರೆ ಒಂದ್ ಎಲಿಮೆಂಟ್ ಎಷ್ಟು ಕಾತರವಾಗಿರುತ್ತೆ ಟು ಫಾರ್ಮ್ ಅ ಬಾಂಡ್ ಅನ್ನೋದನ್ನ ನಾವು ರಿಯಾಕ್ಟಿವಿಟಿ ಅಂತ ಕರಿತೀವಿ ಅಲ್ವಾ. ಸೊ ನಾನ್ ಮೆಟಲ್ಸ್ ಬಾಂಡ್ಸ್ ಹೇಗೆ ಫಾರ್ಮ್ ಮಾಡುತ್ತೆ, ದೇ ವಿಲ್ ಫಾರ್ಮ್ ಬಾಂಡ್ಸ್ ಬೈ ಗೇನಿಂಗ್ ಎಲೆಕ್ಟ್ರಾನ್ಸ್. ಓಕೆನಾ. ಸೊ ಇಲ್ಲಿ ಎ ನ ಸೈಜ್ ಎಷ್ಟಿರುತ್ತೆ, ಎ ಸೈಜ್ ವಿಲ್ ಬಿ ಲೆಸ್ ದನ್ ಸಿ ಅಲ್ವಾ. ಅಂಡ್ ದೇರ್ಫೋರ್ ಎ ಅಲ್ಲಿ ಇರುವಂತಹ ಪ್ರೋಟಾನ್ಸ್ ಏನಿದೆ ಅದಕ್ಕೆ ಎ ಅಲ್ಲಿರುವಂತಹ ಎಲೆಕ್ಟ್ರಾನ್ಸ್ ಮೇಲೆ ಹಿಡಿತ ಜಾಸ್ತಿ ಇರುತ್ತೆ. ದೇರ್ಫೋರ್ ಎ ವಿಲ್ ಹ್ಯಾವ್ ಮೋರ್ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ಸ್.
A will have more tendency to gain electrons. Therefore, A will be more reactive than C, or C will be less reactive than A. Again, this answer would vary if you had, if we had group 1 elements or group 2 elements. ಆಯ್ತಾ? ಇಲ್ಲಿ group 17 element ಆಗಿರೋದ್ರಿಂದ, ಈ elements ನಾನ್ ಮೆಟಲ್ಸ್ ಆಗಿರೋದ್ರಿಂದ ಇದರ ರಿಯಾಕ್ಟಿವಿಟಿ ಏನಿದೆ ಇನ್ನ ಬೇರೆ ರೀತಿಯಲ್ಲಿ ಜಡ್ಜ್ ಮಾಡಬೇಕು ನಾವು. ಓಕೆನಾ? ಓಕೆ, ವಿಲ್ ಸಿ ಬಿ ಲಾರ್ಜರ್ ಆರ್ ಸ್ಮಾಲರ್ ಇನ್ ಸೈಜ್ ದನ್ ಬಿ ಅಂತ ಕೇಳಿದ್ದಾರೆ. ಇದು ತುಂಬಾ ಡೈರೆಕ್ಟ್ ಕ್ವೆಶನ್. ಆಸ್ ಯು ನೋ, ನಾವು ಪೀರಿಯಡ್ ಅಲ್ಲಿ ಲೆಫ್ಟ್ ಇಂದ ರೈಟ್ ಗೆ ಮೂವ್ ಮಾಡಿದಾಗ ಸೈಜ್ ಏನಿದೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ದೇರ್ ಫೋರ್ ಸಿ ವಿಲ್ ಬಿ ಸ್ಮಾಲರ್ ಇನ್ ಸೈಜ್ ದನ್ ಬಿ ಅಂತ ನೀವು ಬರಿಬಹುದು. ವಿಚ್ ಟೈಪ್ ಆಫ್ ಅಯಾನ್, ಕ್ಯಾಟಯಾನ್ ಆರ್ ಆನಯಾನ್ ವಿಲ್ ಬಿ ಫೌಂಡ್ ಬೈ ಎಲಿಮೆಂಟ್ ಎ ಅಂತ ಕೇಳಿದ್ದಾರೆ. ಆಯ್ತಾ ಮಕ್ಕಳೇ? ದೇರ್ ಫೋರ್ ಎಲಿಮೆಂಟ್ ಎ ಏನಿದೆ ಇದರಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ ಮಕ್ಕಳೇ? ಇಟ್ ಬಿಲಾಂಗ್ಸ್ ಟು ಗ್ರೂಪ್ 17. ಸೊ ಎ ವಿಲ್ ಹ್ಯಾವ್ 7 valence electrons. ಸೊ ಎಗೆ 7 ಎಲೆಕ್ಟ್ರಾನ್ಸ್ ನ ಲೂಸ್ ಮಾಡ್ಕೊಳ್ಳೋದಕ್ಕಿಂತ 1 ಎಲೆಕ್ಟ್ರಾನ್ ನ ಗೇನ್ ಮಾಡ್ಕೊಳ್ಳೋದು ಶ್ರೇಷ್ಠವಾಗಿರುತ್ತೆ ಅಲ್ವಾ? ದೇರ್ ಫೋರ್ ಎ ಗೇನ್ಸ್ 1 ಎಲೆಕ್ಟ್ರಾನ್ ಅಂಡ್ ಫಾರ್ಮ್ಸ್ ಆನ್ ಎಲೆಕ್ಟ್ರಾನ್ ನ ಗೇನ್ ಮಾಡ್ಕೊಂಡಾಗ ನೆಟ್ ಚಾರ್ಜ್ ಏನ್ ಬರುತ್ತೆ? ನೆಟ್ ನೆಗೆಟಿವ್ ಚಾರ್ಜ್ ಬರುತ್ತೆ. ಎಲಿಮೆಂಟ್ಸ್ ಯಾವ ಆಟಮ್ಸ್ ಗೆ ನೆಟ್ ನೆಗೆಟಿವ್ ಚಾರ್ಜ್ ಇರುತ್ತೋ ಆ ಆಟಮ್ಸ್ ನ ನಾವ್ ಏನಂತೀವಿ? ವಿ ಕಾಲ್ ಇಟ್ ಆನಯಾನ್ಸ್. ದೇರ್ ಫೋರ್ ಇಟ್ ಗೇನ್ಸ್ ಅನ್ ಎಲೆಕ್ಟ್ರಾನ್ ಅಂಡ್ ಫಾರ್ಮ್ಸ್ ಎ ಮೈನಸ್ ಆನಯಾನ್. ಆಯ್ತಾ ಮಕ್ಳೇ? ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಆನ್ಸರ್ ಆಲ್ 4 of these questions. ಆಯ್ತಾ? ಸೊ ಫಸ್ಟ್ ಆನ್ಸರ್ ನಾನು ಏನ್ ಹೇಳಿದೆ? ಎ ಇಸ್ ಅ ನಾನ್ ಮೆಟಲ್ ಬಿಕಾಸ್ ಗ್ರೂಪ್ 17 ಗೆ ಎ ಬಿಲಾಂಗ್ ಆಗತ್ತೆ. ನೆಕ್ಸ್ಟ್ ಆನ್ಸರ್ ಏನಿತ್ತು? ಸಿ ಇಸ್ ಲೆಸ್ ರಿಯಾಕ್ಟಿವ್ ದನ್ ಎ ಬಿಕಾಸ್ ಎ ಅಂಡ್ ಸಿ ಆರ್ ನಾನ್ ಮೆಟಲ್ಸ್. ದೇರ್ ಫೋರ್ ಎ ವಿಲ್ ಹ್ಯಾವ್ ಮೋರ್ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ಸ್ ಬಿಕಾಸ್ ಆಫ್ ಇಟ್ಸ್ ಸ್ಮಾಲರ್ ಸೈಜ್. ದೇರ್ ಫೋರ್ ಎ ಇಸ್ ಮೋರ್ ರಿಯಾಕ್ಟಿವ್ ದನ್ ಸಿ, ಆರ್ ಸಿ ಇಸ್ ಲೆಸ್ ರಿಯಾಕ್ಟಿವ್ ದನ್ ಎ ಅಂತ ಬರಿಬಹುದು ನೀವು. ನೆಕ್ಸ್ಟ್ ಕ್ವೆಶನ್ ಏನು? ಸಿ ಸ್ಮಾಲರ್ ಸೈಜ್ ಇರತ್ತಾ ಬಿಗರ್ ಸೈಜ್ ಇರತ್ತಾ ದನ್ ಬಿ ಅಂತ ಕೇಳಿದ್ರು. ಸೊ ಸಿ ಏನು ಗ್ರೂಪ್ 17 ಗೆ ಬಿಲಾಂಗ್ ಆಗ್ತಿರೋದ್ರಿಂದ ಬಿಗೆನ ಸ್ಮಾಲರ್ ಸೈಜ್ ಇರುತ್ತೆ ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಆಯ್ತಾ? ದೇರ್ ಫೋರ್ ಸಿ ಇಸ್ ಸ್ಮಾಲರ್ ಇನ್ ಸೈಜ್. ಎ ಯಾವ ರೀತಿಯ ಆನಯಾನ್ ನ ಫಾರ್ಮ್ ಮಾಡುತ್ತೆ ಅಂತ ಕೇಳಿದ್ರು? ಇನ್ ಡಿ ಸಬ್ ಪಾರ್ಟ್, ಯಾವ ರೀತಿಯ ಅಯಾನ್ ನ ಫಾರ್ಮ್ ಮಾಡುತ್ತೆ ಅಂತ ಕೇಳಿದ್ರು? ದೇರ್ ಫೋರ್ ಎ ಗ್ರೂಪ್ 17 ಗೆ ಬಿಲಾಂಗ್ ಆಗ್ತಿರೋದ್ರಿಂದ 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಇಟ್ ಗೇನ್ಸ್ ಅನ್ ಎಲೆಕ್ಟ್ರಾನ್ ಟು ಕಂಪ್ಲೀಟ್ ಇಟ್ಸ್ ಆಕ್ಟೆಟ್. ದೇರ್ ಫೋರ್ ಇಟ್ ಫಾರ್ಮ್ಸ್ ಅನ್ ಆನಯಾನ್ ಅಂತ ಆನ್ಸರ್ ಬರಿಬೇಕು. ಓಕೆ, ಸೊ ಇದು ನಿಮ್ಮ ಲಾಸ್ಟ್ ಕ್ವೆಶನ್ ಆಫ್ ನಮ್ಮ ಚಾಪ್ಟರ್ ಇನ ಲಾಸ್ಟ್ ಕ್ವೆಶನ್ ಅಲ್ವಾ ಇದು? ಸೊ ವಾಟ್ ಡಸ್ ಇಟ್ ಸೇ? ನೈಟ್ರೋಜನ್ whose atomic number is 7, phosphorus whose atomic number is 15 belong to the same group which is group 15 of the modern periodic table. ಇವೆರಡರದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ ಅಂತ ಫಸ್ಟ್ ಪಾರ್ಟ್ ಆಫ್ ದ ಕ್ವೆಶನ್ ಅಲ್ಲಿ ಕೇಳಿದ್ದಾರೆ. ಓಕೆನಾ? ಸೊ ನೈಟ್ರೋಜನ್ ಹಾಗೂ ಫಾಸ್ಫರಸ್ ನ ಅಟಾಮಿಕ್ ಆರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೇಕು. ನೈಟ್ರೋಜನ್ ಅಟಾಮಿಕ್ ನಂಬರ್ ಏನು? ಇಟ್ ಇಸ್ 7 ಅಲ್ವಾ ಮಕ್ಳೇ? ಸೊ ಕೆ ಎಲ್ ಹಾಗೂ ಎಂ ಶೆಲ್ ಅಲ್ಲಿ ಹೇಗೆ ಫಿಲ್ ಆಗಿರುತ್ತೆ ಎಲೆಕ್ಟ್ರಾನ್ಸ್? ನೈಟ್ರೋಜನ್ ಅಲ್ಲಿ 7 ಎಲೆಕ್ಟ್ರಾನ್ಸ್ ಇರೋದ್ರಿಂದ 2,5 is the electronic configuration for nitrogen. ಆಯ್ತಾ? ಫಾಸ್ಫರಸ್ ಇನ್ ಅಟಾಮಿಕ್ ನಂಬರ್ ಏನು? ಇಟ್ ಇಸ್ 15 ಅಲ್ವಾ? ದೇರ್ ಫೋರ್ ಎಲೆಕ್ಟ್ರಾನ್ಸ್ ಹೇಗೆ ಫಿಲ್ ಆಗಿರುತ್ತೆ? ಇಟ್ ಇಸ್ 2,8, 10 electrons and 5. So therefore they have the same number of valence electrons, both nitrogen and phosphorus. ಆಯ್ತಾ? ನೆಕ್ಸ್ಟ್ ಪಾರ್ಟ್ ಆಫ್ ದ ಕ್ವೆಶನ್ ಅಲ್ಲಿ ಏನ್ ಕೇಳಿದ್ದಾರೆ? ವಿಚ್ ಆಫ್ ದೀಸ್ ವಿಲ್ ಬಿ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂಡ್ ವೈ ಅಂತ ಕೇಳಿದ್ದಾರೆ. ಆಯ್ತಾ? ಸೊ ಇವೆರಡರಲ್ಲಿ ಯಾವ ಆಟಮ್ ಅಥವಾ ಯಾವ ಎಲಿಮೆಂಟ್ ಗೆ ಜಾಸ್ತಿ ಎಲೆಕ್ಟ್ರೋನೆಗೆಟಿವಿಟಿ ಇರುತ್ತೆ, ಯಾವ ಆಟಮಿಗೆ ಜಾಸ್ತಿ ಟೆಂಡೆನ್ಸಿ ಇರುತ್ತೆ ಟು ಗೇನ್ ಎಲೆಕ್ಟ್ರಾನ್ಸ್ ಅಂತ ಕೇಳಿದ್ದಾರೆ. ಸೊ ಆಸ್ ಯು ನೋ, ಹೌ ಡಸ್ ಎಲೆಕ್ಟ್ರೋನೆಗೆಟಿವಿಟಿ ವೇರಿ ಮಕ್ಳೇ? ಆಸ್ ವಿ ಗೋ ಡೌನ್ ದ ಗ್ರೂಪ್, ಎಲೆಕ್ಟ್ರೋನೆಗೆಟಿವಿಟಿ ವಿಲ್ ಡಿಕ್ರೀಸ್ ಆರ್ ನಾನ್ ಮೆಟಾಲಿಕ್ ನೇಚರ್ ವಿಲ್ ಡಿಕ್ರೀಸ್. ಏನಕ್ಕೆ? ಬಿಕಾಸ್ ಸೈಜ್ ಆಫ್ ದ ಆಟಮ್ ಇಸ್ ಇನ್ಕ್ರೀಸಿಂಗ್ ಆಸ್ ವಿ ಗೋ ಡೌನ್ ದ ಗ್ರೂಪ್ ಅಲ್ವಾ? ದೇರ್ ಫೋರ್ ನೈಟ್ರೋಜನ್ ಏನಿದೆ ಈ ಆಟಮಿನ ಸೈಜ್ ಕಡಿಮೆ ಇರುತ್ತೆ. ದೇರ್ ಫೋರ್ ಆ ಪ್ರೋಟಾನ್ಸ್ ಏನಿದೆ ಅದಕ್ಕೆ ಔಟಮೋಸ್ಟ್ ಶೆಲ್ ಅಲ್ಲಿ ಇರುವಂತ ಎಲೆಕ್ಟ್ರಾನ್ಸ್ ಮೇಲೆ ಹಿಡಿತ ಜಾಸ್ತಿ ಇರುತ್ತೆ. therefore nitrogen will have a higher tendency to gain electron and phosphorus will have a lower tendency to gain electron when compared to nitrogen. So nitrogen is more electronegative than phosphorus.
ಸೊ ಆನ್ಸರ್ನ ನೀವು ಹೀಗೆ ಬರಿಬೇಕು. ನೈಟ್ರೋಜನ್ ಅದರ ಅಟಾಮಿಕ್ ನಂಬರ್ ಏನು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು, ಫಾಸ್ಫರಸ್ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು, ಮತ್ತೆ ನೈಟ್ರೋಜನ್ ವಿಲ್ ಬಿ ಮೋರ್ ಎಲೆಕ್ಟ್ರೋನೆಗೆಟಿವ್ ಡ್ಯೂ ಟು ಇಟ್ಸ್ ಸ್ಮಾಲರ್ ಸೈಜ್ ಅಂತ ಬರಿಬೇಕು. ಓಕೆನಾ? ಸೊ ದ್ಯಾಟ್ ಬ್ರಿಂಗ್ಸ್ ಅಸ್ ಟು ದ ಎಂಡ್ ಆಫ್ ದಿಸ್ ಚಾಪ್ಟರ್. ನಾವು ಇಡೀ ಚಾಪ್ಟರಲ್ಲಿ ಬರುವಂಥ ಪ್ರತಿಯೊಂದು ಕಾನ್ಸೆಪ್ಟ್ನ ಒಂದೇ ವಿಡಿಯೋಲಿ ಕವರ್ ಮಾಡಿದ್ದೀವಿ. ಇದಾದ್ಮೇಲೆ ನಾವು ಒಂದು PYQs ವಿಡಿಯೋ ಕೂಡ ರಿಲೀಸ್ ಮಾಡ್ತೀವಿ. ಅದರಲ್ಲಿ ನೀವು ಕಲ್ತಿರುವಂತಹ ಪ್ರತಿಯೊಂದು ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಕಾನ್ಸೆಪ್ಟ್ಸ್ನ ಹೇಗೆ ಅಪ್ಲೈ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ, ಆಯಿತಾ? ಸೊ 2019 ಆನ್ವರ್ಡ್ಸ್ ಯಾವ್ಯಾವ ಎಕ್ಸಾಮ್ಸ್ ನಡೆದಿದೆಯೋ ಅದರಲ್ಲಿ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ಗೆ ರಿಲೇಟೆಡ್ ಆಗಿರುವಂಥ ಕ್ವೆಶನ್ಸ್ನ ನಾವು PYQs ವಿಡಿಯೋಲಿ ಕವರ್ ಮಾಡ್ತೇವೆ, ಆಯಿತಾ? ಸೊ ಮೇಕ್ ಶೋರ್ ಯು ಕಮ್ ಬ್ಯಾಕ್ ಆ್ಯಂಡ್ ವಾಚ್ ದ PYQs video also. So for now, thank you so much for joining us, and I'll see you in the next video.